साद्वैतं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सह गणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते। तप्त कांचन गौरंगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಈ ಒಂದು ಅಧಿವೇಶನಕ್ಕೆ ಸ್ವಾಗತ. ಮೊದಲನೇದಾಗಿ ನಮ್ಮ ನಮ್ಮ ಶ್ರೀಲ ಪ್ರಭುಪಾದರಿಗೆ ಮೊದಲನೇದಾಗಿ ನಮಸ್ಕಾರವನ್ನ ಸಲ್ಲಿಸ್ತಾ ಇವತ್ತಿನ ಈ ಒಂದು ಅಧಿವೇಶನವನ್ನ ಶುರು ಮಾಡೋಣ. ಸಾವಿರದ 1974 ಫೆಬ್ರವರಿ 13ನೇ ತಾರೀಕು ಪ್ರಭುಪಾದರು ತಮ್ಮ ಒಂದು ಉಪನ್ಯಾಸ ಕೊಡ್ತಾ ಇರ್ತಾರೆ. ಆ ಒಂದು ಉಪನ್ಯಾಸದಲ್ಲಿ ಪ್ರಭುಪಾದರು ಹೇಳೋದು, ನನ್ನ ಒಂದು ಜನ್ಮ ಕುಟುಂಬ ಅಂದ್ರೆ ನನ್ನ ಒಂದು ಜನ್ಮ ಎಂತಹ ಒಂದು ಕುಟುಂಬದಲ್ಲಿ ಆಗಿದೆ ಅಂದ್ರೆ ಅದು ಮಹಾನ್ ವೈಷ್ಣವರ ಒಂದು ಕುಟುಂಬದಲ್ಲಿ ಆಗಿದೆ. ಈ ಒಂದು ತಂದೆಯನ್ನ ಮಹಾನ್ ವೈಷ್ಣವರಾದಂತಹ ತಂದೆ ತಾಯಿಯರನ್ನ ಪಡೆದು ನಾನು ಹುಟ್ಟದಾಗಿನಿಂದ ವೈಷ್ಣವ ಸಂಸ್ಕೃತಿನಲ್ಲೇ ಇರೋದು. ನನ್ನ ಸಂಪೂರ್ಣ ಜೀವನ ಒಂದು ವೈಷ್ಣವ ಸಂಸ್ಕೃತಿನಲ್ಲೇ ಇದೆ ಅನ್ನೋದನ್ನ ಆ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ. ನಂತರ ಮುಂದುವರಿತಾ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋ ಒಂದು ಪುಸ್ತಕದಲ್ಲಿನೂ ಸಹ ತಮ್ಮ ಒಂದು ಕೃತಜ್ಞತೆಯ ಮಾತನ್ನ ತಿಳಿಸ್ತಾರೆ. ಯಾವ ರೀತಿ ತಮ್ಮ ಒಂದು ತಂದೆಯ ಒಂದು ಒಡನಾಟ ಇತ್ತು. ತಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿನೇ ಅವರಿಗೆ ಒಂದು ಮೃದಂಗವನ್ನ ಕಲಿಸ್ತಾ ಇದ್ರು. ಜೊತೆಗೆ ಅವರು ಯಾವ ರೀತಿ ಪ್ರಭುಪಾದರು ತುಂಬಾ ಸಣ್ಣವರಾಗಿದ್ದಾಗ ಅಂದ್ರೆ ಮಗುವಾಗಿದ್ದಾಗ ಅವರಿಗೆ ಒಂದು ಕೃಷ್ಣ ಪ್ರಜ್ಞೆಯನ್ನ ತರ್ತಾ ಇದ್ರು, ಅಂದ್ರೆ ಕೃಷ್ಣನಲ್ಲಿ ಭಕ್ತಿಯನ್ನ ಮೂಡಿಸ್ತಾ ಇದ್ರು. ಯಾವ ರೀತಿ ಕೃಷ್ಣನೊಟ್ಟಿಗೆ ಅವರ ಒಡನಾಟವನ್ನ ಕನೆಕ್ಟ್ ಮಾಡ್ತಾ ಇದ್ರು, ಸೇರಿಸ್ತಾ ಇದ್ರು ಅನ್ನೋದನ್ನೆಲ್ಲ ಆ ಒಂದು ಪುಸ್ತಕದ ಕೃತಜ್ಞತೆಯ ಭಾವದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದಲ್ಲದೆ ಅವರ ಇನ್ನೊಂದು ಪುಸ್ತಕ ಇದೆ, ದ ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಅಂತ. ಈ ಒಂದು ಪುಸ್ತಕದಲ್ಲಿ ಪ್ರಭುಪಾದರು ಮತ್ತೆ ಡಾಕ್ಟರ್ ಬೆನ್ಫೋರ್ಡ್ ಅಂತ ಅವರ ನಡುವೆ ನಡೆಯುವಂತಹ ಮಾತುಕತೆಯ ಬಗ್ಗೆ ನಾವು ತಿಳ್ಕೊಳ್ಬಹುದು. ಆ ಪುಸ್ತಕದಲ್ಲಿ ಬೆನ್ಫೋರ್ಡ್ ಅವ್ರು ಕೇಳ್ತಾರೆ, ಆಧ್ಯಾತ್ಮಿಕದಲ್ಲಿ ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜೀವನವನ್ನ ನಡೆಸೋದಕ್ಕೆ ಆಸಕ್ತಿ ಇರುವಂತಹ ಅಥವಾ ನಡೆಸ್ತಾ ಇರುವಂತಹ ಸಂಸಾರದಲ್ಲಿ ಹುಟ್ಟಿರುವಂತ ಮಕ್ಕಳು ಅಥವಾ ಒಂದು ಮಗುವಿಗೂ ಆಧ್ಯಾತ್ಮಿಕದಲ್ಲಿ ತಾನಾಗೆ ಒಂದು ಆಸಕ್ತಿ ಬರುತ್ತಾ, ಅಥವಾ ಬೇರೆ ಸಂಸಾರದಲ್ಲಿ ಹುಟ್ಟಿರುವಂತ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಇರುವಂತಹ ಸಂಸಾರದಲ್ಲಿ ಹುಟ್ಟಿರುವಂತಹ ಮಗು ಯಾವ ರೀತಿ ತನ್ನ ಜೀವನವನ್ನು ನಡೆಸುತ್ತೆ, ಅಂದ್ರೆ ಇದೆರಡರ ಒಂದು ಡಿಫ್ರೆನ್ಸ್ ಅನ್ನು ಕೇಳ್ತಾರೆ. ಮತ್ತೆ ಅದು ತುಂಬಾ ಮುಖ್ಯನ ನಾವು ಒಂದು ಆಧ್ಯಾತ್ಮಿಕ ಒಡನಾಟ ಇರುವಂತಹ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮ ಸಂಸಾರವನ್ನ ನಡೆಸ್ತಾ ಇರುವಂತಹ ಕುಟುಂಬದಲ್ಲಿ ಒಂದು ಜನನವನ್ನ ಪಡೆಯುವಂಥದ್ದು ಎಷ್ಟು ಮುಖ್ಯ, ಅದು ಬಾಲಕನಾಗಿ ಅಥವಾ ಒಂದು ಸಣ್ಣ ಮಗುವಾಗಿ ಅದು ಯಾವ ರೀತಿ ನಮಗೆ ಸಹಕಾರವನ್ನ ಕೊಡುತ್ತೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಹೌದು, ಅವರ ತಂದೆ ತಾಯಿಯಿಂದಾನೇ ಅವರು ಹುಟ್ಟದಾಗಿನಿಂದ ಒಂದು ತರಬೇತಿಯನ್ನ ಪಡಿತಾರೆ. ಅಂದ್ರೆ ನನ್ನ ಒಂದು ತಂದೆ ಮಹಾನ್ ಭಕ್ತರಾಗಿದ್ರು, ಹಾಗಾಗಿ ಚಿಕ್ಕಂದಿನಿಂದ ನನ್ನಲ್ಲಿ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಕಿಡಿ ಅನ್ನೋದು ಅಣಿಸಿದ್ರು. ನನ್ನ ಒಂದು ತಂದೆ ನನ್ಗೆ ಕೃಷ್ಣ ಪ್ರಜ್ಞೆಯ ಕಿಡಿಯನ್ನ ಅಣಿಸಿದ್ರು. ಈ ರೀತಿ ಒಂದು ಕಿಡಿಯನ್ನ ಅಣಿಸಿ ಆ ಸಣ್ಣ ವಯಸ್ಸಿನಿಂದ ಅದಕ್ಕೆ ಒಂದು ಎಣ್ಣೆಯನ್ನ ಸುರಿತಾ ಆ ಒಂದು ಕಿಡಿ ದೀಪವಾಗಿ ಬೆಳಗ್ತಾ, ನಂತರ ಆ ದೀಪ ಇಡೀ ಪ್ರಪಂಚಕ್ಕೆ ಕೃಷ್ಣ ಪ್ರಜ್ಞೆಯನ್ನ ಸಾರೋ ರೀತಿನಲ್ಲಿ ಮಾಡಿಕೊಟ್ಟಂತವ್ರು ನನ್ನ ಒಂದು ತಂದೆ ಅನ್ನೋದನ್ನ ಅಲ್ಲಿ ಪ್ರಭುಪಾದರು ತಿಳಿಸ್ತಾರೆ. ಅಂದ್ರೆ
ಮಗುವಾಗಿದ್ದಾಗಿಂದ ಪ್ರಭುಪಾದರು ಯಾವ ರೀತಿ ಕೃಷ್ಣನೊಟ್ಟಿಗೆ ಒಡನಾಟವನ್ನ ಇಟ್ಕೊಂಡಿದ್ರು, ಅದು ಯಾವ ರೀತಿ ಸಾಧ್ಯ ಆಯ್ತು ಅನ್ನೋದನ್ನ ಆ ಒಂದು ಪುಸ್ತಕದಲ್ಲಿ ತಮ್ಮ ಒಂದು ಸಂಭಾಷಣೆಯ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ಆ ಒಂದು ಕಿಡಿ ಏನಿತ್ತು ಅವರಲ್ಲಿ, ಅದರ ಒಂದು ಮಾರ್ಗದರ್ಶನವನ್ನ ಸಹ ನನ್ನ ತಂದೆಯನ್ನೇ ನನಗ್ ಮಾಡಿದ್ದು. ಕಿಡಿಯನ್ನ ಹಚ್ಚಿದ್ದು ನನ್ನ ತಂದೆ. ಅದನ್ನ ಸರಿಯಾದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ದಾರಿ ದೀಪವನ್ನ ತೋರಿಸಿದ್ದು ನನ್ನ ತಂದೆಯವರು ಅಂತ ಹೇಳ್ತಾರೆ. ಅಲ್ಲೇ ಮುಂದುವರೆದು ನಾನು ಒಂದು ಸನ್ಯಾಸವನ್ನ ತೆಗೆದುಕೊಳ್ಳೋದಕ್ಕೂ ಅದೇ ಕಾರಣ ಆಯ್ತು. ಆ ಸಣ್ಣ ವಯಸ್ಸಿನಲ್ಲಿ ನನ್ನಲ್ಲಿ ಇದ್ದಂತಹ ಕೃಷ್ಣ ಪ್ರೇಮ ಏನಿತ್ತು, ಕೃಷ್ಣ ಭಕ್ತಿ ಏನಿತ್ತು, ಅದು ಸದಾ ನನಗೆ ಮುಂದುವರಿಲಿಕ್ಕೆ ಸಾಧ್ಯ ಮಾಡ್ತು. ಸದಾ ನನ್ನ ತಂದೆ ಯಾವ ರೀತಿ ರಾಧಾರಾಣಿಯವರಿಗೆ ನಾನು ಶರಣಾಗಿರ್ಬೇಕು, ಯಾವ ರೀತಿ ಕೃಷ್ಣನ ಸೇವೆಯನ್ನ ಮಾಡ್ಬೇಕು, ನನ್ನ ಜೀವನದಲ್ಲಿ ಯಾವ ರೀತಿ ಕೃಷ್ಣನನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಆ ಸಣ್ಣ ಮಗುವಿನಿಂದ ನನಗೆ ತಿಳಿಸ್ಕೊಡ್ತಾ ಬಂದಿದ್ರು. ಹಾಗಾಗಿ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದು ಅದೇ ರೀತಿ ನಾನು ಸನ್ಯಾಸತ್ವವನ್ನ ತೆಗೆದುಕೊಂಡು ಈ ರೀತಿ ಕೃಷ್ಣ ಪ್ರಜ್ಞೆಯನ್ನ ಜಗತ್ತಿಗೆ ಸಾರಿ ಸಾರಿ ಹೇಳೋಕೆ ಅವಕಾಶ ಮಾಡಿಕೊಟ್ಟಿದ್ದಂದ್ರೆ ಅಲ್ಲಿ ನಾನು ಸಣ್ಣವನಾಗಿದ್ದಾಗ ನನ್ನ ತಂದೆ ನಡೆಸ್ಕೊಟ್ಟಿದ್ದಂತಹ ಅಥವಾ ತಿಳಿಸ್ಕೊಟ್ಟಿದ್ದಂತಹ ಒಂದು ಕೃಷ್ಣ ಪ್ರಜ್ಞೆಯ ಮಾರ್ಗ ಅನ್ನೋದನ್ನ ಪ್ರಭುಪಾದರು ನೆನಪು ಮಾಡ್ಕೊಳ್ತಾರೆ. ನಾವು ನೋಡ್ಬೋದು, ಪ್ರಭುಪಾದರ ಒಂದು ಲೀಲಾಮೃತದಲ್ಲಿ ನಾವು ಅನೇಕ ಬಾರಿ ಅವರ ಒಂದು ಸಣ್ಣ ವಯಸ್ಸಿನ ಕಥೆಗಳನ್ನ ಕೇಳಿದೀವಿ. ಯಾವ ರೀತಿ ಅವರ ತಂದೆ ಅವರಿಗೆ ಸಂಪೂರ್ಣವಾಗಿ ಆ ಒಂದು ಸಣ್ಣ ಕೃಷ್ಣನ ವಿಗ್ರಹವನ್ನ ಕೊಟ್ಟು ಅವರು ಆ ಆ ಒಂದು ವಿಗ್ರಹದೊಟ್ಟಿಗೆ ತಮ್ಮ ಒಂದು ಬಾಲ್ಯವನ್ನ ಕಳೆದಿದ್ದು, ಆ ವಿಗ್ರಹದೊಟ್ಟಿಗೆ ಪ್ರಭುವಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಾನ್ ತಿಂತ ದೇವರಿಗೂ ತಿನ್ನಿಸ್ತಾ ಹೋಗಿದ್ದು, ತಾನು ಆಟ ಆಡ್ತಾ ಅವನೊಟ್ಟಿಗೆ ಆಟ ಆಡಿದ್ದು, ತನ್ನೊಟ್ಟಿಗೆನೆ ಇಟ್ಕೊಂಡು ತಾನು ಬಾಲ್ಯವನ್ನ ಕಳ್ದಿದ್ ಬಗ್ಗೆ ನಾವು ತಿಳ್ಕೊಂಡಿದೀವಿ ಆ ಪುಸ್ತಕದಲ್ಲಿ. ಅದಲ್ಲದೆ ಮುಖ್ಯವಾಗಿ ಈ ಸಂವಾದದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಯಾವ್ದು ರೀತಿ ಅವರ ತಂದೆ ಒಂದು ಅತಿಥಿ ಸತ್ಕಾರವನ್ನ ಮಾಡ್ತಿದ್ರು. ಸದಾ ಅವರ ಮನೆಗೆ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದಂತಹ ಮಹಾನ್ ವ್ಯಕ್ತಿಗಳನ್ನ ಮನೆಗೆ ಕರ್ತರ್ತಾ ಇದ್ರು. ಜೊತೆಗೆ ಕರ್ಕೊಂಡ್ ಬಂದ್ಮೇಲೆ ಅತಿಥಿ ಸತ್ಕಾರವನ್ನ ಮಾಡಿ ಕೊನೆಗೆ ಅವ್ರ ತಂದೆ ಹೇಳ್ತಾ ಇದ್ದಿದ್ದು, ದಯವಿಟ್ಟು ನನ್ನ ಮಗ ಸದಾ ರಾಧಾರಾಣಿಯವರ ಸೇವೆಯಲ್ಲಿ ತೊಡಗಿರೋ ಹಾಗೆ ಮತ್ತೆ ಭಗವಂತನ ಸೇವಕನಾಗಿರೋ ಹಾಗೆ ಆಶೀರ್ವದಿಸಿ ಅಂತ ಅವರು ಬೇಡ್ಕೊಳ್ತಾ ಇದ್ರಂತೆ. ಅಂದ್ರೆ ಅತಿಥಿ ಸತ್ಕಾರವನ್ನ ಮಾಡಾದ್ಮೇಲೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದಿದ್ದು ಆಶೀರ್ವಾದ ಏನಪ್ಪಾ ಅಂತಂದ್ರೆ, ನನ್ನ ಮಗ ಸದಾ ಕೃಷ್ಣನ ಸೇವೆಯಲ್ಲಿ ತೊಡಕೊಳ್ಳಿ, ರಾಧಾರಾಣಿಯ ಸೇವೆಯಲ್ಲಿ ತೊಡಕೊಳ್ಳಿ ಅನ್ನೋ ಒಂದು ಆಶೀರ್ವಾದವನ್ನ ಕೇಳ್ತಾ ಇದ್ರಂತೆ. ಅದಲ್ಲದೆ ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಮೃದಂಗವನ್ನ ಸಹ ಕಲ್ಸಿದ್ರು. ಅವ್ರ ತಾಯಿಗೆ ಎಷ್ಟೋ ಸಲ ಅದ್ರ ಬಗ್ಗೆ ತೊಂದ್ರೆ ಇತ್ತು. ಅಂದ್ರೆ ಏನಕ್ಕೆ ಇಷ್ಟ್ ಸಣ್ಣ ವಯಸ್ಸಿನಲ್ಲಿ ಆಟ ಆಡೋ ಮಗುಗ್ ನೀವು ಮೃದಂಗ ಎಲ್ಲ ಕಲಿಸ್ತಾ ಇದ್ದೀರಾ, ಆಟ ಆಡುವಂತ ಮಗುಗೆ ನೀವು ಸದಾ ಭಕ್ತಿ ಮಾರ್ಗವನ್ನ ತೋರಿಸ್ತಾ ಇದ್ದೀರಾ, ಇದೆಲ್ಲವನ್ನ ಅವ್ರ ತಾಯಿ ಕೇಳ್ತಾ ಇದ್ರು. ಆದ್ರೆ ಭ ಪ್ರಭುಪಾದರಿಗೆ ರಾಧಾರಾಣಿಯ ಬಗ್ಗೆ, ಕೃಷ್ಣನ ಬಗ್ಗೆ ಮನಸ್ಸನ್ನ ಅವರ ತಂದೆ ಸದಾ ನಿಲ್ಲಿಸ್ತಾ ಇದ್ರು. ನಾವು ತಿಳ್ಕೊಂಡಿದೀವಿ ಯಾವ ರೀತಿ ಆ ಸಣ್ಣ ಮಗುವಿನಲ್ಲೇ ಪ್ರಭುಪಾದರು ಅವ್ರ ಮನೆಯಲ್ಲೇ ಜಗನ್ನಾಥನ ಒಂದು ರಥಯಾತ್ರೆಯನ್ನ ಮಾಡ್ತಾ ಇದ್ರು. ಪ್ರಸಾದ ವಿನಿಯೋಗವನ್ನ ಮಾಡ್ತಾ ಇದ್ರು. ಎಲ್ಲ ಒಂದು ಕೀರ್ತನೆಯನ್ನ ಮಾಡೋ ಅಂಥದ್ದಾಗ್ಲಿ, ಮೃದಂಗವನ್ನ ನುಡಿಸ್ಕೊಂಡು ಭಗವಂತನ ಮುಂದೆ ತಾವು ಸಹ ಆ ಭಕ್ತ ಭಕ್ತಿಯಿಂದ ಭಕ್ತಿಯ ಭಾವದಲ್ಲಿ ತೇಲಿ ಹೋಗ್ತಾ ಇದ್ರು. ಇದೆಲ್ಲವನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಅವರ ತಂದೆ ತಾಯಿಯ ಹಾರೈಕೆ ಏನಿತ್ತು, ಅವರ ಮಾರ್ಗದರ್ಶನ ಏನಿತ್ತು, ಅದರಿಂದಾನೇ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ಪ್ರಭುಪಾದರ ಬಾಲ್ಯವನ್ನ ನೋಡಿದ್ರೆ ಈಗ ನಾವು ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೂನು ಸಹ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಸಣ್ಣ ಮಗು ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಸಣ್ಣ ಮಗು, ನಮಗ್ ತಿಳಿದಿರೋರ್ ಮನೆಯಲ್ಲಿ ಇರುವಂತದ್ದು, ಅವರ ಒಂದು ಜೀವನ ಯಾವ ರೀತಿ ಇದೆ, ಅವರ ಒಂದು ಬಾಲ್ಯ ಯಾವ ರೀತಿ ನಡೀತಿದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅಥವಾ ಈಗಾಗ್ಲೇ ನಾವು ಬೆಳೆದ್ ಬಂದಿರುವಂತಹ ಬಾಲ್ಯ, ನಮ್ಮ ಬಾಲ್ಯ ಯಾವ ರೀತಿ ಇತ್ತು, ಪ್ರಭುಪಾದರ ಬಾಲ್ಯ ಯಾವ ರೀತಿ ಇತ್ತು ಅಂತ. ಹಾಗಾದ್ರೆ ನಾವೀಗ ಆಲ್ರೆಡಿ ಮುಗಿಸ್ಬಿಟ್ಟಿದೀವಿ ಮಾತಾಜಿ, ನಾವ್ ಇಷ್ಟು ವಯಸ್ಸಾಗೋಗಿದೆ, ಈಗ ಯಾವ ರೀತಿ ನಾವು ಬದಲಾಯಿಸ್ಕೊಳ್ಳೋದು, ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ದೊಡ್ಡವರಾಗೋಗಿದ್ದಾರೆ, ಯಾವ ರೀತಿ ಬದಲಾಯಿಸ್ಕೊಳ್ಳೋದು ಅಂದ್ರೆ ಅದನ್ನು ಸಹ ಪ್ರಭುಪಾದರು ತಿಳಿಸ್ಕೊಡ್ತಾರೆ. ಯಾವ ರೀತಿ ಬಾಲ್ಯದಲ್ಲಿ ಅಕಸ್ಮಾತ್ ನಮ್ಗೆ ನಮ್ಗೆ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರು, ಮುಂದಿನ ಹಂತದಲ್ಲಿ, ಜೀವನದ ಮುಂದಿನ ಹಂತಗಳಲ್ಲಿ ಯಾವ ರೀತಿ ನಾವು ಕೃಷ್ಣ ಪ್ರಜ್ಞೆಯನ್ನ ತಗೊಂಡ್ ಬರ್ಬೋದು, ಯಾವ ರೀತಿ ಈ ಕೃಷ್ಣ ಪ್ರಜ್ಞೆಯನ್ನ ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಗೃಹಸ್ಥ ಆಶ್ರಮದಲ್ಲಿ ಕೃಷ್ಣ ಪ್ರಜ್ಞೆ. ನಾವೆಲ್ಲರೂ ಸಹ ಈಗ ಆಲ್ಮೋಸ್ಟ್ ಇರೋರೆಲ್ಲರೂ ಗೃಹಸ್ಥ ಆಶ್ರಮದಲ್ಲಿ ಇರೋಂತವ್ರೇನೆ. ನಮ್ಮ ಒಂದು ಜೀವನ ಯಾವಾಗ್ಲೂನು ಆಸಕ್ತಿ ಇದೆ ಆಧ್ಯಾತ್ಮಿಕತೆ ಕಡೆ. ಆದ್ರೆ ನಮ್ಮ ಒಂದು ಕರ್ತವ್ಯಗಳೇನಿದೆ ಗೃಹಸ್ಥ ಸಂಸಾರದಲ್ಲಿ ಯಾವ ರೀತಿ ಇದೆ, ಅದೆರಡು ಕಡೆ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಮಾತಾಜಿ. ಅದೆರಡೂ ಕಡೆ ನಮ್ಗೆ ಎಳಿತಾ ಇದೆ, ಆ ಕಡೆನೂ ಎಳಿಯುತ್ತೆ, ಈ ಕಡೆನೂ ಎಳಿಯುತ್ತೆ. ಎಲ್ಲಿ ಜಗ್ಗೋದು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಭಯನೂ ಆಗುತ್ತೆ,
ಒಂದೊಂದ್ಸತಿ ನಾ ಎಲ್ಲಿ ದೂರ ಹೊರಟೋಗ್ತೀನೋ, ಸಂಸಾರದಲ್ಲಿ ಮುಳುಗೋಗಿ ಈ ಒಂದು ಆಧ್ಯಾತ್ಮಿಕ ಅಥವಾ ಒಂದು ಕೃಷ್ಣ ಪ್ರಜ್ಞೆಯಿಂದ ದೂರ ಹೊರಟೋಗ್ತೀನೋ ಅನ್ನೋ ಒಂದು ಭಯ ಸದಾ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಇವತ್ತು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಓದಿರೋ ಪುಸ್ತಕದಲ್ಲಿ ಒಂದು ಸ್ವಲ್ಪ ಸಾರಾಂಶನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಿದ್ದು, ಆ ಒಂದು ಸಾರಾಂಶದ ಮುಖಾಂತರ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಇವತ್ತು ಎಲ್ಲರೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸ್ವಲ್ಪ ಸಣ್ಣ ಒಂದು ಸಹಾಯ ಆಗ್ಬೋದು ನಿಮ್ಗೂ ಸಹ. ಯಾಕೆಂದ್ರೆ ಯಾವ ರೀತಿ ಅದು ನನಗೂ ಸಹಾಯ ಆಗ್ತಾ ಇದೆ, ನಿಮ್ಗೂ ಸಹ ಅದೇ ರೀತಿ ಸಹಾಯ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ನಿಮ್ಗೂ ಸಹ ಅನುವು ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ಈ ಒಂದು ವಿಷಯವನ್ನ ಆರಿಸ್ಕೊಂಡೆ. ಹಾಗಾಗಿ ಇವತ್ತು ನಾವು ಈ ಒಂದು ಗೃಹಸ್ಥಾಶ್ರಮದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಯಾವ ರೀತಿ ತಗೊಂಡ್ ಬರ್ಬೇಕು, ಯಾವ ರೀತಿ ಇದ್ರೆ ನಮ್ಮ ಜೀವನ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆಶ್ರಮ ಅಂತಂದ್ರೆ ಏನು? ಆಶ್ರಮ ಅಂತಂದ್ರೆ ಅಲ್ಲಿ ಒಂದು ಆಧ್ಯಾತ್ಮಿಕ ಜೀವನವನ್ನ ಅಭ್ಯಾಸ ಮಾಡುವಂಥದ್ದು. ಆಧ್ಯಾತ್ಮಿಕ ಜೀವನವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಅಲ್ಲಿ ಅನೇಕ ಪಾಲನೆಗಳನ್ನ ಮಾಡ್ಬೇಕು. ಅನೇಕ ನಿಯಮಗಳಿರುತ್ತೆ. ಅದೆಲ್ಲದರ ಒಂದು ಪಾಲನೆಯನ್ನ ಮಾಡ್ಬೇಕು. ಆಗ ಮಾತ್ರನೇ ನಾವೊಂದು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಈಗ ಮನೆಯೆಲ್ಲ ಬಿಟ್ಟು ಆಶ್ರಮಕ್ಕೆ ಸೇರ್ಕೊಳ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಪ್ರಭುಪಾದ್ರೆ ಹೇಳಿದ್ದಾರೆ. ಜೊತೆಗೆ ಸ್ವಯಂ ಭಗವಂತನು ಸಹ 6ನೇ ಅಧ್ಯಾಯದಲ್ಲಿ 4 ಆಶ್ರಮದ ಒಂದು ಮನಸ್ಥಿತಿಯನ್ನು ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಯಾವ್ದಪ್ಪ ಈ 4 ಆಶ್ರಮ ಅಂತ ಹೋದ್ರುನು ನಾವು ತಿಳ್ಕೊಳ್ಬೋದು. ಒಂದು ಬ್ರಹ್ಮಚರ್ಯಾಶ್ರಮ, ನಂತರ ಗೃಹಸ್ಥಾಶ್ರಮ, ನಂತರ ವಾನಪ್ರಸ್ಥಾಶ್ರಮ, ಕೊನೆಗೆ ಸನ್ಯಾಸಾಶ್ರಮ. ಈ ಒಂದು ಬ್ರಹ್ಮಚರ್ಯಾಶ್ರಮ ನಮ್ಗೆ 25 ವರ್ಷದ ತನಕ ಬಂತು ಅಂದ್ರೆ, ಗೃಹಸ್ಥಾಶ್ರಮ ಬಂದು 25ರಿಂದ 50ನೇ ವರ್ಷದ ತನಕ ನಾವು ಗೃಹಸ್ಥಾಶ್ರಮದಲ್ಲಿರ್ತೀವಿ. ನಂತರ 50ರಿಂದ 75 ವರ್ಷ ವಾನಪ್ರಸ್ಥದಲ್ಲಿ ಸೇರ್ಕೊಳ್ತೀವಿ. ಕೊನೆಯದಾಗಿ ಸನ್ಯಾಸಾಶ್ರಮ 75ರ ನಂತರ ಬರುವಂತಹ ಜೀವನ ನಾವು ಸನ್ಯಾಸಾಶ್ರಮದಲ್ಲಿ ಕಳಿಬೇಕು ಅನ್ನೋದನ್ನ ಭಗವಂತ 6ನೇ ಅಧ್ಯಾಯದಲ್ಲಿ ಅನೇಕ ಶ್ಲೋಕಗಳ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಭಗವಂತ ಈ 4 ಆಶ್ರಮದಲ್ಲಿ ಇರುವಂತವರ ಮನಸ್ಥಿತಿ ಹೇಗಿರುತ್ತೆ, ಅವರ ಒಂದು ಉದ್ದೇಶ ಏನು, ಅವರ ಒಂದು ಕರ್ತವ್ಯ ಏನು, ಇದೆಲ್ಲದರ ಒಂದು ಸಂಕ್ಷಿಪ್ತ ಅವಲೋಕನವನ್ನ ನಾವು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಪಡಿತಾ ಹೋಗ್ತೀವಿ. ಹಾಗಾಗಿ ಆ ಒಂದು 6ನೇ ಅಧ್ಯಾಯವನ್ನ ಹೆಚ್ಚು ಹೆಚ್ಚು ನಾವು ಓದ್ತಾ ಇದ್ದಷ್ಟುನು ನಮ್ಗೆ ಈ ಒಂದು ಗೃಹಸ್ಥಾಶ್ರಮದಲ್ಲಿ ನಾವು ಯಾವ ರೀತಿ ಒಂದು ಜೀವನವನ್ನ ನಡೆಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮೇಲ್ನೋಟಕ್ಕೆ ಈ ಒಂದು ಕೌಟುಂಬಿಕ ಜೀವನ ಅನ್ನೋದು ಒಬ್ಬರ ಭಕ್ತಿಗೆ ಅಡ್ಡಿ ಆಗತ್ತೆ. ಅದು ನಮ್ಮ ಒಂದು ಅನೇಕ ಸಮಯ, ಜವಾಬ್ದಾರಿ ಇದೆಲ್ಲವನ್ನ ತಗೊಂಡು ಸಂಸಾರ ನಮ್ಗೆ ಅಡ್ಡಿ ಮಾಡುತ್ತೆ ಅನ್ನೋದನ್ನ ನಾವ್ ಯಾವಾಗ್ಲೂ ಅನ್ಕೊಳ್ತಾನೆ ಇರ್ತೀವಿ. ನಾವ್ ಯಾಕೆ ಈ ಗೃಹಸ್ಥಾಶ್ರಮಕ್ಕೆ ಬಂದ್ವಿ? ಈ ಒಂದು ಕೌಟುಂಬಿಕ ಜೀವನ ಅನ್ನೋದೇನಿದೆ ನನ್ನ ಭಕ್ತಿಗೆ ಅಡ್ಡಿ ಮಾಡ್ತಾ ಇದೆ. ಇಲ್ಲಿ ನನಗೆ ಸಮಯ ಕೊಡ್ಲಿಕ್ಕೆ ಆಗ್ತಿಲ್ಲ ಕೃಷ್ಣ ಪ್ರಜ್ಞೆಗೆ. ನನಗೆ ಅನೇಕ ಜವಾಬ್ದಾರಿ ಇದೆ. ನನ್ನ ಸಂಸಾರ ಈ ರೀತಿ ಇದೆ. ನಾನು ಅದನ್ನ ಸರಿ ಮಾಡ್ಕೊಳ್ಳ, ನಾನ್ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲ್ಲ. ಎಲ್ಲ ಒಂದು ಕ್ವಶನ್ ಮಾರ್ಕು ಎಲ್ರಿಗೂ ಸದಾ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ಒಂದು ಗೃಹಸ್ಥಾಶ್ರಮ ಅಲ್ಲಿ ಏನು ಪ್ರಯೋಜನ ಇರುತ್ತೆ? ಏನು ಗೃಹಸ್ಥಾಶ್ರಮ ಅಂತೆಲ್ಲ ಅಂದ್ರೆ, ನಾವು ಭಗವದ್ಗೀತೆಯ 4ನೇ ಅಧ್ಯಾಯದ 26ನೇ ಶ್ಲೋಕವನ್ನ ನೋಡ್ಬೋದು. ಆ ಒಂದು 26ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಗವಂತ ಅಂತಂದ್ರೆ, ಶ್ರೋತ್ರ ಅಧೀನಿ ಇಂದ್ರಿಯಾಣಿ ಅನ್ಯೇ ಸಂಯಮ ಅಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯ ಅಗ್ನಿಷು ಜುಹ್ವತಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಚಾರಿಗಳು ಪರಿಶುದ್ಧ ಬ್ರಹ್ಮಚಾರಿಗಳು ಒಂದು ಶ್ರವಣ ಪ್ರಕ್ರಿಯೆಯನ್ನ ಮತ್ತು ಇಂದ್ರಿಯಗಳನ್ನ ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಣೆ ಮಾಡ್ತಾರಂತೆ. ನಿಯಮಬದ್ಧರಾಗಿರುವಂತಹ ಗೃಹಸ್ಥರೇನ್ ಮಾಡ್ತಾರೆ, ಅವರು ತಮ್ಮ ಒಂದು ಇಂದ್ರಿಯವನ್ನ ಇಂದ್ರಿಯದ ಒಂದು ಸೇವೆಯಲ್ಲಿನೇ ತೊಡಗಿಸ್ಕೊಳ್ತಾ ಹೊರಟೋಗ್ತಾರೆ ಅಂತ ಆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಬದುಕಿನ ಈ ಒಂದು 4 ವಿಭಾಗಗಳು ಏನ್ ಬರುತ್ತೆ ನಮ್ಮಲ್ಲಿ, ಆ ಎಲ್ಲವೂ ಸಹ ಅದರ ಒಂದು ಉದ್ದೇಶವನ್ನ ಪರಿಪೂರ್ಣವಾಗಿ ಪಡ್ಕೊಳ್ಳೇಬೇಕು. ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾವು ಇಂದ್ರಿಯ ಭೋಗ ಅಷ್ಟೇ ಅಲ್ಲ, ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲೂ ನಾವು ಪರಿಪೂರ್ಣತೆಯನ್ನ ಕಾಪಾಡ್ಕೊಳ್ಳಿಕ್ಕೆ, ನಡೆಸ್ಕೊಳ್ಳಿಕ್ಕೆ ಸ್ವಯಂ ಭಗವಂತ ಈ ಒಂದು 4 ಆಶ್ರಮವನ್ನ ಮಾಡಿರುವಂತದ್ದು. ಆ 4 ಆಶ್ರಮದಲ್ಲಿ ನಮ್ಮನ್ನ ನಾವು ಪ್ಯೂರಿಫೈ ಮಾಡ್ಕೊಳ್ಬೇಕು, ಪರಿಪೂರ್ಣತೆಯನ್ನ ಮಾಡ್ಕೊಂಡು ಕೊನೆಯದಾಗಿ ಸನ್ಯಾಸದ ನಂತರ ಭಗವಂತನ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಒಬ್ಬ ಯೋಗ್ಯವಾದ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಬ್ರಹ್ಮಚಾರಿಗಳಾದವರು ಇಂದ್ರಿಯ ಸುಖದಿಂದ ದೂರವಾಗಿತ್ಕೊಂಡು ಮನಸ್ಸನ್ನ ಸದಾ ನಿಯಂತ್ರಣದಲ್ಲಿಟ್ಕೊಳ್ಬೇಕು.
ಬ್ರಹ್ಮಚಾರಿ ಕೃಷ್ಣನ ಒಂದು ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದ ಮಾತುಗಳನ್ನೇ ಮಾತ್ರ ಕೇಳ್ತಾ ಇರಬೇಕು. ಹಾಗಾಗಿ ಅವರ ಒಂದು ಮೂಲ ತತ್ವ ಏನಾಗಿರುತ್ತೆ, ಶ್ರವಣ ಮಾತ್ರ ಆಗಿರುತ್ತೆ. ಶುದ್ಧ ಬ್ರಹ್ಮಚಾರಿ ಸದಾ ಹರೇರ್ ನಾಮ ಸಂಕೀರ್ತನಂ, ಸದಾ ನಾಮ ಸಂಕೀರ್ತನೆಯಲ್ಲಿ ಭಗವಂತನ ಮಹಿಮೆಯನ್ನ ಕೇಳೋದ್ರಲ್ಲಿ ಹೇಳೋದ್ರಲ್ಲಿ ಸಂಪೂರ್ಣವಾಗಿ ತೊಡಗಿರ್ತಾನೆ. ಅವರಿಗೆ ಯಾವುದೇ ಒಂದು ಪ್ರಾಪಂಚಿಕ ಶಬ್ದಗಳನ್ನ ಆಲಿಸದೆ ಬರೀ ಹರೇ ಕೃಷ್ಣ ಮಹಾಮಂತ್ರ ಅನ್ನೋ ಒಂದು ಆಧ್ಯಾತ್ಮಿಕ ಶಬ್ದವನ್ನ ಕೇಳೋದ್ರಲ್ಲಿ ತೊಡಗಿರ್ತಾನೆ ಅಂತ ತಿಳಿಸ್ತಾರೆ. ಆದ್ರ ನಂತರ ಗೃಹಸ್ಥನಿಗೆ, ಆತನಿಗೆ ಒಂದು ಇಂದ್ರಿಯ ಸುಖಕ್ಕೆ ಸ್ವಲ್ಪ ಅವಕಾಶವನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಅವರು ಅಲ್ಲಿ ಅದನ್ನ ಸಂಯಮದಿಂದ ಬಳಸ್ಕೊಡ್ಬೇಕು. ಅಂದ್ರೆ ಈ ಒಂದು ಸ್ವಾತಂತ್ರ್ಯತೆಯನ್ನ ಭಗವಂತ ಅಲ್ಲಿ ಕೊಟ್ಟಿದ್ದಾನೆ. ಸ್ವಾತಂತ್ರ್ಯ ಸಿಕ್ತು ಅಂದ ತಕ್ಷಣ ನಾವು ಯಾವ ರೀತಿ ಬೇಕೋ ಆ ರೀತಿ ಓಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸ್ವಾತಂತ್ರ್ಯದಲ್ಲಿ ನಮಗೆ ನಮ್ಗೆ ಆದಂತಹ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ ಏನಿದೆ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಜೀವನವನ್ನ ನಡೆಸಿದ್ವಿ ಅಂತಂದ್ರೆ ನಾವು ಗೃಹಸ್ಥರಾಗಿ ಇದ್ಕೊಂಡೇನೆ ನಾವು ಮುಂದುವರಿಬಹುದು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬಹುದು ಅನ್ನೋದನ್ನ ಅಲ್ಲಿ ಭಗವಂತ ತಿಳಿಸ್ತಾರೆ. ನಮಗೆ ನೀಡಿರುವಂತಹ ಯಾವುದೇ ಒಂದು ಗೃಹಸ್ಥಾಶ್ರಮದಲ್ಲಿ ಇರುವಂತಹ ಅನೇಕ ಆ ಆ, ಇಂದ್ರಿಯ ಸುಖಗಳೇನಿದೆ ಅದನ್ನ ಹಿತಮಿತವಾಗಿ ಬಳಸ್ಕೊಳ್ಬೇಕು. ಆಗ ನಾವು ಸಂಯಮಶೀಲನಾದ ಗೃಹಸ್ಥನಾಗಿರ್ತೀವಿ. ಅಲ್ಲಿ ಇಂದ್ರಿಯ ಸುಖದ ನಿಯಂತ್ರಣ ಇಲ್ಲದೆ ಹೋಯಿತು ಅಂದ್ರೆ ನಾವು ಗೃಹಸ್ಥಾಶ್ರಮದಿಂದ ಮತ್ತೆ ಅಧೋಗತಿಗೆ ಇಳಿದ್ ಬಿಡ್ತೀವಿ ಅಂತ ತಿಳಿಸ್ತಾರೆ. ಅದ್ರ ನಂತರ ಬರುವಂತಹ ಒಂದು ವಾನಪ್ರಸ್ಥಾಶ್ರಮದಲ್ಲಿ ಯಾವ ರೀತಿ ನಾವು ಒಂದು ಆ ಒಂದು ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಬೆಳೆಸ್ಕೊಳ್ಬೇಕು. ಬೇ ಯಾಕೆಂದ್ರೆ ಅಷ್ಟು ದಿವಸ ನಾವು ಸಂಸಾರದಲ್ಲಿರ್ತೀವಿ. ಸಂಸಾರದಲ್ಲಿ ನಮ್ಗೆ ಅನೇಕ ಜವಾಬ್ದಾರಿಗಳಿರುತ್ತೆ. ಜವಾಬ್ದಾರಿಗಳ ಇದ್ದಾಗ ನಮ್ಮ ಒಂದು ಜವಾಬ್ದಾರಿಯನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಅನೇಕ ನಮ್ಮ ಒಂದು ಸಂಸಾರದಲ್ಲಿರುವಂಥವ್ರು ಇರ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಒಂದು ಅಧಿಕಾರವನ್ನ ಕೊಟ್ಟು ನಾವು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಸೊ ವಾನಪ್ರಸ್ಥಾಶ್ರಮ ಏನು ಅಂತಂದ್ರೆ ಸನ್ಯಾಸಾಶ್ರಮಕ್ಕೆ ಹೋಗ್ಲಿಕ್ಕೆ ಮುಂಚೆ ನಮ್ಮನ್ನ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ಆಗಾಗ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಭಗವಂತನ ಸೇವೆಗಾಗಿ ನಾವು ಒಂದು ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು. ಅಂದ್ರೆ ನಮ್ಮ ಒಂದು ಸಂಸಾರದಿಂದ ದೂರ ಉಳಿಯೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಆ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಬಳಸ್ಕೊಳ್ಳಿಕ್ಕಾಗಿ ದೂರ ಹೋಗ್ಲಿಕ್ಕೆ ನಾವು ಈ ಒಂದು ಪರಿಕ್ರಮವನ್ನ ಮಾಡೋವಂಥದ್ದಿರ್ಬೋದು. ಆ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಹೋಗ್ಬೇಕು. ಈ ಒಂದು ವಾನಪ್ರಸ್ಥಾಶ್ರಮ ಮುಗಿತಾ ಬಂದಾಗ ನಾವು ಆಲ್ಮೋಸ್ಟ್ ನಮ್ಮ ಒಂದು ಕರ್ತವ್ಯಗಳೇನಿದೆ ಅದೆಲ್ಲವನ್ನ ಮನೆಯಲ್ಲಿ ಇನ್ನೊಬ್ಬ ಗೃಹಸ್ಥನಾಗಿರುವಂತಹ ಹೆಡ್ ಆಗಿರ್ತಾರಲ್ಲ, ಮುಖ್ಯಸ್ಥನಾಗಿರ್ತಾನಲ್ಲ ಆತನಿಗೆ ಅಥವಾ ಅವರ ಒಂದು ಸಂಸಾರಕ್ಕೆ ಕೊಟ್ಟು ನಾವು ಮುಂದುವರಿಯೋದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ನಮ್ಮ ವಾನಪ್ರಸ್ಥಾಶ್ರಮವನ್ನ ಮುಗಿಸ್ಕೊಂಡ್ವಿ ಅಂದ್ರೆ ಕೊನೆಯದಾಗಿ 75ರ ನಂತರ ಸಿಗುವಂತಹ ಸನ್ಯಾಸಾಶ್ರಮದಲ್ಲಿ ಸದಾ ಭಗವಂತನ ಧ್ಯಾನವನ್ನ ಮಾಡ್ತಾ ಎಲ್ಲರಿಂದ ಅಂದ್ರೆ ನಮ್ಮ ಒಂದು ಸಂಸಾರದಿಂದ ದೂರವಾಗಿತ್ಕೊಂಡು ಡಿಟ್ಯಾಚ್ಡ್ ಆಗಿ ನಾವು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಇನ್ನ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು, ಯಾಕೆಂದ್ರೆ ಕೊನೆಯ ಒಂದು ಸಮಯ ಬಂದಿರುತ್ತೆ, ಎಷ್ಟು ನಾವು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಭಗವಂತನ ಧ್ಯಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಡೆ ಗಮನ ಕೊಡ್ಬೇಕು. ಯಾಕೆಂದ್ರೆ ಯಾವುದೇ ಕ್ಷಣದಲ್ಲಿ ನಾವು ಹಿಂತಿರುಗಿ ಭಗವಂತನ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಮಯ ನಿಗದಿ ಆಗೋಗಿರತ್ತೆ. ಅದು ಯಾವಾಗ ಬರುತ್ತೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಜೀವನವನ್ನ ಆ ರೀತಿ ನಡೆಸ್ತಾ ಹೋದ್ರೆ ನಾವು ಸನ್ಯಾಸಾಶ್ರಮದ ನಂತರ ಭಗವಂತನ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಒಂದು 4ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಳ್ಬಹುದು. ಆಗ್ಲೇ ಹೇಳ್ದಾಗೆ ಈ ಒಂದು ಬ್ರಹ್ಮಚರ್ಯ ಅನ್ನೋದು 25 ವರ್ಷಗಳ ತನಕ. ಆ ಒಂದು ಬ್ರಹ್ಮಚರ್ಯದಲ್ಲಿ ನಾವು ಮುಖ್ಯವಾಗಿ ಶಿಸ್ತಿನ ಜೀವನವನ್ನ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಶಿಸ್ತುಬದ್ಧವಾದಂತಹ ಜೀವನ ಯಾವ ರೀತಿ ನಮ್ಮ ಒಂದು ಬೆಳಗ್ಗೆ ಎದ್ದ ತಕ್ಷಣದಿಂದ ಕೊನೆ ಒಂದು ಮತ್ತೆ ರಾತ್ರಿ ಮಲಗೋ ತನಕ ನಮ್ಮ ಒಂದು ಜೀವನ ನಡಿಬೇಕು ಅನ್ನೋದನ್ನ ನಾವಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈಗೇನಾಗೋಗಿದೆ, ಎಲ್ಲರನ್ನ ನಾವು ಗುರುಕುಲ ಅಂದ್ರೆ ಗುರುಗಳ ಒಂದು ಆಶ್ರಯಕ್ಕೆ ನಾವು ಕಳಿಸೋದಿಲ್ಲ, ಈ ಒಂದು ಶಾಲೆಗಳು ಅನ್ನೋದು ಕಡೆ ಕಳಿಸ್ತಾ ಇರ್ತೀವಿ. ಅಲ್ಲಿನ ಒಂದು ಆ ಶ್ರದ್ಧೆ ಇರ್ಬೋದು ಅಥವಾ ಅವರ ಒಂದು ರೀತಿ ನೀತಿಗಳಿರ್ಬೋದು ಅದು ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಅಲ್ಲಿನೂ ಸಹ ಹೆಚ್ಚಿನಾಗಿ ನಾವು ರೆಡಿ ಮಾಡೋದು ಮಕ್ಕಳನ್ನ ಯಾವ ರೀತಿ ಅಂದ್ರೆ ಇಂದ್ರಿಯ ತೃಪ್ತಿಗೆ ಯಾವ ರೀತಿ ನಾವು ಬೆಳಿಬೇಕು, ಇಂದ್ರಿಯ ತೃಪ್ತಿಯನ್ನ ಪಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ಕೆಲಸವನ್ನ ಮಾಡ್ಬೇಕು ಅನ್ನೋ ಕಡೆಗೆ ಗಮನವನ್ನ ಕೊಡ್ತೀವಿ ಹೊರತು ನಾವು ಭಗವಂತನ ಸೇವೆಯನ್ನ ಯಾವ ರೀತಿ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದ್ರ ಕಡೆ ಅಲ್ಲಿ ಈಗಿನ ಒಂದು ನಿಯಮ ಏನಿದೆ ಅಥವಾ ಈಗಿನ ಒಂದು ಸಂಸಾರದಲ್ಲಿ ಈ ಶಾಲೆ ಎಲ್ಲ ನಡೀತಾ ಇರುವಂತದ್ದು ಆ ರೀತಿ ಆಗೋಗಿದೆ. ಆದ್ರೆ ಹಿಂದಿನ ಒಂದು ಅವಧಿಯಲ್ಲಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವರು ಸದಾ ಗುರುವಿನ ಒಂದು ಸೇವೆಯನ್ನ ಮಾಡ್ತಾ ಇದ್ರು. ಗುರುಗಳ ಒಟ್ಟಿಗೆ ಸದಾ
ಸದಾ ಕೂತು ನಿಂತು ಅವರೊಟ್ಟಿಗೆ ಪ್ರತಿ ಹೆಜ್ಜೆನಲ್ಲೂ ಪ್ರತಿ ಉಸಿರಾಟದಲ್ಲೂ ದೇವರ ಒಂದು ಪ್ರಜ್ಞೆಯಲ್ಲಿ ಅಂದ್ರೆ ದೇವರ ಒಂದು ನಾಮವನ್ನ ಕಲಿಯೋದಿರ್ಬೋದು, ಆತನ ಲೀಲೆಯನ್ನ ಕೇಳುವಂಥದ್ದಿರ್ಬೋದು, ತಮ್ಮ ಒಂದು ಬ್ರಹ್ಮಚರ್ಯದ ಒಂದು 25 ವರ್ಷಗಳ ತನಕ ಆ ಒಂದು ಧ್ಯಾನವನ್ನ ಮಾಡಿ ಭಗವಂತನ ಸೇವೆಯನ್ನ ಮಾಡ್ತಾ ಅವರಲ್ಲಿ ಒಂದು ವಿನಮ್ರ ಭಾವ ಅನ್ನೋದು ಬಂದಿರೋದು. ಹಾಗಾಗಿ ಆ ಬ್ರಹ್ಮಚರ್ಯದ 25 ವರ್ಷಗಳು ಮುಗಿದ್ಮೇಲೆ ಅವರು ಗೃಹಸ್ಥಾಶ್ರಮಕ್ಕೆ ಯೋಗ್ಯರಾಗಿರ್ತಿದ್ರು. ಆ ಒಂದು ಗೃಹಸ್ಥಾಶ್ರಮ ಯಾವ ರೀತಿ ಅಂದ್ರೆ ನಮ್ಗೆ ತುಂಬಾ ಮುಖ್ಯವಾದಂತಹ ಪಾಠವನ್ನ ಕಲಿಸುತ್ತೆ. ಏನು ಮೊದಲನೇ ಪಾಠವನ್ನ ಕಲಿಸುತ್ತೆ ಅಂತಂದ್ರೆ, ನಾವೆಲ್ಲರೂ ನಮ್ಮ ಒಂದು ಜೀವನವನ್ನ ಆ ಒಂದು ಮದುವೆಯ ನಂತರದ ಜೀವನವನ್ನ ತೆಗೆದುಕೊಂಡ್ವಿ ಅಂದ್ರೆ ಎಲ್ಲರೂ ನಾವಿದಕ್ಕೆ ಆದಷ್ಟು ಬೇಗ ಈ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ತೀವಿ. ಏನು ಮೊದಲನೇ ಪಾಠ ಅಂತಂದ್ರೆ ಪ್ರಭುಪಾದರು ಹೇಳೋದು, ನಾವು ಗೃಹಸ್ಥರಾಗ್ತಿದ್ದಂಗೆ ನಮ್ಮ ಎಲ್ಲ ಒಂದು ಸ್ವಾತಂತ್ರ್ಯವನ್ನ ಬಿಟ್ಬಿಡ್ತೀವಿ. ಅಂದ್ರೆ ನಾವು ಯಾವ ರೀತಿ ಮದುವೆಗೆ ಮುಂಚೆ ಇರ್ತೀವಿ, ಮದುವೆಯ ನಂತರ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅದೇ ರೀತಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಗೃಹಸ್ಥಾಶ್ರಮ ನಮಗೆ ಕಲಿಸುವಂತಹ ಮೊದಲನೇ ಪಾಠ ನಮ್ಮ ಒಂದು ಸ್ವಾತಂತ್ರ್ಯತೆ ಏನಿದೆ, ನಮ್ಮ ಇದು ನಂದು, ಇದು ನಾನು ಹಿಂಗೆ ಇರೋದು, ನಾ ಹಿಂಗೆ ಮಾಡೋದು ಅದನ್ನೋದನ್ನ ನಿಲ್ಲಿಸ್ಬಿಡ್ತೀವಿ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿನೂ ಸಹ ಅದನ್ನ ಅಳವಡಿಸ್ಕೊಳ್ತಾ ಇರ್ಬೇಕು. ಅದನ್ನೇ ಪ್ರಭುಪಾದರು ಹೇಳ್ತಿರೋದು, ಯಾವ ರೀತಿ ಗೃಹಸ್ಥಾಶ್ರಮ ಅನ್ನೋದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ಅನ್ನೋದನ್ನ ತಿಳಿಸ್ತಾರೆ. ಕೃಷ್ಣ ಪ್ರಜ್ಞೆಯ ಮೊದಲನೇ ಪಾಠ ನಮ್ಮ ಒಂದು ಸ್ವಾತಂತ್ರ್ಯವನ್ನ ಬಿಟ್ಬಿಡೋದು. ಅದಕ್ಕೆ ಪ್ರಭುಪಾದರು ಹೇಳೋದು, ಎಲ್ಲವನ್ನ ಯಾವಾಗ ನಾವು ಭಗವಂತ ನಿನಗ್ ಸೇರಿದ್ದಪ್ಪ ಅಂದ್ರೆ ಅಲ್ಲಿ ನಾನು ನನ್ನದು ಅನ್ನೋದು ಬರೋದೇ ಇಲ್ಲ. ನಮ್ಮ ಎಲ್ಲ ಒಂದು ಸ್ವಾತಂತ್ರ್ಯವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟಿರ್ತೀವಿ. ಸೊ ನಮಗೇ ಗೊತ್ತಿಲ್ಲದೆ ನಾವು ಗೃಹಸ್ಥಾಶ್ರಮದಲ್ಲಿ ಮೊದಲನೇದಾಗಿ ಕಲ್ತ್ಕೊಳ್ಳುವಂಥದ್ದು ನಮ್ಮ ಒಂದು ಸ್ವಾತಂತ್ರ್ಯವನ್ನ ಬೇರೆಯವ್ರಿಗೆ ಕೊಡುವಂಥದ್ದು. ಅಂದ್ರೆ ಬೇರೆಯವ್ರಿಗೆ ಕೊಟ್ಬಿಡೋದು ಅಂದ್ರೆ ನಾವು ಅವ್ರ ಗುಲಾಮರಾಗಿರ್ತೀವಿ ಅಂತಲ್ಲ, ಅವರ ಬೇರೆಯವರ ಪ್ರಾಮುಖ್ಯತೆ ಹೆಚ್ಚಾಗತ್ತೆ. ನನಗಿಂತ ನಮ್ಮ ಒಂದು ಸಂಸಾರದಲ್ಲಿ ಇರುವಂತಹವರ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ನಾವು ಯಾವ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದ್ರೆ, ನಾವು ಕೃಷ್ಣನಿಗೆ ಆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಬಿಡುವಂಥದ್ದು. ಭಗವಂತನಿಗೆ ಆ ಒಂದು ಸ್ವಾತಂತ್ರ್ಯವನ್ನ ಯಾವಾಗ ಅರ್ಪಣೆ ಮಾಡ್ತೀವಿ, ಗೃಹಸ್ಥಾಶ್ರಮದ ಮೊದಲನೇ ಪಾಠವನ್ನ ನಮ್ಗೆ ಅಲ್ಲಿ ತಿಳಿಸ್ತಾ ಇರುವಂತದ್ದು ನಮ್ಮ ಒಂದು ಸ್ವಾತಂತ್ರ್ಯವನ್ನ ಕೊಟ್ಬಿಡ್ಬೇಕು. ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅದು ನನಗಾಗಿ ಅಂತ ಇರೋದಿಲ್ಲ. ಈಗ ನಾವೆಲ್ಲ ನಮಗಾಗಿ ಅನ್ನೋ ರೀತಿನಲ್ಲಿ ನಮ್ಮ ಜೀವನವನ್ನ ನಡೆಸ್ತಾ ಇರ್ತೀವಿ. ನಮ್ಮ ಒಂದು ಸಂಸಾರದಲ್ಲಿ ಇರುವಂತವ್ರು ಇರಬಹುದು, ನಮ್ಮ ಗಂಡ ಹೆಂಡತಿ ಮಕ್ಕಳಿಗಾಗಿ ನಾವು ನಮ್ಮ ಜೀವನವನ್ನ ನಡೆಸುವಂತದ್ದಾಗಿರ್ಬೋದು. ಹಾಗಾಗಿ ಮೊದಲನೇ ಪಾಠನೇ ನಮ್ಗೆ ಗೃಹಸ್ಥಾಶ್ರಮ ಕೃಷ್ಣ ಪ್ರಜ್ಞೆಗೆ ಹತ್ತಿರ ಆಗೋ ರೀತಿನಲ್ಲಿ ಕೊಡುತ್ತೆ. ಆದ್ರೆ ನಾವು ಗೃಹಮೇಧಿಗಳಾಗೋಗಿದೀವಿ. ಏನು ಗೃಹಮೇಧಿಯಪ್ಪ ಅಂತಂದ್ರೆ, ಇಂದ್ರಿಯದ ಸುಖದ ಕಡೆಗೆ ನಮ್ಮ ಒಂದು ಗೃಹಸ್ಥಾಶ್ರಮವನ್ನ ಕೊಟ್ಬಿಟ್ಟಿರುವಂತದ್ದು. ಎಲ್ಲವನ್ನ ನಾನ್ ಅನುಭವಿಸ್ಬೇಕು ಅನ್ನೋ ರೀತಿನಲ್ಲಿ ನಾವು ಜೀವನವನ್ನ ನಡೆಸ್ತೀವಿ. ಇದೇ ಗೃಹಸ್ಥಾಶ್ರಮಕ್ಕೂ ಗೃಹಮೇಧಿಗೂ ಇರುವಂತಹ ಗೃಹಸ್ಥನಿಗೂ ಇರುವಂತಹ ವ್ಯತ್ಯಾಸವಾಗೋಗಿದೆ. ಅದಕ್ಕೆ ಪ್ರಭುಪಾದರು ಹೇಳುದು, ಯಾವಾಗ ನಮ್ಮ ಒಂದು ಬ್ರಹ್ಮಚರ್ಯಾಶ್ರಮ ಸರಿಯಾಗಿ ನಡೆಯುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ತೀವಿ, ಅವರು ಮುಂದೆ ಬಂದ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ತಕ್ಷಣ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಹ ತಮ್ಮ ಸ್ವಾತಂತ್ರ್ಯವನ್ನ ಸ್ವಯಂ ಕೃಷ್ಣ ಪರಮಾತ್ಮನಿಗೆ ಅರ್ಪಿಸ್ಬಿಡ್ತಾರೆ. ಸದಾ ಅವರ ಜೀವನದಲ್ಲಿ ಮುಖ್ಯಸ್ಥನಾಗಿ ಕೃಷ್ಣ ನಿಂತ್ಕೊಂಡಾಗ ಅವರ ಇಡೀ ಸ್ವಾತಂತ್ರ್ಯವನ್ನ ಅವರು ಕೃಷ್ಣನಿಗೆ ಕೊಟ್ಟು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಗೃಹಸ್ಥಾಶ್ರಮ ಈಗ ನಾವು ಆಲ್ರೆಡಿ ಸುಮಾರು ವರ್ಷಗಳಾಗೋಗ್ಬಿಟ್ಟಿದೆ ಮಾತಾಜಿ ಗೃಹಸ್ಥಾಶ್ರಮಕ್ಕೆ ಸೇರಿ. ಏನ್ ಮಾಡ್ತಾ ಇದೀವಿ, ಆಲ್ರೆಡಿ ನಮ್ಗೆ ಪಾಠವನ್ನ ಕಲ್ಸಿದ್ದಾರೆ. ಆದ್ರೆ ಆ ಪಾಠವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದೀವಿ. ನಮ್ಮ ಒಂದು ಸ್ವಾತಂತ್ರ್ಯ ಅನ್ನೋದು ಆಟೋಮೆಟಿಕ್ ಆಗಿ ನಾವು ಯಾರಿಗೋ ಕೊಟ್ಬಿಟ್ಟಿದೀವಿ. ಇಡೀ ಸಂಸಾರದಲ್ಲಿ ಒಬ್ರೊಬ್ರಿಗೆ ಕೊಟ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗ ಅದನ್ನ ನಾವು ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಅಲ್ಲಿ ಬೇರೆಯವರೊಟ್ಟಿಗೆ ನಾವು ಕೃಷ್ಣನಿಗೆ ಮುಖ್ಯವಾದಂತಹ ಪ್ರಮುಖ ಸ್ಥಾನವನ್ನ ಕೊಡೋದ್ರ ಕಡೆಗೆ ನಮ್ಮ ಒಂದು ಗಮನವನ್ನ ಕೊಡ್ಬೇಕು. ಸೊ ಇದು ನಮ್ಮ ಮೊದಲನೇ ಪಾಠವಾಗಿರುತ್ತೆ. ಸದಾ ನಮ್ಮ ಜೀವನ ಯಾವ ರೀತಿ ಇರುತ್ತೆ, ನಮ್ಮ ಪತಿ ಪತ್ನಿ ಗಂಡ ಹೆಂಡತಿಗೆ ಏನ್ ಬೇಕು, ಮಕ್ಕಳಿಗೆ ಏನ್ ಬೇಕೋ ಅದ್ರ ಕಡೆಗೇನೆ ನಾವು ನಮ್ಮ ಜೀವನವನ್ನ ಮಾಡ್ತಾ ಇರ್ತೀವಿ. ಇನ್ನ ಎರಡನೇ ಪಾಠ ಏನಪ್ಪಾ ಅಂತಂದ್ರೆ, ನಮ್ಮ ಸ್ವಂತ ಆಸೆಗಳನ್ನ ಬಿಟ್ಬಿಡುವಂಥದ್ದು. ಈಗ ನನ್ಗೆ ಯಾವ್ದೋ ಒಂದು ತರಕಾರಿ ತಿನ್ನುವಂತಹ ಅಭ್ಯಾಸ ಇರುತ್ತೆ, ಅಥವಾ ಒಂದು ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಆಹಾರ ಸೇವನೆ ನನಗೆ ತುಂಬಾ ಅಭ್ಯಾಸ ಇರುತ್ತೆ ಮದ್ವೆಗ್ ಮುಂಚೆ ತನಕ. ಮದ್ವೆ ಆದ್ಮೇಲೆ ಅಲ್ಲಿ ಅವರಿಗೆ ಯಾರಿಗೂ ಅದು ಇಷ್ಟ ಆಗ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ತೀವಿ, ಅದನ್ನ ಸ್ಟಾಪ್ ಮಾಡ್ಬಿಡ್ತೀವಿ. ಅಯ್ಯೋ ಇನ್ಯಾರು ಎರಡೆರಡು ರೀತಿನಲ್ಲಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾರಪ್ಪ, ಬೇಡ, ಅವ್ರು ಎಲ್ರಿಗೂ ಯಾವ್ದು ಮಾಡುತ್ತೆ ಅದನ್ನೇ ನಾನು ತಿಂತೀನಿ ಅನ್ನೋ ಒಂದು ಮನಸ್ಥಿತಿ. ಇನ್ನ ಮಕ್ಳು ಬಂದ್ಮೇಲಂತೂ ಸಂಪೂರ್ಣವಾಗಿ ನಾವು ಅದೆಲ್ಲವನ್ನ ಬಿಟ್ಟು ಮಗುಗ್ ಏನ್ ಬೇಕು, ಮಗುಗ್ ಯಾವ ರೀತಿಯಾದಂತಹ ಆಹಾರ ಬೇಕು ಅದ್ರ ಕಡೆಗೆ ಗಮನ ಕೊಡ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಆಸೆಗಳನ್ನ ಬಿಡ್ತಾ ಇರ್ತೀವಿ. ಸೊ ಎರಡನೇ ಪಾಠ ಕೃಷ್ಣ ಪ್ರಜ್ಞೆಯಲ್ಲಿ ನಾವಿರ್ಬೇಕು
ಹೇಗಿರ್ಬೇಕು ಅಂತಂದ್ರೆ, ನಾವು ಈಗ ಅರ್ಥ ಮಾಡ್ಕೊಂಡಿರುವಂತದ್ದು ಆಸೆ ಅಂದ್ರೆ ಇಂದ್ರಿಯ ಸುಖದ ಆಸೆ. ಇಂದ್ರಿಯದ ಸುಖವನ್ನ ಪಡೆಯೋದಕ್ಕೆ ನಾವ್ ಏನ್ ಆಸೆಯನ್ನ ಇಟ್ಕೊಳ್ತೀವಿ, ಈಗ ಇಂದ್ರಿಯ ಸುಖನೇ ನನ್ನ ಬಾಯಿ ರುಚಿ ನನಗೆ ಇಷ್ಟ ಆಗಿರೋ ರೀತಿನಲ್ಲಿ ಇರೋದಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗಿರೋ ರೀತಿನಲ್ಲಿ ನಾನ್ ಮಾಡ್ತಿದೀನಿ ಅಂದ್ರೆ, ಅಲ್ಲೀಗ ಆ ಬೇರೆಯವ್ರಿಗೆ ಆಗೋದಕ್ಕಿಂತ ಕೃಷ್ಣನಿಗೆ ಯಾವ ರೀತಿ ಆಸೆ ಆಗುತ್ತೆ, ಕೃಷ್ಣ ಯಾವ ರೀತಿಯಾದಂತಹ ಆಹಾರವನ್ನ ಸ್ವೀಕರಿಸ್ತಾನೆ, ಕೃಷ್ಣನಿಗೆ ಯಾವ ರೀತಿಯಾದಂತಹ ಪ್ರಸಾದವನ್ನ ಕೊಡ್ಬೋದು ನಾನು, ಅದ್ರ ಕಡೆಗೆ ನನ್ನ ಗಮನವನ್ನ ಹರಿಸ್ಬೇಕು. ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡೇನೆ ಕೃಷ್ಣ ಪ್ರಜ್ಞೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈಗ ನಮ್ಮ ಒಂದು ಆಸೆಗಳನ್ನ ನಾವು ಬಿಡ್ತಾ ಇದೀವಿ ಅಂತಂದ್ಮೇಲೆ, ಈಗ ಭಗವಂತನ ಪ್ರಸಾದಕ್ಕೆ ಏನ್ ಮಾಡ್ಬೇಕು? ಭಗವಂತ ಏನ್ ಇಷ್ಟಪಡ್ತಾನೆ? ಅದ್ರ ಕಡೆಗೆ ನಮ್ಮ ಗಮನವನ್ನ ಕೊಡ್ಬೇಕು. ಹಾಗಾಗಿ ನಾವು ಗೃಹಸ್ಥಾಶ್ರಮದಲ್ಲಿ ಈಗ ಆಲ್ರೆಡಿ 2ನೇ ಪಾಠವನ್ನು ಕಲ್ತಿದೀವಿ. ನಮ್ಮ ಆಸೆಗಳನ್ನ ಬಿಟ್ಕೊಟ್ಬಿಡುವಂಥದ್ದು. ನಮ್ಮ ಆಸೆ ಏನೇ ಇರ್ಬೋದು, ನಾ ಇಂಥ ಒಂದು ಬಟ್ಟೆ ಹಾಕೊಳ್ಳುವಂಥದ್ದಿರ್ಬೋದು, ಇಂಥ ಒಂದು ಜಾಗಕ್ಕೆ ಹೋಗುವಂಥದ್ದಿರ್ಬೋದು, ಇದೆಲ್ಲವನ್ನ ಯಾವ ರೀತಿ ಆಗತ್ತೆ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ. ಒಂದು ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಇನ್ನೊಬ್ರು ಅಪೋಸಿಟ್ ಇರೋರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೋಗ್ತೀವಿ. ಅಥವಾ ಮಕ್ಕಳಿಗೆ ಏನ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೋಗ್ತೀವಿ. ನನಗ್ ಬೇರೆ ಒಂದು ಜಾಗಕ್ಕೆ ಹೋಗೋ ಆಸೆನೇ ಇದ್ರೂ ಸಹ, ಎಲ್ಲಾರು ಬೇರೆ ಕಡೆ ಹೋಗ್ಲಿಕ್ಕೆ ಮನ್ಸ್ ಮಾಡಿದ್ದಾರೆ ಅಂದ ತಕ್ಷಣ, ಇನ್ಯಾಕ್ ಎರಡೆರಡ್ ಕಡೆ ಹೋಗೋದು? ಇನ್ಯಾಕ್ ಎರಡೆರಡ್ ಕಡೆ ವೃಥಾ ಖರ್ಚು ಮಾಡ್ಕೊಳ್ಳೋದು? ಬೇಡ, ಒಂದೇ ಕಡೆಗೆ ಹೋಗ್ ಬರೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ನಮ್ಮ ಆಸೆಯನ್ನ ಬಲಿ ಕೊಟ್ಟು ಮುಂದುವರಿತೀವಿ. ಸೊ, ಈ ರೀತಿ ಮುಂದೆ ಮಾಡ್ತಾ ಇದೀವಿ ಅಂದ್ರೆ, ಪ್ರಭುಪಾದರು ಹೇಳೋದು, ನೀವು ಯಾರಿಗಾಗೋ ಈ ಒಂದು ಅಂದ್ರೆ ಈ ಒಂದು ಭೌತಿಕ ಜೀವನದಲ್ಲಿ ಇರೋಂಥವ್ರಿಗೆ, ಅಥವಾ ನಿಮ್ಮನ್ನ ಭೌತಿಕ ಜೀವನದಲ್ಲಿ ಕರ್ಕೊಂಡು ಹೋಗುವಂತವ್ರು ನಿಮ್ಮ ಒಂದು ಇಂದ್ರಿಯ ತೃಪ್ತಿಗೆ ಮಾಡ್ಕೊಳ್ಳೋ ಬದಲು, ಅದನ್ನ ಕೃಷ್ಣನಿಗಾಗಿ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪ ಸ್ವಲ್ಪನೇ ನಾವು ಆ ಒಂದು ಬದಲಾವಣೆಯನ್ನ ಮಾಡ್ತಾ ಮಾಡ್ತಾ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ಮತ್ತೆ ಇನ್ನ 3ನೇ ಪಾಠ ಏನಪ್ಪಾ ಅಂತಂದ್ರೆ, ನಮ್ಮ ಇಡೀ ಜೀವನವನ್ನ ಬೇರೆಯವರಿಗೆ ಬೇಕಾಗಿರೋ ರೀತಿನಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಅಂದ್ರೆ ಈಗ ನಾವು ನಮ್ಮ ಸ್ವಾತಂತ್ರ್ಯವನ್ನ ಕೊಟ್ಟಾಯ್ತು, ನಮ್ಮ ಆಸೆಗಳನ್ನೆಲ್ಲ ಬಲಿ ಕೊಟ್ಟಾಯ್ತು. ಇನ್ನು ನಮ್ಮ ಜೀವನ ಯಾವ ರೀತಿ ಇರುತ್ತೆ, ಬೇರೆಯವರಿಗೆ ಯಾವ ರೀತಿ ಬೇಕೋ ಆ ರೀತಿ, ಮದುವೆಯ ಮುಂಚೆ ಜೀವನ ಅಥವಾ ಮದುವೆಯ ಮುಂಚೆ ನಾವು ಯಾವ ರೀತಿ ಮನಸ್ಥಿತಿಯಲ್ಲಿ ಇಟ್ಕೊಂಡಿರ್ತೀವಿ, ನನ್ನ ಜೀವನ ಹಿಂಗಿರ್ಬೇಕು ಅಂತ ಒಂದೊಂದ್ಸತಿ ಒಂದೊಂದ್ಸತಿ ಏನು ಅದ್ರಲ್ಲಿ ಸುಮಾರು ಪಾಯಿಂಟ್ಸು ನಾವು ಉಲ್ಟಾನೇ ಆಗೋಗ್ಬಿಟ್ಟಿರುತ್ತೆ. ಬೇರೆಯವ್ರಿಗಾಗಿನೇ ನಮ್ಮ ಜೀವನವನ್ನ ನಡೆಸ್ಕೊಂತ ಹೊರ್ಟೋಗ್ತೀವಿ. ಆಮೇಲೆ ತುಂಬಾ ವಯಸ್ಸಾದ್ಮೇಲೆ, ಅಯ್ಯೋ! ನಾನ್ ಹೆಂಗಿದ್ದೆ ಅಲ್ಲ, ಯಾಕೆ ನನ್ ಜೀವನ ಹಿಂಗ್ ಮಾಡ್ಕೊಂಡೆ? ನನಗ್ ಬೇಕಾಗಿದ್ದಿದ್ ಬೇರೆ ರೀತಿ, ಆದ್ರೆ ನನ್ ಜೀವನ ನಡೆದಿದ್ದೇ ಬೇರೆ ರೀತಿ. ಈಗ ಸಮಯ ಆಗೋಗಿದ್ಯಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳೋದು, ನೀವು ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ನಿಮ್ಗೆ ಭಗವಂತ ಬೇಕಾಗ್ತಾನೆ. ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಯಾವಾಗ ನಿಮ್ಮ ಕರ್ತವ್ಯಗಳು ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಆಗ ಭಗವಂತನ ಕಡೆಗೆ ಒಲವು ಜಾಸ್ತಿ ಆಗುತ್ತೆ. ಒಲವು ಜಾಸ್ತಿ ಆದಾಗ, ಅಯ್ಯೋ! ನನ್ನ ಇಷ್ಟು ಜೀವನವನ್ನ ನಾನು ಹಿಂಗ್ ಕಳೆದ್ಬಿಟ್ನಲ್ಲ ಅಂತ ನಮ್ಮ ಒಂದು ಯೋಚನೆ ಬರುತ್ತೆ. ಅದಕ್ಕೆ ಪ್ರಭುಪಾದರು ಹೇಳೋದು, ಇದೆಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇದೀವಿ. ಆದ್ರೆ ಎಲ್ಲಿ ಮಿಸ್ ಮಾಡ್ತಿದೀವಿ, ಎಲ್ಲಿ ತಪ್ಪು ಮಾಡ್ತಿದೀವಿ ಅಂತಂದ್ರೆ, ಅಲ್ಲಿ ಕೃಷ್ಣನನ್ನ ತಗೊಂಡ್ ಬರ್ಬೇಕು. ಕೃಷ್ಣನಿಗಾಗಿ ನಮ್ಮ ಸ್ವಾತಂತ್ರ್ಯವನ್ನ ಕೊಡುವಂಥದ್ದು. ಕೃಷ್ಣನನ್ನ ನಮ್ಮ ಮುಖ್ಯಸ್ಥನನ್ನಾಗಿ ಮಾಡ್ಕೊಳ್ಳುವಂಥದ್ದು. ಕೃಷ್ಣನಿಗಾಗಿ ನಮ್ಮ ಆಸೆಯನ್ನ, ಇಂದ್ರಿಯ ತೃಪ್ತಿಗಳನ್ನ ಬಲಿ ಕೊಡುವಂಥದ್ದು. ಕೃಷ್ಣನಿಗಾಗಿ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳುವಂಥದ್ದು. ಯಾವಾಗ ನಾವು ಮಾಡ್ತೀವಿ, ಆಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಮಾತಾಜಿ, ಈಗ ನಾವ್ ಇಷ್ಟು ವರ್ಷ ಆಗೋಗ್ಬಿಟ್ಟಿದೆ. ಈಗ ಯಾವ ರೀತಿ ಮಾಡೋದು? ಈಗ ಆಲ್ರೆಡಿ ನಾವು ಯಾವ ಮನಸ್ಥಿತಿಗೆ ಹೊಂಟೋಗಿದೀವಿ ಅಂದ್ರೆ, ಅಯ್ಯೋ! ನನ್ ಕೈಲಿ ಇನ್ನೇನ್ ಆಗತ್ತಪ್ಪ ಅನ್ನೋ ಮನಸ್ಥಿತಿಗೆ ಹೊಂಟೋಗ್ಬಿಟ್ಟಿರ್ತೀವಿ. ಆದ್ರೆ ಆಲ್ರೆಡಿ ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಈ ಗುಣಗಳು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಸ್ವಲ್ಪ ಈಗ ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಗಟ್ಟಿ ಮಾಡಿ, ನಾವು ಬೇರೆಯವ್ರಿಗೆ ಮಾಡುವಂಥದ್ದನ್ನ ಮುಖ್ಯ ಒಂದು ಸ್ಥಾನವನ್ನ ಬಿಟ್ಟು, ಅಲ್ಲಿ ಮುಖ್ಯಸ್ಥನಾಗಿ ಕೃಷ್ಣನನ್ನ ಕೊಟ್ಕೊಂಡು ಬೇರೆಯವ್ರಿಗೂ ಮಾಡ್ಲೇಬೇಕು. ನಾವೀಗ ಸಂಸಾರದಲ್ಲಿದೀವಿ ಬಿಟ್ಟು ಬೇರೆ ಆಶ್ರಮಕ್ಕಂತೂ ಹೋಗ್ಲಿಕ್ಕಾಗಲ್ಲ, ಗೃಹಸ್ಥನಾಗೇ ಇರ್ಬೇಕು. ಆದ್ರೆ ಅಲ್ಲಿ ಅವ್ರಿಗಿಂತ ಒಂದು ಹಂತ, ಉನ್ನತವಾದಂತಹ ಹಂತವನ್ನ ಭಗವಂತನಿಗೆ ಕೊಡ್ಬೇಕು. ಆಗ ನಮ್ಮ ಜೀವನದಲ್ಲಿನೂ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೋದು. ಅಂದ್ರೆ ಈ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಪ್ರಭುಪಾದರು ಹೇಳುವಂಥದ್ದು, ಸದಾ ನಾವು ನಾಮ ಸಂಕೀರ್ತನೆಯನ್ನ ಮಾಡ್ತಾ ಇರ್ಬೇಕು. ಸದಾ ಭಗವಂತನ ಲೀಲೆಯನ್ನ ಕೇಳ್ತಾ ಇರ್ಬೇಕು. ನಾವು ಸುನ್ನಾದ್ ಪ್ರಭುಗಳು ಹೇಳೋದನ್ನು ಕೇಳಿಸ್ಕೊಳ್ತೀವಿ. ಯಾವ ರೀತಿ ನಾವು ಹೆಚ್ಚು ಹೆಚ್ಚು ಕೀರ್ತನೆಯನ್ನ ಮಾಡ್ತಾ ಹೋಗ್ತೀವಿ, ಹೆಚ್ಚು ಹೆಚ್ಚು ಭಗವಂತನ ಒಂದು ನಾಮ ಸ್ಮರಣೆಯನ್ನ ಮಾಡ್ತಾ ಇರ್ತೀವಿ, ನಾವು ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ಲಿಕ್ಕೆ ಆಗುತ್ತೆ ಅಂತಾರೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ದೃಢ ನಿರ್ಧಾರವನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ, ಅದು ನಮ್ಮಲ್ಲಿ ನಾವು ಪರಿಶುದ್ಧತೆಯನ್ನ ಮಾಡ್ಕೊಳ್ತಾ ಹೋದಂಗೆ.
ಈಗ ಆಲ್ರೆಡಿ ನಾವೆಲ್ಲರೂ ನಮ್ಮ ಒಂದು ಬ್ರಹ್ಮಚರ್ಯಾಶ್ರಮವನ್ನ ಬೇರೆ ರೀತಿನಲ್ಲಿ ಕಳೆದ್ಬಿಟ್ಟಿದೀವಿ. ಗೃಹಸ್ಥಾಶ್ರಮದಲ್ಲಿನೂ ಅರ್ಧ ಭಾಗನೋ, ಮುಕ್ಕಾಲು ಭಾಗನೋ ನಾವು ಬೇರೆ ರೀತಿನಲ್ಲಿ ಕಳೆದ್ಬಿಟ್ಟಿದೀವಿ. ಇನ್ನು ಉಳಿದಿರೋದು ಸ್ವಲ್ಪದೇ ಸ್ವಲ್ಪ ಸಮಯ ಆಗಿದೆ. ಕೆಲವರು ಆಲ್ರೆಡಿ ನಾವು ವಾನಪ್ರಸ್ಥಾಶ್ರಮದಲ್ಲಿದ್ದೀವಿ, ಕೆಲವರು ಆಲ್ರೆಡಿ ಸನ್ಯಾಸಾಶ್ರಮದಲ್ಲಿದ್ದೀವಿ. ಇನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೈಗೊಂಡಿಲ್ಲ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಇನ್ನು ಯಾವ ರೀತಿ ನಾವು ಮಾಡೋದಪ್ಪ ಅಂತಂದ್ರೆ, ನಮ್ಮನ್ನ ನಾವು ಪರಿಶುದ್ಧತೆ ಮಾಡ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಮುಖ್ಯವಾಗಿ ಈ ಒಂದು ಪಾತ್ರೆನಲ್ಲಿ ತುಂಬಾ ಗಲೀಜ್ ನೀರಿದೆ ಅಂದ ತಕ್ಷಣ ಅದನ್ನ ಫುಲ್ ನೀರ್ ಚೆಲ್ಬಿಟ್ಟು ನಾವು ಹೊಸ ನೀರ್ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಾವು ಒಂದು ಹೊಸ ನೀರನ್ನ ಅಥವಾ ಶುದ್ಧವಾದಂತಹ ನೀರನ್ನ ಹೆಚ್ಚಾಗಿ ಆ ಪಾತ್ರೆಗೆ ಬಿಡ್ತಾ ಇದ್ರೆ ಅದ್ರಲ್ಲಿರೋ ಗಲೀಜೆಲ್ಲ ಆಚೆಗೆ ಬರ್ತಾ ಹೋಗುತ್ತೆ. ಆಚೆ ಬಂದಂಗೂ ಬಂದಂಗೂ ಸ್ವಲ್ಪ ಸಮಯದ ನಂತರ ಯಾವ ರೀತಿ ಆ ಒಂದು ಪಾತ್ರೆಯಲ್ಲಿ ಶುದ್ಧ ನೀರು ತುಂಬಿಕೊಳ್ಳುತ್ತೆ, ಅದೇ ರೀತಿ ನಮ್ಮ ಜೀವನ. ಈಗ ಆಲ್ರೆಡಿ ನಾವು ಗಲೀಜಿನ ಸಂಪೂರ್ಣ ಎಲ್ಲ ಒಂದು ಇಂದ್ರಿಯ ಆಸೆಯಿಂದ ಮದ, ಮೋಹ, ಕ್ರೋಧ, ಮಾತ್ಸರ್ಯ ಎಲ್ಲದರಿಂದ ತುಂಬ್ಕೊಂಡ್ಬಿಟ್ಟಿದೀವಿ. ಇದನ್ನ ಆಚೆಗೆ ತೆಗ್ದು ಹಾಕ್ಬೇಕು. ಆಚೆಗೆ ತೆಗ್ದು ಹಾಕ್ಬೇಕು ಅಂತಂದ್ರೆ ಇಲ್ಲಿ ಯಾವ್ದಾದ್ರೂ ಒಂದು ಪರಿಶುದ್ಧವಾದಂತಹ ಒಂದು ಹರಿನಾಮ ಸಂಕೀರ್ತನೆ, ಹರಿನಾಮ ಸ್ಮರಣೆ ಅನ್ನೋದು, ಹರಿನಾಮ ಕೃಷ್ಣ ಮಹಾಮಂತ್ರ ಅನ್ನೋದು ನಮ್ಮೊಳಗೆ ಸೇರ್ದಂಗೂ ನಮ್ಮಲ್ಲಿರುವಂತಹ ಕಲ್ಮಶ ಆಚೆ ಹೋಗ್ತಾ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನ ಹೆಚ್ಚು ಸೇರಿಸ್ಕೊಳ್ಬೇಕು. ಆಗ ನಮ್ಮ ಕಲ್ಮಶಗಳು ನಮ್ಮಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನೇ ಪ್ರಭುಪಾದರು ನಮ್ಗೆ ತಿಳಿಸ್ಕೊಡ್ತಾ ಇರೋವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಮುಖ್ಯವಾಗಿ ಗೃಹಸ್ಥಾಶ್ರಮ ಅಂತಂದ್ರೇನು? ಗೃಹಸ್ಥ ಅಂದ್ರೆ ಇದೊಂದು ಸಂಸ್ಕೃತ ಪದ ಆಗಿರುವಂತದ್ದು. ಇಲ್ಲಿ ಗೃಹ ಅಂದ್ರೆ ಒಂದು ಮನೆ ಆಗಿರುವಂತದ್ದು, ಸ್ಥ ಅಂದ್ರೆ ಅದ್ರ ಒಳಗಡೆ ಇರುವಂತದ್ದು. ಅಕ್ಷರಶಃ ನಾವು ಇದರ ಒಂದು ಅರ್ಥವನ್ನ ತಗೊಳ್ತೀವಿ ಅಂತಂದ್ರೆ ಮನೆ ಅಥವಾ ಕುಟುಂಬದಲ್ಲಿ ಇರುವಂತದ್ದು ಅಥವಾ ಅದರಲ್ಲಿ ನಿರತನಾಗಿರುವಂತವನು ಅನ್ನೋ ಒಂದು ಅರ್ಥ ಬರುತ್ತೆ. ಅದರ ಅವಧಿ ನಾವು ಆಗ್ಲೇ ತಿಳ್ಕೊಂಡ್ವಿ. ಸಾಂಪ್ರದಾಯಿಕವಾಗಿ ಈ ಒಂದು ಹಂತ ಸುಮಾರು 25ರಿಂದ 50 ವರ್ಷದ ವಯಸ್ಸಿನವರೆಗೆ ಬರುವಂತದ್ದಾಗಿರುತ್ತೆ. ಅದರ ನಂತರ ಉದ್ದೇಶ ಏನಪ್ಪಾ ಗೃಹಸ್ಥನಿಗೆ ಅಥವಾ ಗೃಹಸ್ಥಾಶ್ರಮದಲ್ಲಿ ತನ್ನ ಉದ್ದೇಶ ಏನಪ್ಪಾ ಆಗಿರುತ್ತೆ ಅಂತಂದ್ರೆ, ಈ ಹಂತ ಕುಟುಂಬ ಮತ್ತೆ ಸಮಾಜದ ಕಡೆಗೆ ತನ್ನ ಒಂದು ಕರ್ತವ್ಯಗಳನ್ನ ಪೂರೈಸೋದ್ರ ಮೇಲೆ ಕೇಂದ್ರೀಕರಿಸುತ್ತೆ. ಇಲ್ಲಿ ನಾವು ಮದುವೆ, ಮಕ್ಕಳನ್ನ ಬೆಳೆಸೋದು, ಜೀವನೋಪಾಯವನ್ನ ಗಳಿಸೋದು ಎಲ್ಲವೂ ಆಗಿರುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನ ನೀಡೋದು ಸಹ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದು ನಮ್ಮ ಒಂದು ಉದ್ದೇಶವಾಗಿರ್ಬೇಕು ಅನ್ನೋದನ್ನ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಜೊತೆಗೆ ಉದ್ದೇಶ. ಈಗ ನಾವು ಉದ್ದೇಶ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಕರ್ತವ್ಯ ಏನು? ನಮ್ಮ ಒಂದು ಈ ಗೃಹಸ್ಥಾಶ್ರಮದಲ್ಲಿ ಇರುವಂತಹ ವ್ಯಕ್ತಿಯ 4 ಗುರಿಗಳನ್ನ ಸೇರುವಂತದ್ದು. ಅಂದ್ರೆ ಧರ್ಮ, ಸದಾಚಾರ, ನೈತಿಕ ಕರ್ತವ್ಯಗಳೇನಿರುತ್ತೆ ಅದನ್ನ ಪರಿಪೂರ್ಣಗೊಳಿಸ್ಬೇಕು. ಅರ್ಥ, ಸಂಪತ್ತು ಮತ್ತೆ ಸಮೃದ್ಧಿ. ಈ ಒಂದು ಸಂಪತ್ತು, ಸಮೃದ್ಧಿ ಅನ್ನೋದು ಬರೀ ನಮ್ಮ ಒಂದು ಸಂಸಾರದಲ್ಲಿರೋರಿಗೆ ಮಾತ್ರ ಅಲ್ಲ. ಆ ಸಂಪತ್ತು, ಸಮೃದ್ಧಿ ಅನ್ನೋದು ನಾವು ದಾನ ಧರ್ಮದ ಮೂಲಕ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡೋದ್ ಬಿಟ್ರೆ ನಮ್ಮ ಒಂದು ಬೇರೆ ಸಂಪತ್ತು ಸಮೃದ್ಧಿಯನ್ನ ಶೇಖರಿಸುವಂತಹ ಕರ್ತವ್ಯ ಆಗಿರೋದಿಲ್ಲ. ಇನ್ನ ಕಾಮ ಅಂದ್ರೆ ಆಸೆ, ಸಂಬಂಧ ಇದೆಲ್ಲ ಇರುತ್ತೆ. ಇದನ್ನು ಸಹ ವ್ಯಕ್ತಿ ಈ ಒಂದು ಗುರಿಗಳನ್ನ ತಲುಪಬೇಕು. ಅಂದ್ರೆ ಇಲ್ಲಿ ತನ್ನ ಒಂದು ಆಸೆ, ತನ್ನ ಒಂದು ಸಂಬಂಧಗಳೇನಿದೆ ಅದನ್ನ ಕೃಷ್ಣ ಪ್ರಜ್ಞೆಗೆ ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ಆಗ ನಾವು ಕೊನೆಯದಾಗಿ ಮೋಕ್ಷ ಅಂದ್ರೆ ವಿಮೋಚನೆ, ಸ್ವಯಂ ಸಾಕ್ಷಾತ್ಕಾರ, ಭಗವಂತ ಯಾರು ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗೋಗಿರತ್ತೆ. ನಮ್ಮಲ್ಲಿ ಆಗ ಕಲ್ಮಶ ಅನ್ನೋದಿರೋದಿಲ್ಲ. ನಾವು ಮಾಡುವಂತಹ ಪ್ರತಿಯೊಂದೂ ಸಹ ಭಗವಂತನ ಒಂದು ಸೇವೆಯಲ್ಲಿ ತೊಡಕೊಳ್ಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನ ಈ ಗೃಹಸ್ಥಾಶ್ರಮದಲ್ಲಿ ಇರ್ಬೇಕಾದ್ರೆ ಇನ್ನ ಒಂದು ಕೆಲವೊಂದು ಹಂತಗಳು ಅಂದ್ರೆ ಕೆಲವೊಂದು ಚೇಂಜಸ್ ಏನ್ ಮಾಡ್ಕೊಳ್ಬೇಕು ಅಥವಾ ಯಾವ ಒಂದು ಮೆಟ್ಟಲನ್ನ ಹತ್ತಬೇಕು ಈ ಗೃಹಸ್ಥಾಶ್ರಮದಲ್ಲಿ ಅಂದ್ರೆ ಮುಖ್ಯವಾಗಿ 3 ಮೆಟ್ಟಿಲಿದೆ. ಅದರಲ್ಲಿ ಮೊದಲನೇದಾಗಿ ಶ್ರವಣಂ ಕೀರ್ತನಂ ಅಂತ ಪ್ರಭುಪಾದರು ತಿಳಿಸ್ತಾರೆ. ಯಾವುದೇ ಒಂದು ಆಶ್ರಮದಲ್ಲಿರ್ಬೇಕಾದ್ರೆ ಮುಖ್ಯವಾದಂತಹ ಸಾಧನ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಶ್ರವಣ ಮತ್ತೆ ಕೀರ್ತನೆಯಿಂದ ನಡೆಯುವಂತದ್ದಾಗಿರುತ್ತೆ. ಅಂದ್ರೆ ಈಗ ನಾವ್ ಆಗ್ಲೇ ತಿಳಿದ್ವಿ, ಆಶ್ರಮ ಅಂದ ತಕ್ಷಣ ಒಂದು ಆಧ್ಯಾತ್ಮಿಕ ಜೀವನದ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು. ಈ ಒಂದು ಆಧ್ಯಾತ್ಮಿಕ ಜೀವನದ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಸಾಧನ, ಈ 2 ಸಾಧನ ನಮ್ಗೆ ನಮ್ಮ ಜೀವನದಲ್ಲಿ ತುಂಬಾ ಹೆಚ್ಚು ಮುಖ್ಯವಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಶ್ರವಣಂ, ಕೀರ್ತನಂ, ಎರಡನೇದು ಕೀರ್ತನಂ. ಶ್ರವಣಂ ಅಂದ ತಕ್ಷಣ ಯಾವುದರ ಒಂದು ಶ್ರವಣ ಮಾಡ್ಬೇಕು? ಭಗವಂತನ ಒಂದು ನಾಮಸ್ಮರಣೆ, ಭಗವಂತನ ಒಂದು ಲೀಲೆಗಳು, ಭಗವಂತನ ಕೀರ್ತನೆಗಳು ಇರ್ಬೋದು. ಅದರ ಒಂದು ಶ್ರವಣವನ್ನ ಸದಾ ಮಾಡ್ತಾ ಇರ್ಬೇಕು. ನಂತರ ಬರೋದು ಕೀರ್ತನೆ. ಹಂಗಂದ್ರೆ ಏನು?
ನಾವು ಸದಾ ಭಗವಂತನ ಒಂದು ಕೀರ್ತನೆಯನ್ನ ಹೇಳುವಂಥದ್ದಿರ್ಬೋದು, ಭಗವಂತನ ಲೀಲೆಗಳನ್ನ ಹೇಳುವಂಥದ್ದಿರ್ಬೋದು, ನಾವೇನು ಕೇಳಿಸ್ಕೊಳ್ತೀವಿ ಅದನ್ನ ಇನ್ನೊಬ್ರಿಗೆ ಹೇಳುವಂಥದ್ದಾಗಿರ್ಬೋದು, ಭಗವಂತನ ಒಂದು ಲೀಲೆಗಳನ್ನ ತಿಳಿಸುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ತಾ ಇದ್ರೆ ನಾವು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಗೃಹಸ್ಥನಾಗಿ ನಮ್ಮ ಒಂದು ಮೊದಲನೇ ಕರ್ತವ್ಯ ಅಂದ್ರೆ ಈ ಒಂದು ಶ್ರವಣಂ ಮತ್ತೆ ಕೀರ್ತನಂ ಆಗಿರುತ್ತೆ. ನಾವು ನವವಿಧ ಭಕ್ತಿಯಲ್ಲಿ ತಿಳ್ಕೊಂಡಿದೀವಿ ಯಾವ ರೀತಿ ಮುಖ್ಯವಾದಂತಹ ಒಂದು ಸ್ಥಾನವನ್ನ ಪಡೆಯುತ್ತೆ ಈ ಶ್ರವಣಂ ಮತ್ತೆ ಕೀರ್ತನಂ ಅನ್ನೋದನ್ನ ತಿಳ್ಕೊಂಡಿದೀವಿ. ಆ ನವವಿಧ ಭಕ್ತಿಯಲ್ಲಿ ಶ್ರವಣಂ ಕೀರ್ತನಂ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಬರುತ್ತೆ ಎಲ್ಲಾನು. ಅದರಲ್ಲಿ ಮೊದಲನೇ ಎರಡೇ ಬರುವಂತದ್ದು ಈ ಶ್ರವಣ ಮತ್ತೆ ಕೀರ್ತನೆ ಆಗಿರುತ್ತೆ. ನಾವು ಯಾವುದೇ ಒಂದು ಆಶ್ರಮ, ಗೃಹಸ್ಥಾಶ್ರಮ ಇರ್ಬೋದು, ವಾನಪ್ರಸ್ಥಾಶ್ರಮ ಇರ್ಬೋದು, ಬ್ರಹ್ಮಚರ್ಯ ಯಾವುದೇ ಒಂದು ಆಶ್ರಮದಲ್ಲಿ ಇದ್ರೂನು ಸಹ ಅದರ ಒಂದು ಆಶ್ರಮದಲ್ಲಿ ಮುಂದುವರಿಲಿಕ್ಕೆ ಸಾಧನ ಆಗಿರುವಂತದ್ದೇ ನಮ್ಗೆ ಈ ಶ್ರವಣ ಮತ್ತೆ ಕೀರ್ತನೆ ಆಗಿದೆ ಅನ್ನೋದನ್ನ ತಿಳಿಸ್ತಾರೆ. ನಾವೀಗ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರತಿದಿನ ಎಲ್ಲರೂ ನಮ್ಮ ಒಂದು ಸರ್ಕಲ್‌ನಲ್ಲಿ ಹೇಳ್ತಾರೆ ಸಾಧನಾ ರಿಪೋರ್ಟ್ ಅಪ್ಡೇಟ್ ಮಾಡಿ. ನಿಮ್ಮ ಗ್ರೂಪ್ ರೆಪ್ರೆಸೆಂಟೇಟಿವ್ಸ್ ಹೇಳ್ತಿರ್ತಾರೆ ಸಾಧನಾ ರಿಪೋರ್ಟ್ ಅಪ್ಡೇಟ್ ಮಾಡಿ. ಏನೇ ಮಾಡಿದ್ರು ನೀವು ಎಷ್ಟೇ ಅಕಸ್ಮಾತ್ ನಿಮ್ಗೆ ಅವತ್ತು ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಜಪ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸಾಧನಾ ರಿಪೋರ್ಟ್ ಅಪ್ಡೇಟ್ ಮಾಡಿ ಅಂತ. ಯಾಕೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದ್ರೆ, ಅಲ್ಲಿ ನಾವು ಶ್ರವಣ ಮತ್ತೆ ಕೀರ್ತನೆಯ ಬಗ್ಗೆ ಅಂದ್ರೆ ಜಪವನ್ನ ಎಷ್ಟು ಬಾರಿ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ನಮ್ಮ ಒಂದು ಅರಿವನ್ನ ಮೂಡಿಸ್ಕೊಳ್ಳಿಕ್ಕಾಗುತ್ತೆ. ಎಷ್ಟು ನಾವು ಪ್ರಭುಪಾದರ ಒಂದು ಲೆಕ್ಚರ್‌ನ ಕೇಳ್ತೀವಿ ಅಥವಾ ಭಗವಂತನ ಲೀಲೆಯನ್ನ ಕೇಳ್ತಾ ಇದೀವಿ ಅನ್ನೋದ್ರ ಬಗ್ಗೆನು ಅಲ್ಲಿ ನಮಗೇ ಆದಂತಹ ಒಂದು ಪರಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾನು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಇದೀನಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಹಾಗಾಗಿನೇ ಈ ಒಂದು ಸಾಧನಾ ರಿಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರೋದು. ಪ್ರತಿಯೊಬ್ರು ಅಪ್ಡೇಟ್ ಮಾಡಿ ಅಂತ ಎಲ್ಲಾ ಸರ್ಕಲ್‌ನಲ್ಲಿ ಎಲ್ಲಾ ರೆಪ್ರೆಸೆಂಟೇಟಿವ್ಸ್ ಹೇಳ್ತಾ ಇರ್ತಾರೆ. ಅಂದ್ರೂನು ನಾವೇನ್ ತಪ್ಪು ಮಾಡ್ತೀವಿ, ಓಹ್! ಇವತ್ತೊಂದ್ ದಿವಸ ಆಗ್ಲಿಲ್ಲ, ಲೇಟ್ ಆಗೋಯ್ತು, ಪರವಾಗಿಲ್ಲ ಮಲಗ್ಬಿಡೋಣ, ಸಾಧನಾ ರಿಪೋರ್ಟ್ ಇವತ್ತು ಅಪ್ಡೇಟ್ ಮಾಡದೇ ಇದ್ರೆ ಏನಾಗತ್ತೆ? ಯಾಕ್ ಮಾಡ್ಬೇಕು ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಶ್ರವಣ ಮತ್ತೆ ಕೀರ್ತನೆಯ ಒಂದು ಅರಿವನ್ನ ನಾವು ನಮ್ಮಲ್ಲಿ ಅರ್ಥ ಮಾಡ್ಕೊಂಡಾಗ, ನಾವು ಅಟ್‌ಲೀಸ್ಟ್ ಆ ಮೆಟ್ಟಲೇನಿದೆ ಮೆಟ್ಲು ಪೂರ ಅಂತೂ ಹತ್ಬಿಟ್ಟಿರಲ್ಲ. ಅಟ್‌ಲೀಸ್ಟ್ ಅದ್ರ ಕಡೆಗೆ ನಮ್ಮ ಮುಖವನ್ನಾದ್ರೂ ಮಾಡ್ಕೊಂಡು ನಿಂತ್ಕೊಳ್ತೀವಿ. ಹಾಗಾಗಿ ಆದ್ರೂ ಮುಂದೆ ಒಂದ್ ದಿವ್ಸ ನಾವು ಮೆಟ್ಲನ್ನ ಹತ್ತಿ ಮೇಲಕ್ಕೆ ಹೋಗ್ಬೋದು ಅನ್ನೋ ಒಂದು ಆಸೆಗೋಸ್ಕರ ಈ ಒಂದು ಸಾಧನಾ ರಿಪೋರ್ಟ್ ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಶ್ರವಣ ಮತ್ತೆ ಕೀರ್ತನ ಅನ್ನೋದು ತುಂಬಾ ಮುಖ್ಯವಾದಂತಹ ಅಂಶ ಆಗಿದೆ. ಯಾಕೆ ಅಂದ್ರೆ ಇದು ನಮ್ಮ ಒಂದು ಮುಂದಿನ ಜೀವನಕ್ಕೆ, ನಮ್ಮ ಒಂದು ಗೃಹಸ್ಥನಾಗಿ ನಾವು ಆಧ್ಯಾತ್ಮಿಕ ಜೀವನವನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಫೌಂಡೇಶನ್. ಈಗ ಯಾವುದೇ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಅದರ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಗಟ್ಟಿಯಾಗಿರುತ್ತೆ ಅದರ ಅಡಿಪಾಯ, ಅದರ ಮೇಲೆ ನಾವು ಒಂದು ಹಂತಗಳನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೋದು. 4 ಅಂತಸ್ತಿನ ಮನೆ ಆಗ್ಲಿ, 5 ಅಂತಸ್ತಿನ ಮನೆ ಆಗ್ಲಿ, ಅಥವಾ ಫೌಂಡೇಶನ್ ಆ ಅಡಿಪಾಯ ಇನ್ನ ಗಟ್ಟಿ ಇದೆ ಅಂತಂದ್ರೆ 20 ಅಂತಸ್ತನ್ನಾದ್ರೂ ನಾವು ಕಟ್ಬೋದು. ಆದ್ರೆ ಅಡಿಪಾಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ನಾವು ಗೃಹಸ್ಥಾಶ್ರಮದಲ್ಲಿ ಇರ್ಬೇಕು ಅಂದ್ರೆ ಮೊದಲನೇ ಅಡಿಪಾಯ ಈ ಒಂದು ಶ್ರವಣ ಮತ್ತೆ ಕೀರ್ತನೆ ಆಗಿರುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ನಾವು ಭಗವಂತನ ಲೀಲೆಯನ್ನ ಕೇಳಬೇಕು. ಹೆಚ್ಚು ಹೆಚ್ಚು ಭಗವಂತನ ಕೀರ್ತನೆಯನ್ನ ಹಾಡ್ಬೇಕು. ಸದಾ ನಾಮ ಸ್ಮರಣೆಯಲ್ಲಿ ಉಳ್ಕೊಂಡಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಯಾವ ರೀತಿ ಆ ಒಂದು ಕಟ್ಟಡ ಸುಭದ್ರವಾಗಿ ಮುಂದಕ್ಕೆ ನಮ್ಮ ಎಲ್ಲ ಒಂದು ಕೆಲ್ಸಗಳನ್ನ ಮಾಡ್ಕೊಳ್ಳಿಕ್ಕೆ ಇರುತ್ತೆ. ಅದೇ ರೀತಿ ಗೃಹಸ್ಥಾಶ್ರಮನೂ ಅಷ್ಟೇ. ನಾವೀಗ ಎಂಟ್ರಿ ಆಗಿದ್ದೀವಿ ಗೃಹಸ್ಥಾಶ್ರಮದಲ್ಲಿ. ಆದ್ರೆ ಇಲ್ಲಿಂದ ನಾವು ಮುಂದಕ್ಕೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಬ್ರಹ್ಮಚರ್ಯದಲ್ಲಂತೂ ನಮ್ಗೆ ಪಾಲನೆ ಆಗ್ಲಿಲ್ಲ. ಆ ಆಶ್ರಮದಲ್ಲಂತೂ ನಮ್ಗೆ ಯಾರು ಆ ಒಂದು ಜ್ಞಾನವನ್ನ ಕೊಡ್ಲಿಲ್ಲ, ಕೃಷ್ಣ ಪ್ರಜ್ಞೆಯ ಕಿಡಿಯನ್ನ ಹತ್ತಿಸ್ಲಿಲ್ಲ ಅಂದ್ರೆ ಗೃಹಸ್ಥನಾಗಿ ಆದ್ರೂ ಈಗಾದ್ರೂ ಸಹ ವಯಸ್ಸಾಗಿದ್ರೂ ಪರವಾಗಿಲ್ಲ. ಈಗಾದ್ರೂ ಆ ಒಂದು ಅಡಿಪಾಯದ ಒಂದು ಕಲ್ಲನ್ನಾದ್ರೂ ಹಾಕಿದ್ರೆ ಮುಂದೆ ಯಾವತ್ತೋ ಅದು ದೊಡ್ಡ ಅಡಿಪಾಯವಾಗಿ ನಮ್ಮ ಜೀವನದಲ್ಲಿ ನಾವು ಮೇಲಿನ ಅಂತಸ್ತಕ್ಕೆ ಹೋಗಿ ಗೋಲೋಕ ವೃಂದಾವನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಭಕ್ತಿಲತೆ ಅಥವಾ ಭಕ್ತಿಯ ಒಂದು ಹೂ ಅನ್ನೋದು ಹುಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದೆ ನಮ್ಮಲ್ಲಿ ಯಾವಾಗ ನಾವು ಈ ಒಂದು ಶ್ರವಣ ಕೀರ್ತನೆಯನ್ನ ಮಾಡ್ತೀವಿ. ಆ ಒಂದು ಭಕ್ತಿಯ ಹೂವೇನಿದೆ ಈ ಟ್ರಾಪಿಕಲ್ ಪ್ಲಾಂಟ್ ಅಂತಾರೆ. ಏನು ಟ್ರಾಪಿಕಲ್ ಪ್ಲಾಂಟ್ ಅಂದ್ರೆ ಒಂದು ಉಷ್ಣವಲಯದಲ್ಲಿ ಬೆಳೆಯುವಂತಹ ಸಸ್ಯ. ಅದಕ್ಕೆ ನೀರು ಹೆಚ್ಚು ಬೇಕಾಗ್ತಾ ಇರುತ್ತೆ. ಯಾವ ರೀತಿಯಾದಂತಹ ನೀರನ್ನು ಹಾಕ್ಬೇಕು, ನಮ್ಮಲ್ಲಿ ನಾವು ಭಕ್ತಿಯ ಒಂದು ಹೂವನ್ನ ಬೆಳೆಸ್ಬೇಕು ಅಂತಂದ್ರೆ ಶ್ರವಣವನ್ನ ಮಾಡ್ತಾ
ಕೀರ್ತನೆಯನ್ನ ಮಾಡ್ತಾ ಆ ಒಂದು ಹೂವನ್ನ ನೀರೆರಿತಾ ಇದ್ರೆ ಅದು ಗಿಡವಾಗಿ ನಂತರ ಆ ಭಕ್ತಿಯ ಒಂದು ಹೂವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೋದು, ಅರಳಿಸ್ಬೋದು ಆ ಹೂವನ್ನ. ಆ ಹೂವು ಅರಳಿತು ಅಂದ್ರೆ ಭಗವಂತ ತಂತಾನೆ ಬಂದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಈ ಶ್ರವಣ ಮತ್ತೆ ಕೀರ್ತನೆಯನ್ನ ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರಭುಪಾದರು ಹೇಳ್ತಾರೆ, ಶ್ರವಣಂ ಮತ್ತೆ ಕೀರ್ತನಂ ಅನ್ನೋದು ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ಆಧ್ಯಾತ್ಮಿಕತೆಯ ಒಂದು ಆರೋಗ್ಯಕ್ಕೆ ಔಷಧವಾಗಿದೆ ಅಂತ. ನಾವು ಯಾವ ರೀತಿಯಾದಂತಹ ಔಷಧವನ್ನ ಪಡಿತೀವಿ? ಈಗ ಯಾವುದೇ ಒಂದು ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ನಾವು ಯಾವುದೋ ಒಂದು ಔಷಧಿಯನ್ನು ತಗೊಳ್ತೀವಿ. ಅದೇ ಒಂದು ಈಗ ನನಗೆ ನೆಗಡಿ ಬಂದಿದೆ ಅಂದ ತಕ್ಷಣ ನಾನು ಬರೀ ಮೈಕೈ ನೋವಿಗೆ ಏನೋ ಒಂದು ಔಷಧಿ ಮೆಡಿಸಿನ್ ತಗೊಂಡ್ಬಿಟ್ಟೆ ಅಂದ್ರೆ ನೆಗಡಿ ಕಮ್ಮಿ ಆಗುತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ತಕ್ಕಾದಂತಹ ಔಷಧಿಯನ್ನೇ ನಾನು ತಗೊಳ್ಬೇಕು. ಅಂದ್ರೆ ಈ ಶ್ರವಣ ಮತ್ತೆ ಕೀರ್ತನೆ ಅನ್ನೋದು ಸರಿಯಾದಂತಹ ಔಷಧಿ. ಈಗ ಪ್ರಭುಪಾದರು ನಮ್ಗೆ ಡಾಕ್ಟರ್ ಆಗಿ ನಿಂತಿರ್ಬೇಕಾದ್ರೆ ನಮ್ಗೆ ಔಷಧಿ ಹೇಳ್ತಾ ಇದ್ದಾರೆ, ರೆಮಿಡಿ ಹೇಳ್ತಿದ್ದಾರೆ, ಏನ್ ಮಾಡ್ಬೇಕು ನೀವು ಅಂತ. ಅದನ್ನ ನಾವು ತಗೊಳ್ಳೋದು ಬಿಡೋದು ನಮಗ್ ಸೇರಿರುತ್ತೆ. ಅದಕ್ಕಾಗಿನೇ ಪ್ರಭುಪಾದರು ನಮ್ಗೆ ಸರಿಯಾದ ಮೆಡಿಸಿನ್. ಈಗ ನಾವೇನ್ ನೋಡ್ಬೋದು, ಒಂದು ಡಾಕ್ಟರ್ ಹತ್ರ ಹೋಗ್ತೀವ, ಏನಾದ್ರೂ ಒಂದ್ ಕಾಯಿಲೆ ಇದೆ ಅಂದ ತಕ್ಷಣ ಸುಮಾರು ಜನದ ಕಡೆ ಹೋಗ್ತೀವಿ. ಸೆಕೆಂಡ್ ಒಪಿನಿಯನ್ ತಗೊಳ್ತೀವಿ, ಥರ್ಡ್ ಒಪಿನಿಯನ್ ತಗೊಳ್ತೀವಿ. ಹೌದು, ಈಗ ನಮ್ಮ ಒಂದು ದೇಹಕ್ಕೆ ಬೇಕಾಗಿರೋ ರೀತಿನಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಆದ್ರೆ ನಾವು ಯಾವತ್ತೂ ಒಬ್ರನ್ನ ನಂಬೋದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಯೋಗ್ಯರಂತಹ ಗುರುಗಳೀಗ ಸಿಕ್ಕಿದ್ದಾರೆ, ಪ್ರಭುಪಾದರು ಸಿಕ್ಕಿದ್ದಾರೆ. ಅವ್ರು ನಮ್ಮ ಆಧ್ಯಾತ್ಮಿಕತೆಯ ಒಂದು ಜೀವನಕ್ಕೆ ಬೇಕಾಗಿರುವಂತಹ, ಆರೋಗ್ಯಕ್ಕೆ ಬೇಕಾಗಿರುವಂತಹ ಔಷಧವನ್ನ ಹೇಳ್ತಾ ಇದ್ದಾರೆ. ಶ್ರವಣ ಮತ್ತೆ ಕೀರ್ತನೆ ಮಾಡಿ, ಇದು ಮುಖ್ಯವಾದಂತಹ ಔಷಧ ಅಂತ. ಅದನ್ನೇ ನಾವು ಮಾಡೋದಿಲ್ಲ. ಏನ್ ಮಾಡ್ತೀವಿ? ಕೃಷ್ಣ ಲೀಲೆ ಅಂತ ಹೇಳೋದು, ಅಲ್ಲಿ ಹೋಗ್ ಕೂತ್ಕೊಂಡ್ರುನು ಸಹ ನಮ್ಮ ಒಂದು ಮನಸ್ಸು ಎಲ್ಲೋ ಒಂದ್ ಕಡೆ ಇರುತ್ತೆ. ಜಪ ಅಂತ ಕೂತ್ಕೊಳ್ತೀವಿ, ನಮ್ಮ ಮನಸ್ಸಿನ ಎಲ್ಲೋ ಕಡೆ ಇರುತ್ತೆ. ಅಂದ್ರೆ ಮನಸ್ಸನ್ನ ನಾವು ಹಿಡಿತಾ ಇನ್ನ ಮಾಡ್ತಾ ಇಲ್ಲ. ಮಾಡ್ದಾಗ ಮಾತ್ರ ಈ ಶ್ರವಣ ಮತ್ತೆ ಕೀರ್ತನೆ ಅನ್ನೋದು ಯಾವ ರೀತಿ ನಮ್ಮಲ್ಲಿ ಭಕ್ತಿಯ ಹೂವನ್ನ ಅರಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೋದು. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಒಂದು ಪುಸ್ತಕ. ಅಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈ ಒಂದು ಜಾಂಡೀಸ್, ಅದೇ ನಾವು ಕೇಳಿದೀವಿ, ಸುನ್ನಾಥ್ ಪ್ರಭುಗಳ ಮುಖಾಂತರನೇ ಈ ಒಂದು ಅಂಶವನ್ನ ತಿಳ್ಕೊಂಡಿದೀವಿ. ಜಾಂಡೀಸ್ ಅಂತ ಬಂದಾಗ ಅವರಿಗೆ ಕಬ್ಬಿನ ಹಾಲೇನೆ ತುಂಬಾ ಮುಖ್ಯವಾದಂತಹ ಔಷಧ ಆಗಿರತ್ತೆ. ಆದ್ರೆ ಆ ಜಾಂಡೀಸ್ ಇರೋಂಥವ್ರಿಗೆ ನಾವು ಕಬ್ಬಿನ ಹಾಲು ಕೊಟ್ರೆ ಅದು ಎಂತಹ ಸಿಹಿ! ಕಬ್ಬೇನೇ ನಮ್ಗೆ ಸಂಪೂರ್ಣ ಸಿಹಿಯ ಒಂದು ಅಂಶವನ್ನ ಕೊಡುವಂಥದ್ದು. ಇನ್ನು ಕಬ್ಬಿನ ಹಾಲು ಅಷ್ಟೇ ಸಿಹಿ ಆಗಿರತ್ತೆ. ಆದ್ರೆ ಜಾಂಡೀಸ್ ಇರುವಂತಹ ರೋಗಿಗೆ ನೀವು ಆ ಕಬ್ಬಿನ ಹಾಲನ್ನ ಕೊಟ್ರೆ ಆತನಿಗೆ ಸಂಪೂರ್ಣ ಕಹಿಯಾಗಿರತ್ತೆ. ಹಂಗಂತ ಕಹಿ ಇದೆ ಅಂದ ತಕ್ಷಣ ಅವನು ಔಷಧಿಯನ್ನ ತಗೊಳ್ಳೋದ್ ನಿಲ್ಲಿಸ್ಬಿಟ್ರೆ ಜಾಂಡೀಸ್ ಹೆಚ್ಚಾಗ್ತಾ ಹೋಗಿ ಅದು ಅವನ ಜೀವನದ ಅಂತ್ಯನೂ ಸಹ ಆಗ್ಬೋದು. ಅದೇನೇ ಕಬ್ಬಿನ ಹಾಲನ್ನ ಕಹಿ ಇದ್ರೂನು ಸ್ವಲ್ಪ ಸ್ವಲ್ಪ ತಗೊಂಡು ಪ್ರತಿ ದಿವಸ ತಗೊಂಡು ಆ ಕಬ್ಬಿನ ಹಾಲು ಕಹಿ ಅನ್ನೋದು ಏನ್ ಫೀಲ್ ಆಗ್ತಿರುತ್ತೆ ಅದು ಕಮ್ಮಿ ಆಗ್ತಾ 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 ಕೊನೆಗೊಂದ್ ದಿವಸ ಅದೇ ಕಬ್ಬಿನ ಹಾಲು ಆ ಮನುಷ್ಯನಿಗೆ ಸಿಹಿಯಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಯಾರು ಮೊದಲನೇ ದಿವಸ ಅವ್ರು ಕಬ್ಬಿನ ಹಾಲು ಕುಡಿದಾಗ ಅಯ್ಯೋ ಇದಿಷ್ಟು ಕಹಿ ಇದೆ ನನಗ್ ಬೇಡ ಅಂತಾರೆ, ಅವರೇನೆ ಸಂತೋಷವಾಗಿ ಕೊನೆಯದಾಗಿ ಕುಡಿತಾರೆ ಅಂದ್ರೆ ಅವತ್ತಿಗೆ ಅವರ ಒಂದು ಜಾಂಡೀಸ್ ಅಂತ ಅದೇನು ರೋಗ ಇದೆ ಅದು ಸಂಪೂರ್ಣ ಗುಣಮುಖರಾಗಿದ್ದಾರೆ, ಅವರು ಆರೋಗ್ಯವಾಗಿದ್ದಾರೆ ಅನ್ನೋದನ್ನ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ಶ್ರೀಲ ರೂಪ ಗೋಸ್ವಾಮಿ ಅವ್ರು ಹೇಳೋದು, ಈ ರೀತಿ ನಾವು ಸಹ ಏನ್ ಮಾಡ್ತೀವಿ, ಒಂದ್ಸತಿ ಕಹಿ ಆದ ತಕ್ಷಣ ಅಯ್ಯೋ ನಾಳೆ ಬೇಡಪ್ಪ ನಮ್ಗೆ, ಇದು ಈ ಮೆಡಿಸಿನ್ ಕಹಿ ಇದೆ ನಾಳೆ ಬೇಡ, ಈ ಕಷಾಯ ಕಹಿ ಇದೆ ನಾಳೆಯಿಂದ ತಗೊಳಲ್ಲ, ಇವತ್ತೇ ಲಾಸ್ಟ್ ನಾನು ತಗೊಳ್ಳೋದು ಅಂತ ಯೋಚನೆ ಮಾಡ್ಬಿಡ್ತೀವಿ. ಆದ್ರೆ ಯಾವತ್ತೋ ಒಂದ್ ದಿವ್ಸ ಅದೇ ಒಂದು ಔಷಧಿ, ಅದೇ ಒಂದು ಕಷಾಯ ನಮ್ಮನ್ನ ಗುಣಪಡಿಸುತ್ತೆ. ಅಂದ್ರೆ ನಮ್ಗೆ ಗೊತ್ತಿರಲ್ಲ, ನಾವು ಏನೇನೋ ರೋಗಗಳನ್ನ ನಮ್ಮ ಮೈನಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಆ ಒಂದು ಔಷಧಿಯನ್ನ ಸರಿಯಾದ ಗುರುಗಳು, ಸರಿಯಾದ ಡಾಕ್ಟರ್ ಕೊಡ್ತಾ ಇದ್ದಾರೆ ಅಂದಾಗ ಅದನ್ನ ಅನುಸರಿಸ್ಕೊಂಡು ತಗೊಳ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲದೆ ಯಾವತ್ತೋ ಒಂದ್ ದಿವಸ ನಾವು ಗುಣಮುಖರಾಗ್ತೀವಿ. ಆದ್ರೆ ಆ ಗುಣಮುಖರಾಗ್ಬೇಕು ಅಂದ್ರೆ ಎಷ್ಟು ಒಂದು ವೈರಸ್ಸನ್ನ, ಎಷ್ಟು ಒಂದು ಅನಾರೋಗ್ಯವನ್ನ ನಾವ್ ಇಟ್ಕೊಂಡಿದೀವಿ, ಅದ್ರ ತಕ್ಕಂಗೆ ಔಷಧಿಯ ಗುಣಮಟ್ಟನೂ ಆಗಿರುತ್ತೆ. ಒಂದ್ ದಿವ್ಸಕ್ಕೇನೆ ನಾವು ಔಷಧಿ ತಗೊಂಡ ತಕ್ಷಣ ಕಮ್ಮಿ ಆಗ್ಬಿಡತ್ತಾ? ಅದ್ರಲ್ಲಿ ನಮ್ ಬಾಡಿನಲ್ಲಿ ಎಷ್ಟು ವೈರಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಕೆಲವ್ರಿಗೆ ಒಂದೇ ಮೆಡಿಸಿನ್‌ಗೆನೆ ಕಮ್ಮಿ ಆಗತ್ತೆ. ಕೆಲವ್ರಿಗೆ ಅದೇ ಮೆಡಿಸಿನ್ 10 ದಿವಸ ತಗೊಂಡ್ ಮೇಲ್ ಕಮ್ಮಿ ಆಗತ್ತೆ. ಅಂದ್ರೆ ಅವರ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಅವರಲ್ಲಿ ಇರುವಂತಹ ಅನಾರೋಗ್ಯ, ರೋಗಾಣುಗಳು ಯಾವ ರೀತಿ ಆ ಒಂದು ಔಷಧವನ್ನ ಸ್ವೀಕರಿಸಿ ರೋಗಾಣುಗಳು ಸತ್ತು ಅಲ್ಲಿ ಒಂದು ಉನ್ನತವಾದಂತಹ ವೈರಾಣುಗಳು ಉಟ್ಕೊಂಡು ಅವರ ಜೀವನವನ್ನ ನಡೆಸ್ಬೋದು. ಅಂದ್ರೆ ಅವರ ದೇಹ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಾಗಿರತ್ತೆ. ಅದಕ್ಕೆ ಪ್ರಭುಪಾದರು ಅಲ್ಲಿ ಅಂದ್ರೆ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳೋದು, ಆ ತುಂಬಾ ಕಹಿಯ ಅನ್ಸೋಂತಹ ಕಬ್ಬಿನ ಹಾಲು ಸಹ ಕೊನೆಗೊಂದು ದಿವಸ ಅದು ಸಂಪೂರ್ಣ ಸಿಹಿ ಆಗತ್ತೆ. ಅಂದ್ರೆ ಮನುಷ್ಯ ಅಲ್ಲಿ ಗುಣಮುಖನಾಗಿದ್ದಾನೆ. ಇಲ್ಲಿ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಶ್ರವಣ ಮತ್ತೆ ಕೀರ್ತನ ಅನ್ನೋದು ಮುಖ್ಯವಾದಂತಹ ಔಷಧಿ, ಅದನ್ನ ಕುಡೀರಿ ಅಂತ ನಾವು ಕುಡಿಬೇಕು.
ವರ್ಷ ಮಾಡ್ದೆ, 2 ವರ್ಷ ಮಾಡ್ದೆ, 3 ವರ್ಷ ಮಾಡ್ದೆ. ಇನ್ನ ನಾನು ಇದಾಗ್ತಾ ಇಲ್ಲ ನನ್ನಲ್ಲಿ ಪರಿಶುದ್ಧತೆ ಬರ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಅಷ್ಟು ಕಲ್ಮಶ ಇದೆ. ಆಗ್ಲೇ ಹೇಳ್ದಂಗೆ ಯಾವ ರೀತಿ ಆ ಗಲೀಜ್ ನೀರನ್ನ ಆಚೆಗೆ ಹಾಕ್ಲಿಕ್ಕೆ ಶುದ್ಧ ನೀರನ್ನ ಅಗತ್ಯ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಕಲ್ಮಶ ಎಷ್ಟಿರುತ್ತೆ ಅಷ್ಟೊಂದು ಅಗತ್ಯನೂ ಇರುತ್ತೆ ಶುದ್ಧ ನೀರಿಂದು. ಹಾಗಾಗಿ ಈ ಒಂದು ಔಷಧವನ್ನ ನಾವು ನಮ್ಮ ಒಂದು ಜೀವನದಲ್ಲಿ ಹೆಚ್ಚು ಹೆಚ್ಚು ತಗೊಳ್ತಾ ನಮ್ಮಲ್ಲಿ ನಾವು ಪರಿಶುದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ ಪ್ರಭುಪಾದ್ರು. ಬ್ರಹ್ಮಚಾರಿಗಳಾಗಿರ್ಬೋದು ಅಥವಾ ಈ ಒಂದು ಗೃಹಸ್ಥಾಶ್ರಮದಲ್ಲಿ ಇರುವಂತವರಾದ್ರೂ ಸಹ ಅವರ ಒಂದು ಜೀವನ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಈಗ ಬ್ರಹ್ಮಚಾರಿಗಳು ಅಂದ್ರೆ ದೇವಸ್ಥಾನದಲ್ಲಿ ವಾಸವನ್ನ ಮಾಡುವಂತವ್ರು ಅವರ ಮೊದಲನೇ ಒಂದು ಬೆಳಗಿನ ಒಂದು ಜೀವನವನ್ನ ಶುರು ಮಾಡೋದು ಬೆಳಗ್ಗೆ ಅವರು ಶುರು ಮಾಡುವಂತದ್ದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಂಗಳಾರತಿಯನ್ನ ಮಾಡಿ ಜಪ ಗುರುಪೂಜೆಯನ್ನ ಮಾಡಿ ಭಾಗವತದ ಒಂದು ಪಾರಾಯಣೆ ಅಂದ್ರೆ ತರಗತಿಯನ್ನ ಪಡ್ಕೊಂಡು ದೇವಸ್ಥಾನದ ದರ್ಶನವನ್ನ ಮಾಡಿ ನಂತರ ತನ್ನ ದೈನಂದಿನ ಕೆಲಸವನ್ನ ಮಾಡ್ತಾರೆ. ಅದು ಒಂದು ಆ ಬ್ರಹ್ಮಚಾರಿಯ ಒಂದು ಏನು ದೈನಂದಿನ ಜೀವನದ ಶುರುವಾಗಿರುತ್ತೆ. ಗೃಹಸ್ಥನು ಸಹ ಅದನ್ನ ತಮ್ಮಲ್ಲಿ ತಾವು ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ನಮ್ಮ ಒಂದು ಮನೆ ಪ್ರಭುಪಾದರು ಹೇಳೋದು ಗೃಹಸ್ಥಾಶ್ರಮದಲ್ಲಿ ಇರೋರ ಮನೆ ದೇವಸ್ಥಾನಕ್ಕೆ ತುಂಬಾ ಹತ್ರ ಆಗಿರ್ಬೇಕು ಅಂತಾರೆ. ಯಾಕೆ ಅಂದ್ರೆ ಸದಾ ನಾವೊಂದು ಕನೆಕ್ಟ್ ಇರ್ಲಿಕ್ಕೆ, ಸದಾ ಒಂದು ಮಂಗಳಾರತಿಗೆ ಹೋಗ್ಲಿಕ್ಕಾಗ್ಬೋದು. ಈಗ ಈ ಒಂದು ಸಿಟಿಗಳ್ನಲ್ಲಿ ಆ ರೀತಿಯಾದಂತಹ ಸೌಲಭ್ಯ ಇಲ್ಲದೆ ಇರ್ಬೋದು. ಅಟ್‌ಲೀಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಸೌಲಭ್ಯ ಆದ್ರೂ ಇದೆಯಲ್ಲ. ನಮ್ಮ ಮನೆಯಲ್ಲೇ ಕೃಷ್ಣನನ್ನ ಅಂದ್ರೆ ನಮ್ಮ ಒಂದು ಗರ್ಭಗುಡಿಯಲ್ಲಿದ್ದ ಅಥವಾ ದೇವರ ಒಂದು ಪೂಜಾ ರೂಮ್‌ನಲ್ಲಿ ಇಟ್ಬಿಟ್ಟು, ಅಲ್ಲಿ ನಾವು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ, ಭಗವಂತನಿಗೆ ಬೆಳಗಿನ ಒಂದು ಮಂಗಳಾರತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ಶ್ರೀಮದ್ ಭಾಗವತದ 2ನೇ ಸ್ಕಂದ 8ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭುಪಾದರು ಅವರ ಒಂದು ಭಾವಾರ್ಥವನ್ನ ಕೊಡ್ತಾ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಯಾರು ಸದಾ ಭಾಗವತವನ್ನ ಕೇಳ್ತಾರೆ ಮತ್ತೆ ತೀವ್ರವಾಗಿ ಅದನ್ನ ಪರಿಗಣಿಸ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಭಾಗವತದ ಒಂದು ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ತಾರೆ, ಭಗವಂತ ತುಂಬಾ ಅಲ್ಪ ಸಮಯದಲ್ಲಿ ಅವರ ಹೃದಯದಲ್ಲಿ ತನ್ನನ್ನ ತಾನು ಪ್ರಕಟಿಸ್ತಾನೆ ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ಅಂದ್ರೆ ನಾವು ಈ ಒಂದು ಶ್ರೀಮದ್ ಭಾಗವತದ ಪಾರಾಯಣೆ ಅಥವಾ ಅದರ ಒಂದು ಪ್ರವಚನವನ್ನ ಕೇಳುವಂಥದ್ದಿರ್ಬೋದು ಅಥವಾ ತರಗತಿಯನ್ನ ಕೇಳುವಂಥದ್ದಿರ್ಬೋದು ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಗೃಹಸ್ಥನಾದವನಿಗೆ ಅದು ತುಂಬಾನೇ ಮುಖ್ಯವಾದಂತಹ ಅಂಶ ಆಗಿರುತ್ತೆ. ಅವರ ಒಂದು ಪರಿಶುದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊದಲು ಮಂಗಳಾರತಿಯನ್ನ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಭಗವಂತ ಈವನ್ ನಾವು ನೋಡ್ಬೋದು, ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋ ಒಂದು ಪುಸ್ತಕ ಏನಿದೆ, ಅಲ್ಲಿ ಕೃಷ್ಣನ ಒಂದು ದಿನಚರಿಯನ್ನ ನಾವು ನೋಡ್ತೀವಿ. ಕೃಷ್ಣನ ಒಂದು ದಿನಚರಿಯಲ್ಲಿ ಸ್ವಯಂ ಭಗವಂತನು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಂಗಳಾರತಿಯನ್ನ ಮಾಡಿ ಜಪವನ್ನ ಮಾಡಿ ಎಲ್ಲವನ್ನ ತನ್ನ ದೈನಂದಿನ ಕೆಲಸವನ್ನ ಶುರು ಮಾಡೋದೇ ಆ ರೀತಿ. ನಾವೀಗಾಗ್ಲೇ ತಿಳ್ಕೊಂಡಿದೀವಿ, ಭಗವಂತ ಈ ಒಂದು ಕೃಷ್ಣನ ಅವತಾರದಲ್ಲಿ ಅಥವಾ ಕೃಷ್ಣನಾಗಿ ಇಲ್ಲಿ ನಮ್ಮೊಟ್ಟಿಗೆ ಬಂದು ಸೇರಿ ತನ್ನ ಒಂದು ಬಾಲ್ಯಾವಸ್ಥೆಯನ್ನ ಯಾವ ರೀತಿ ಮಾಡ್ಕೊಂಡ್ ಬಂದ, ತನ್ನ ಗೃಹಸ್ಥನಾಗಿದ್ದು ಜೀವನ ಯಾವ ರೀತಿ ನಡೆಸ್ಬೇಕು ಅಂತ ನಮ್ಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದು. ಅಲ್ಲಿನೂ ಸಹ ಭಗವಂತ ಆತನ ದಿನಚರಿಯಲ್ಲಿ ನಾವು ನೋಡಿದ್ರೆ ತಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪವನ್ನ ಮಾಡುವಂಥದ್ದಿರ್ಬೋದು, ಮಂಗಳಾರತಿಯನ್ನ ಮಾಡುವಂಥದ್ದಿರ್ಬೋದು, ಪ್ರಸಾದ ಸೇವನೆಯನ್ನ ಮಾಡುವಂಥದ್ದಿರ್ಬೋದು, ಇದೆಲ್ಲವನ್ನ ಮಾಡ್ತಾನೆ. ಯಾಕೆ ಅಂದ್ರೆ ನಾವು ಅದನ್ನಾದ್ರೂ ನೋಡಿ ಕಲ್ತ್ಕೊಳ್ಳಿ, ಅದನ್ನಾದ್ರೂ ನೋಡಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅನ್ನೋದು ಕಾರಣಕ್ಕಾಗಿ ನಾವು ಕೃಷ್ಣನ ಒಂದು ದೈನಂದಿನ ದಿನಚರಿಯನ್ನ ನೋಡಿದ್ರೆ ಅಲ್ಲಿನೂ ನಾವು ಇದನ್ನೇ ಅರ್ಥ ಮಾಡ್ಕೊಳ್ಬಹುದು. ಶ್ರೀ ಕೇವಲಾಷ್ಟಕದಲ್ಲಿ ನಾವು ನೋಡ್ಬೋದು, 2ನೇ ಶ್ಲೋಕದಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮೈವ ಕೇವಲಂ ಅಂತ ಹೇಳ್ತಾರೆ. ಅಂದ್ರೆ ಮಹಾ ಸತ್ಯ ಯಾವ್ದಪ್ಪ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಆಗಿರುತ್ತೆ. ಅದನ್ನ ನಾವು ಯಾವಾಗ ಈ ಒಂದು ಶ್ರವಣ ಮತ್ತೆ ಕೀರ್ತನೆಯ ಮುಖಾಂತರ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ನಾವು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಇನ್ನ 2ನೇ ಒಂದು ಅಂಶ ಅಥವಾ 2ನೇ ಮೆಟ್ಟಿಲು ಅಂತಂದ್ರೆ ಭಕ್ತರ ಸಾಂಗತ್ಯ, ಭಕ್ತರ ಒಂದು ಸಂಘ. ಯಾವ ರೀತಿಯಾದಂತಹ ಭಕ್ತರು ಮತ್ತೆ ಅಲ್ಲಿ ನಾವು ಶುದ್ಧ ಭಕ್ತರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಆಧ್ಯಾತ್ಮಿಕ ಪ್ರಗತಿಯ ಒಂದು ಮುಖ್ಯವಾದಂತಹ ಅಂಗ ಆಗಿರುತ್ತೆ. ಹಾಗಾಗಿ ಶುದ್ಧ ಭಕ್ತರು ಸದಾ ಶುದ್ಧ ಭಕ್ತರ ಒಂದು ಸಂಘ ಅನ್ನೋದಿರ್ಬೋದು ಅಥವಾ ಸಾಂಗತ್ಯ ಅನ್ನೋದಿರ್ಬೋದು ನಮ್ಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡುತ್ತೆ. ಈ ಒಂದು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಮುಂದುವರಿಬೇಕು ಅಂತ ಚೈತನ್ಯ ಮಹಾಪ್ರಭುಗಳಾಗಿರ್ಬೋದು, ಶ್ರೀಲ ಸನಾತನ ಗೋಸ್ವಾಮಿ ಆಗಿರ್ಬೋದು, ಅವ್ರು ನಮ್ಗೆ ತಿಳಿಸ್ಕೊಡುವಂಥದ್ದು ಶುದ್ಧ ಭಕ್ತಿಯ ಹಂತ. ಚೈತನ್ಯ ಮಹಾಪ್ರಭುಗಳು ಶ್ರೀಲ ಸನಾತನ ಗೋಸ್ವಾಮಿ ಅವರಿಗೆ ಒಂದು ಮಾತನ್ನ ಹೇಳ್ಬೇಕಾದ್ರೆ ತಿಳಿಸುವಂತ ವಿಷಯ, ಶುದ್ಧ ಭಕ್ತಿಯ ಹಂತ ಯಾವ್ದಪ್ಪ ಅಂತಂದ್ರೆ ಶ್ರದ್ಧಾ ಮತ್ತೆ ಸಾಧು ಸಂಘ.
ಶುದ್ಧ ಭಕ್ತನಾಗಿರ್ಬೇಕು ಅಂತಂದ್ರೆ ಶ್ರದ್ಧೆ ಅನ್ನೋದಿರ್ಬೇಕು. ಜೊತೆಗೆ ಸಾಧುಗಳ ಸಂಘ ಅನ್ನೋದಿರ್ಬೇಕು ಅನ್ನೋದನ್ನ ಮಹಾಪ್ರಭುಗಳು ನಮ್ಗೆ ತಿಳಿಸ್ತಾರೆ. ಶ್ರದ್ಧೆ ಯಾವುದರ ಕಡೆಗೆ ಶ್ರದ್ಧೆ? ಈ ಒಂದು ಭಕ್ತಿಯಿಂದ ಸೇವೆಯನ್ನ ಮಾಡೋದು. ನಮ್ಮಲ್ಲಿ ನಂಬಿಕೆ ಆ ಭಗವಂತನಿಗೆ ನಾವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಂಬಿಕೆಯಿಂದ ಸೇವೆಯನ್ನ ಮಾಡ್ತೀವಿ. ಕೃಷ್ಣನನ್ನ ಬರೀ ಬಾಯಿ ಮಾತಿಗೆ ಮನೆಯ ಮುಖ್ಯಸ್ಥ ಅನ್ನೋದಷ್ಟೇ ಅಲ್ಲ, ಅಥವಾ ನನ್ನ ಎಲ್ಲ ಒಂದು ಸೇವೆಯನ್ನ ನಾನು ಕೃಷ್ಣನಿಗೆ ಮಾಡ್ತಾ ಇದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳುವಂಥದ್ದಲ್ಲ. ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡ್ಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ತಿಳಿಸ್ತಾರೆ. ಮತ್ತೆ ಸಾಧು ಸಂಘ, ಈ ಒಂದು ಭಕ್ತರ ಸಂಘ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಹೊಂದುತ್ತೆ ಅನ್ನೋದನ್ನು ಸಹ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಮತ್ತೆ ನಾವು ಮುಂದೆ ನೋಡ್ಬೋದು. ಚೈತನ್ಯ ಚರಿತಾಮೃತದ ಮಧ್ಯಲೀಲದ 22.83ರಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳೋದು, ಕೃಷ್ಣನ ಕೃಷ್ಣನಿಗೆ ಭಕ್ತಿ ಸೇವೆ ಮಾಡಕ್ಕೆ ಸಾಧ್ಯ ಆಗೋದೇ ಯಾವಾಗ ಅಂದ್ರೆ ಭಕ್ತರ ಒಂದು ಸಾಂಗತ್ಯವನ್ನ ಪಡ್ಕೊಂಡಾಗ. ಭಕ್ತರ ಸಾಂಗತ್ಯ ಅಷ್ಟು ಅತ್ಯವಶ್ಯಕ ಆಗಿರುತ್ತೆ. ಯಾಕೆಂದ್ರೆ ಸ್ವಯಂ ಅಲ್ಲಿ ಆದಿಪುರಾಣದಲ್ಲಿ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂಥದ್ದು, ಪಾರ್ಥ, ಯಾರು ನನ್ನ ಒಂದು ಭಕ್ತ ಅಂತ ಹೇಳ್ಕೊಳ್ತಾರೆ ಅವ್ರು ಬರೀ ಭಕ್ತರ ಆಗೋದಿಲ್ಲ. ಯಾರು ನನ್ನ ಒಂದು ಭಕ್ತನಾಗಿರ್ತಾನೆ ಅಂದ್ರೆ ಭಕ್ತರ ಒಂದು ಸೇವೆಯನ್ನ ಮಾಡ್ತಾರೆ, ನನ್ನ ಭಕ್ತರ ಸೇವೆಯನ್ನ ಮಾಡೋರು ಶುದ್ಧ ಭಕ್ತರಾಗ್ತಾನೆ. ಆತ ಭಕ್ತಿಗೆ ಹತ್ರವಾಗ್ತಾನೆ, ನನಗೆ ಹತ್ರವಾಗ್ತಾನೆ ಅನ್ನೋದನ್ನ ಅಲ್ಲಿ ಸ್ವಯಂ ಕೃಷ್ಣ ಪರಮಾತ್ಮ ಹೇಳೋದನ್ನ ನಾವು ತಿಳ್ಕೊಳ್ತೀವಿ. ಅಂದ್ರೆ ಭಕ್ತರ ಸೇವೆಯನ್ನ ನಾವು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಪ್ರಭುಪಾದರು ತುಂಬಾ ಇದ್ರಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡುವಂಥದ್ದು ಏನಪ್ಪಾ ಅಂತಂದ್ರೆ, ನಾವು ಯಾವ ರೀತಿ ನಮ್ಮ ಮನಸ್ಥಿತಿ ಇರ್ಬೇಕು. ನಾವು ಶುದ್ಧ ಭಕ್ತರ ಸೇವೆಯನ್ನ ಮಾಡ್ತೀವಿ, ಸದಾ ಭಕ್ತರ ಸಂಘದಲ್ಲಿ ಇರ್ತೀವಿ ಅಂತಂದ್ರೆ ಆ ಒಂದು ಸಂಘ, ಆ ಒಂದು ಗ್ರೂಪ್ ಅಂತ ಏನಾಗುತ್ತೆ ಭಕ್ತರೊಟ್ಟಿಗೆ, ಅಲ್ಲಿ ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಪ್ರಭುಪಾದರು ತಿಳಿಸ್ತಾರೆ. ನಾವ್ ಯಾವತ್ತು ಆ ಒಂದು ಸಂಘದಲ್ಲಿ ಇದ್ದಾಗ ಒಂದು ಟೀಮ್ ಪ್ಲೇಯರ್ ಆಗಿ, ಅಂದ್ರೆ ಆ ಒಂದು ಸಂಘದಲ್ಲಿ ಒಂದು ನಡೆಸ್ಕೊಂಡು ಹೋಗುವಂತವನಾಗಿರ್ಬೇಕು ಹೊರತು ನಾನೇ ಲೀಡರ್ ಅನ್ನೋ ಒಂದು ಮನೋಭಾವ ಇರಬಾರ್ದು. ಯಾವಾಗ ನಾನು ಗುರುವಾಗಿ ಹೋಗಿದ್ದೀನಿ, ನಾನು ಈ ಒಂದು ಸಂಘದ ಲೀಡರ್ ಆಗಿದ್ದೀನಿ ಅಂದಾಗ ನಮ್ಮ ಗುರಿ ನಾವು ತಪ್ಪಿಡ್ತೀವಿ ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ಟೀಮ್ ಪ್ಲೇಯರ್, ಈಗ ನಾವು ನೋಡ್ಬೋದು ಯಾವುದೇ ಒಂದು ಆಟ ಇರ್ಬೋದು, ಒಂದು 10 ಜನ ಸೇರಿ ಆಟ ಆಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಪ್ರತಿಯೊಬ್ಬಂದು ಅವನದೊಂದೇ ಆದಂತಹ ಕರ್ತವ್ಯ ಇರುತ್ತೆ. ಒಬ್ಬ ಅವನ ಕರ್ತವ್ಯವನ್ನ ಬಿಟ್ಟ, ನಾನ್ ಲೀಡರ್ ಆಗಿದ್ದೀನಪ್ಪ, ಈಗ ನಾನ್ ಕ್ಯಾಪ್ಟನ್ ಆಗಿ ಹೋಗಿದ್ದೀನಿ, ನಾನ್ ಹೇಳ್ದಂಗೆ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಆ ಒಂದು ಟೀಮ್ ಮುಂದೆ ಆಟ ಆಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ನಾವು ಯಾವ್ದಾದ್ರು ಒಂದು ಸಾಂಗತ್ಯದಲ್ಲಿ ಇದೀವಿ, ಭಕ್ತರೊಟ್ಟಿಗೆ ಸೇರಿದೀವಿ ಅಂತಂದ್ರೆ ಮೊದಲನೇದಾಗಿ ಆ ಒಂದು ಗುಂಪಿನಲ್ಲಿ ಸೇರ್ಕೊಂಡು ನಾವು ಆ ಗುಂಪು ಮುಂದುವರಿಯೋದಕ್ಕೆ ಸಹಕಾರವನ್ನ ಕೊಡ್ಬೇಕು. ನಮ್ಮಲ್ಲಿ ಈ ವಿನಮ್ರ ಭಾವ, ವಿನಯ, ಸಹಿಷ್ಣು ಇದೆಲ್ಲವೂ ಸಹ ಬರುತ್ತೆ ಅಂತ ಹೇಳ್ತಾರೆ. ಪ್ರಭುಪಾದರು ಏನ್ ಹೇಳ್ತಾರೆ, ನಾವು ಒಬ್ರೇ ಕೂತ್ಕೊಂಡು ಜಪ ತಪ ಮಾಡ್ತಾ ಇದೀವಿ ಅಂದ್ರೆ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತರ ಸಾಂಗತ್ಯಕ್ಕೆ ಹೋಗ್ಲೇಬೇಕು. ನಾವು ಆ ರೀತಿ ಒಂದು ಗ್ರೂಪ್ ನಲ್ಲಿ ಸೇರ್ಕೊಂಡಾಗ್ಲೇನೆ ನಮ್ಮಲ್ಲಿರುವಂತಹ ಕಲ್ಮಶ ನಮ್ಗೆ ಎದ್ದು ಕಾಣುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕೆ ಅಂದ್ರೆ ಆ ಗ್ರೂಪಿಗೆ ಹೋದ ತಕ್ಷಣ ನಾವು ಯಾವಾಗ ನಾನ್ ಲೀಡರ್ ಆಗಿದ್ದೀನಿ ಅಂತ ನನಗೆ ನಾನು ಅನ್ಕೊಂಡ್ ಬಿಡ್ತೀನಿ, ಆಗ ನನ್ನಲ್ಲಿರುವಂತಹ ಈಗೋ ಇರ್ಬೋದು, ಅಹಂಕಾರ ಇರ್ಬೋದು, ನನ್ನಲ್ಲಿ ಇನ್ನೊಬ್ರೊಟ್ಟಿಗೆ ಬೆರೆಯುವಂತಹ ಮನೋಭಾವನೆ ಇಲ್ದೇ ಇರುತ್ತಲ್ಲ, ಅದೆಲ್ಲವೂ ಎದ್ದಿ ಎದ್ದಿ ಕಾಣ್ತಾ ಇರತ್ತೆ. ಹಾಗಾದ್ರೆ ನಾವು ತಕ್ಷಣ ಅದನ್ನ ಬಿಟ್ಟು ದೂರ ಇದ್ಬಿಡ್ಬೇಕಾಗಾರೆ, ಭಕ್ತರ ಸಾಂಗತ್ಯ ಬಿಟ್ಟು ಇದ್ಬಿಡ್ಬೇಕಾ? ಇಲ್ಲ. ಅದು ನಮ್ಮ ಪರಿಶುದ್ಧತೆಗೆ ದಾರಿ ಮಾಡ್ಕೊಳ್ತಾ ಇರತ್ತೆ. ನನ್ನಲ್ಲಿ ಏನೇನು ಕೆಟ್ಟ ಗುಣ ಇದೆ ಅನ್ನೋದನ್ನ ನನ್ಗೆ ಎತ್ತಿ ಎತ್ತಿ ತೋರಿಸ್ತಾ ಹೋಗುತ್ತೆ. ಈ ರೀತಿ ತೋರಿಸ್ತಾ ಹೋದಾಗ ನನ್ನಲ್ಲಿರುವಂತಹ ಅಹಂಕಾರ ಇರ್ಬೋದು, ಅಸೂಯೆ ಇರ್ಬೋದು, ಸ್ವಾರ್ಥ, ನಾನೇ ಕೆಲಸವನ್ನ ಮಾಡಿದ್ದು, ನಾನೇ ಒಂದು ಆ ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಒಬ್ರ ಮೇಲೆ ಒಬ್ರು ಸ್ಪರ್ಧೆಯನ್ನ ಇದ್ ಮಾಡ್ಕೊಂಡ್ಬಿಡ್ತೀವಿ, ಕಾಂಪಿಟೇಷನ್ ಶುರು ಮಾಡ್ಕೊಳ್ತೀವಿ. ಇದೆಲ್ಲ ನಮ್ಮಲ್ಲಿರುವಂತಹ ಒಂದು ಆ ಆ ಅನರ್ಥಗಳನ್ನ ತೋರಿಸ್ತಾ ಬರುತ್ತೆ. ಅದನ್ನ ನಾವು ಯಾವಾಗ ಆ ಅನರ್ಥಗಳು ಒಳ್ಳೇದಾಗಿ ಮಾರ್ಪಾಡಾಗುತ್ತೆ ಅಂದ್ರೆ ಆ ಭಕ್ತರ ಸಾಂಗತ್ಯದಲ್ಲಿ ಇದ್ದುಕೊಂಡೇನೆ ಶ್ರವಣ ಕೀರ್ತನೆಯನ್ನ ಮಾಡ್ತಾ, ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿರುವಂತಹ ಏನೇ ಒಂದು ಅನರ್ಥಗಳಿದ್ರೂ ಅದು ಪರಿಶುದ್ಧವಾಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ನಾವು ಒಂದು ಭಕ್ತರ ಸಾಂಗತ್ಯಕ್ಕೆ ಸೇರಿದಾಗ ಯಾವತ್ತೂ ನಾವು ಅಲ್ಲಿ ಆ ಗುಂಪನ್ನ ಯಾವ ರೀತಿ ಮುಂದುವರಿಸ್ಬೇಕು, ಅದಕ್ಕೆ ನನ್ನ ಸಹಕಾರ ಯಾವ ರೀತಿ ಇರ್ಬೇಕು ಅನ್ನೋ ಕಡೆ ಗಮನ ಕೊಡ್ಬೇಕು ಹೊರತು ನಾನು ಪ್ರಾಮುಖ್ಯತೆಯನ್ನ ಯಾವ ರೀತಿ ಪಡಿಬೇಕು ಅನ್ನೋ ಒಂದು ಮನೋಭಾವ ಇರಬಾರ್ದು ಅನ್ನೋದನ್ನು ಸಹ ಅಲ್ಲಿ ತಿಳಿಸ್ತಾರೆ. ಆದ್ರೆ ನಂತರ ಬರುವಂತದ್ದೇ ಕೊನೆಯ ಒಂದು ಮೆಟ್ಟಲು, ಅಂದ್ರೆ 3ನೇ ಮೆಟ್ಟಲು, ಮೇಲಿನ ಹಂತದ್ದು, ಅದು ಸರಳ ಜೀವನ, ಸಿಂಪಲ್ ಲಿವಿಂಗ್ ಅಂತ ಹೇಳ್ತಾರೆ. ಸರಳ ಜೀವನ, ಈ ಒಂದು ಸರಳ ಜೀವನ
ಪ್ರಭುಪಾದರು ನಮ್ಗೆ ಕೊಡ್ತಾ ಇರುವಂತಹ ಮುಖ್ಯವಾದಂತಹ ಸೂತ್ರ. ಪ್ರಭುಪಾದರು ಸುಮಾರು ಕಡೆ ನಾವು ಕೇಳಿದೀವಿ ಅವರ ಒಂದು ಸಂಭಾಷಣೆಯಲ್ಲಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂದ್ರೆ ಸರಳ ಜೀವನ ಉನ್ನತ ಚಿಂತನ. ಯಾವಾಗ ನಾವು ಸರಳವಾದಂತಹ ಜೀವನವನ್ನು ನಡೆಸ್ತೀವಿ ನಮ್ಮ ಚಿಂತನೆ ಉನ್ನತವಾಗುತ್ತೆ. ಅಥವಾ ನಾವು ಸರಳ ಜೀವನದ ಒಟ್ಟಿಗೆ ಉನ್ನತವಾದಂತಹ ಚಿಂತನೆಯನ್ನ ಮಾಡಿದ್ವಿ ಅಂದಾಗ ಮಾತ್ರನೇ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಸರಳ ಜೀವನ ಅನ್ನೋದು ನಮ್ಗೆ ತುಂಬಾ ಮುಖ್ಯವಾದಂಥದ್ದು. ಪ್ರಭುಪಾದರು ಶಾಸ್ತ್ರದ ಪ್ರಕಾರ ನಮ್ಮ ವರ್ಣ, ಆಶ್ರಮ ಇದೆಲ್ಲ ಅದರ ಪ್ರಕಾರ ನಮ್ಮ ಜೀವನವನ್ನ ನಡೆಸಬೇಕು ಅಂತ ಹೇಳ್ತಾರೆ. ಅವನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಆತ ಪಡ್ಕೊಳ್ಬೇಕು ಅಥವಾ ಉಪಯೋಗಿಸ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ. ಶುದ್ಧ ಭಕ್ತನಾಗಿರುವಂತವನು ಅಷ್ಟೇನೆ ಅವನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ದುಡಿತಾನೆ. ಈಗ ನಾವೆಲ್ಲರೂ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ? ಪ್ರತಿ ದಿವಸ ಬೆಳಗ್ಗೆ ಎದ್ದೇಳ್ತೀವಿ. ಒಂದು ರುಟೀನ್ ಅದು. ಕೆಲ್ಸಕ್ಕೆ ಹೋಗೋದು, ಬರೋದು ಎಲ್ಲಾನು. ಆದ್ರೆ ಅಲ್ಲಿ ನಾವು ಏನಕ್ಕೆ ಈ ಒಂದು ಜಂಜಾಟದಲ್ಲಿ ಸಿಕ್ಕಾಕೊಳ್ತಾ ಇದೀವಿ ಅಂತಂದ್ರೆ, ನಾವು ಇಂದ್ರಿಯ ತೃಪ್ತಿ ಕಡೆಗೆ ಜಾಸ್ತಿ ಗಮನ. ಆದಷ್ಟು ಬೇಗ ನಾನ್ ಮನೆ ಕಟ್ಟಬೇಕು, ಆದಷ್ಟು ಬೇಗ ನಾನ್ ಕಾರ್ ತಗೊಳ್ಬೇಕು, ಆದಷ್ಟು ಬೇಗ ನನ್ನ ಜೀವನ ಉನ್ನತ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಸರಿ ದುಡಿಯಕ್ಕೆ ಶುರು ಮಾಡು. ಮನೇಲಿ ಇರೋರೆಲ್ಲ ಒಂದು ಗೃಹಸ್ಥ ಜೀವನದಲ್ಲಿ ಇರುವಂತವ್ರು ಗಂಡ, ಹೆಂಡತಿ ಎಲ್ಲರೂ ಸಹ ದುಡಿಯಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಕೊನೆಯದಾಗಿ ನಾವು ಸರಳ ಜೀವನವನ್ನ ಪಡಿತೀವ? ನೆಮ್ಮದಿಯನ್ನ ಪಡಿತೀವ? ಇಲ್ಲ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಓಡೋದೆ. ಎಲ್ಲರೂ ಬೆಳಗ್ಗೆ ಹೋಗೋ ಒಂದು ಆತ್ರದಲ್ಲಿ ಒಬ್ರಿಗೊಬ್ರು ಮನಸ್ತಾಪವನ್ನ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಹೊರತು, ಆ ಒಂದು ಸಿಂಪ್ಲಿಸಿಟಿ ಅನ್ನೋದು ನಮ್ಮಲ್ಲಿ ಮಿಸ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಪ್ರಭುಪಾದರು ಹೇಳೋದು ಮುಖ್ಯವಾಗಿ ಗೃಹಸ್ಥನಾಗಿ ಸರಳ ಜೀವನ ಅಂದ್ರೆ ಏನು ಎಷ್ಟು ಬೇಕೋ ಅಷ್ಟನ್ನ ಪಡೆಯೋದಕ್ಕೆ ನಾವು ಮಾಡ್ಕೊಳ್ಬೇಕು. ಈ ಒಂದು ದೇಹಕ್ಕೆ ಎಷ್ಟು ಬೇಕೋ ಅಗತ್ಯ ಅಷ್ಟರ ಒಂದು ಇದು ಸೊ ಏನನ್ಬೋದು ಅಷ್ಟೇ ಒಂದು ಕಂಫರ್ಟ್ ಝೋನ್ ಅನ್ನು ಕೊಡ್ಲಿಕ್ಕೆ ಮಾತ್ರ ನಾವು ನೋಡ್ಬೇಕು. ಹೆಚ್ಚು ಹೆಚ್ಚು ನಾವು ಕೊಟ್ಟಷ್ಟು ನಮಗೆ ಗೊತ್ತಿಲ್ಲದೆ ನಾವು ಇಂದ್ರಿಯ ಭೋಗದ ಕಡೆಗೆ ಹೊರಟೋಗ್ತಾ ಇರ್ತೀವಿ. ಹಾಗಾಗಿ ಈ ದೇಹಕ್ಕೆ ಮುಖ್ಯವಾಗಿ ಶುಚಿಯಾಗಿರ್ಲಿಕ್ಕೆ ಯಾವ ರೀತಿ ಬೇಕು, ಒಂದು ಶುದ್ಧ ಆಹಾರವನ್ನ ಮಾ ತಗೊಳ್ಳಿಕ್ಕೆ ಯಾವ ರೀತಿಯಾದಂತಹ ಆಹಾರದ ಅಗತ್ಯ ಇದೆ, ತರಕಾರಿಯ ಅಗತ್ಯ ಇದೆ, ಅದಕ್ಕೆ ಎಷ್ಟು ಬೇಕು. ಈ ಒಂದು ದೇಹ ಶುಚಿಯಾಗಿ ಆರೋಗ್ಯವಾಗಿ ಮುಂದುವರೆದ್ರೇನೆ ಇದೊಂದು ಸಾಧನ ನಮ್ಗೆ. ನಾವು ಮುಂದುವರಿಲಿಕ್ಕೆ ಅಥವಾ ಗೋಲೋಕ ವೃಂದಾವನಕ್ಕೆ ಹಿಂತಿರುಗಿ ಹೋಗ್ಲಿಕ್ಕೆ ಯಾವ ರೀತಿ ಸಾಧನೆಯನ್ನ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದೇಹ ಅಷ್ಟು ಆರೋಗ್ಯವಾಗಿರ್ಬೇಕು, ಶುಚಿಯಾಗಿರ್ಬೇಕು. ಇದು ಯಾವಾಗ ಶುಚಿಯಾಗಿರತ್ತೆ ಆಗ ನಾವು ನಮ್ಮ ಒಂದು ಜೀವನದಲ್ಲಿ ಹೆಚ್ಚಿನ ಒಂದು ಕೃಷ್ಣ ಪ್ರಜ್ಞೆಯನ್ನ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಭೌತಿಕ ಜೀವನದ ಆನಂದಕ್ಕೆ ಬೇಕಾಗಿರೋದನ್ನ ಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರೋದ್ರ ಕಡೆ ಗಮನ ಕೊಡ್ಬೇಕು. ಎಷ್ಟು ಬೇಕೋ ಅಷ್ಟು ಹಿತಮಿತವಾದಂತಹ ಜೀವನವನ್ನ ನಡೆಸ್ಬೇಕು. ಅಷ್ಟನ್ನೇ ಬಯಸ್ಬೇಕು. ಆ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಯಾಕೆ? ನಮ್ಮಲ್ಲಿ ಎಷ್ಟಿದೆ ಅಷ್ಟ್ರ ಕಡೆಗೆ ನಾವೇನ್ ಮಾಡ್ತಾ ಇದೀವಿ ಈಗ ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ, ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ಬಿಟ್ಟು ಹಾಸಿಗೆನ ಹೆಚ್ಚು ಮಾಡ್ಕೊಳಕ್ ಹೋಗ್ತಾ ಇದೀವಿ. ಹಾಸಿಗೆ ಹೆಚ್ಚು ಮಾಡ್ಕೊಂಡಷ್ಟು ನಮ್ ಕಾಲ್ಗಿಂತ ತುಂಬಾ ಡಬಲ್ ಮಾಡ್ಕೊಳ್ತಾ ಇದೀವಿ ಹೊರತು, ನಮ್ಗೆ ಬೇಕಾಗಿರುವಂತಹ ಒಂದು ಮುಖ್ಯ ಅಂಶವನ್ನ ಬಿಟ್ಟು ಹೊರ್ಟೋಗ್ತಾ ಇದೀವಿ. ನಮ್ಗೆ ಬೇಕಾಗಿರುವಂತದ್ದು ನಮ್ಮ ಈ ಒಂದು ಮಾನವ ಶರೀರ ಸಿಕ್ಕಿರುವಂತದ್ದೇ ತುಂಬಾ ಕಷ್ಟದಿಂದ. ಈ ಒಂದು ಮಾನವ ಶರೀರವನ್ನ ಪಡೆದಿರೋದನ್ನ ಮರ್ತು ಏನಕ್ಕೆ ಪಡೆದಿದೀವಿ ಅಂದ್ರೆ, ಮುಖ್ಯವಾಗಿ ನಾನ್ ಯಾರು, ನನ್ನ ಕರ್ತವ್ಯ ಏನು ಅನ್ನೋ ಒಂದು ಕ್ವಶನ್ ಅನ್ನೇ ನಾವು ಕೇಳ್ಕೊಳ್ದೆ ಬರೀ ದೇಹಕ್ಕೆ ಏನ್ ಬೇಕೋ ಅದ್ರ ಕಡೆ ಗಮನ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಭೌತಿಕ ಜೀವನಕ್ಕೆ ಅದರ ಒಂದು ಆನಂದಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಮಾಡೋದನ್ನ ಕಮ್ಮಿ ಮಾಡ್ಕೊಂಡು ಸರಳವಾದಂತಹ ಜೀವನವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಪ್ರಭುಪಾದರು ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ. ಏನಾದ್ರೂ ಒಂದು ವಸ್ತುವನ್ನ ತಗೋಬೇಕು ಅಂತಂದ್ರೆ ಪ್ರಭುಪಾದರು ಹೇಳೋದು, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಏನಂತ? ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು? ಡು ಐ ರಿಯಲಿ ನೀಡ್ ದಿಸ್ ಅಂತಾರೆ. ಅಂದ್ರೆ ಮೊದಲನೇ ಪ್ರಶ್ನೆ ಮಾಡ್ಕೊಳ್ಬೇಕಂತೆ. 3 ಪ್ರಶ್ನೆ ಕೇಳ್ಕೊಳ್ಬೇಕಂತೆ. ಮೊದಲನೇ ಪ್ರಶ್ನೆ, ಡು ಐ ರಿಯಲಿ ನೀಡ್ ದಿಸ್? ನಿಜವಾಗ್ಲೂ ನನ್ಗೆ ಈ ವಸ್ತು ಬೇಕಾ ಅಂತ. ಒಂದನೇ ಪ್ರಶ್ನೆ. ಆಗ ಮನ್ಸು ಯೋಚನೆ ಮಾಡತ್ತೆ. ಹೌದು ನಿಜ ಬೇಕಾ ಬೇಡವಾ ಅಂತ. ಎರಡನೇ ಪ್ರಶ್ನೆ ಹೇಳ್ತಾರೆ, ಡು ಐ ರಿಯಲಿ ನೀಡ್ ದಿಸ್? ನನಗೆ ನಿಜವಾಗ್ಲೂ ಇದರ ಅಗತ್ಯ ಹೆಚ್ಚಾಗಿದ್ಯಾ ಅಂತ ಎರಡನೇ ಪ್ರಶ್ನೆ ಮಾಡ್ಕೊಳ್ಬೇಕಂತೆ. ಆವಾಗ ನಾವಲ್ಲಿ ಡಿಫರೆನ್ಸ್ ನೋಡ್ಬೋದು. ನಮ್ಮ ಒಂದು ಉತ್ತರದಲ್ಲೇ ನಾವೇ ಡಿಫರೆನ್ಸ್ ಅನ್ನ ಕಾಣ್ಬೋದು. ಮೂರನೇ ಪ್ರಶ್ನೆ, ಡು ಐ ರಿಯಲಿ ನೀಡ್ ದಿಸ್? ಅಂದ್ರೆ ಒತ್ತು ಕೊಡ್ತಿದ್ದಾರೆ, ಅದು ಅಷ್ಟು ಅಗತ್ಯ ಇದ್ಯಾ ನಮ್ಗೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅಂತ. ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ರೆ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ನಮ್ಗೆ ಅಗತ್ಯ ಇತ್ತಾ
ಇಲ್ವಾ ಅಂತ. ನಾವೀಗ ಒಂದು ಆಚೆ ಹೋಗ್ತೀವಿ ಅಂತಂದ್ರೆ ಏನೋ ಒಂದ್ ಸಾಮಾನ್ ತರಕ್ ಹೋಗ್ತೀವಿ. ಒಂದು ತರಕ್ ಹೋಗಿ 10 ತಗೊಂಡ್ ಬಂದಿರ್ತೀವಿ. ಯಾಕೆ? ನಮ್ಮನ್ನ ನಾವ್ ಈ ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಸುಲಭ ಆಗೋಗಿದೆ. ಈಗ ಪರ್ಚೇಸ್ ಮಾಡೋದು, ದುಡ್ಡು ಕೊಡೋದು ಎಲ್ಲ ತುಂಬಾ ಸುಲಭ ಆಗೋಗ್ಬಿಟ್ಟಿದೆ. ಯಾವ್ದೇನು ನಾನು ಕ್ಯಾಶನ್ನ ದುಡ್ಡನ್ನೇ ಎತ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ. ಈಗ ಬೇರೆ ಬೇರೆ ರೀತಿಯಾದಂತಹ ಪೇಮೆಂಟ್ ಮೋಡ್ ಬಂದ್ಬಿಟ್ಟಿರೋದ್ರಿಂದ ನಾವು ಶಾಪಿಂಗ್ ಅನ್ನೋದು ತುಂಬಾ ಸುಲಭ ಆಗೋಗಿರುವಂತದ್ದು. ಅಂದ್ರೆ ನಮ್ಮ ಒಂದು ಜೀವನವನ್ನ ನಾವು ಎಷ್ಟು ಅಧೋಗತಿಗೆ ಇಳಿಸ್ಕೊಳ್ತಾ ಇದ್ದೀವಿ. ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಬಿಟ್ಬಿಡ್ತಾ ಇದ್ದೀವಿ. ಈ ಒಂದು 3 ಪ್ರಶ್ನೆಯನ್ನ ಮಾಡ್ಕೊಂಡ್ವಿ ಅಂದ್ರೆ ನಾವು ಪರ್ಚೇಸ್ ಮಾಡುವಂಥದ್ದು ಅಥವಾ ನಾವು ತಗೊಳ್ಳೋವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಇದು ಕಮ್ಮಿ ಆಗುತ್ತೆ, ನಮ್ಮ ಒಂದು ಆಧ್ಯಾತ್ಮಿಕತೆಯ ಕಡೆಗಿನ ಹೆಜ್ಜೆ ಅತಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಒಂದು ಆಡಿಯೋ ಒಂದು ಕೇಳ್ಬೇಕಾದ್ರೆ ಪ್ರಭುಪಾದರಿಗೆ ಒಬ್ರು ಕ್ವೆಶ್ಚನ್ ಮಾಡ್ತಾರೆ. ಪ್ರಭುಪಾದ್ರೆ ನೀವು ನಿಮ್ಮ ಜೀವನ ಸಂಪೂರ್ಣ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾಕೆ ಅಂತ ಕೇಳ್ತಾರೆ ಪ್ರಭುಪಾದ್ರು. ಏನ್ ಮಾಡಿದ್ರಿ ನೀವು ನಿಮ್ ಜೀವನದಲ್ಲಿ? ಸದಾ ನೀವು ಕೃಷ್ಣ ಕೃಷ್ಣ ಅಂತ ಅನ್ಕೊಂಡೇ ಇದ್ಬಿಟ್ಟಿದ್ದೀರಾ. ಕೊನೆಯದಾಗಿ ನೀವು ನಿಮ್ಮ ಒಂದು ಈ ಜೀವನವನ್ನ ಮುಗಿಸಿ ನೀವು ಮುಂದಕ್ಕೆ ಹೋದಾಗ ಅಲ್ಲಿ ಕೃಷ್ಣನೇ ಇಲ್ಲ ಅಂತಂದ್ರೆ ಅಂದ್ರೆ ನೀವೊಂದು ದೇಹ ತ್ಯಾಗ ಮಾಡಿದ ನಂತರ ಕೃಷ್ಣನೇ ಇಲ್ಲ ಅಂದ ತಕ್ಷಣ ನಿಮ್ಗೆ ಅವಾಗ ಬೇಜಾರಾಗಬಹುದಲ್ವಾ? ಅಯ್ಯೋ! ನಾನ್ ಕೃಷ್ಣನೇ ಇರ್ಲಿಲ್ಲ. ಸುಮ್ನೆ ನನ್ ಜೀವನ ಎಲ್ಲ ಹಾಳ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಒಬ್ರು ರಿಪೋರ್ಟರು ಪ್ರಭುಪಾದ್ರನ್ ಕೇಳ್ದಾಗ, ಪ್ರಭುಪಾದ್ರು ನಕ್ ಹೇಳ್ತಾರಂತೆ, "ಆ ನನಗ್ ಬೇಜಾರಾಗೋದಿಲ್ಲ. ಯಾಕ್ ಆಗೋದಿಲ್ಲ ಅಂದ್ರೆ, ನಾನ್ ಕೃಷ್ಣ ಇಲ್ಲ ಅಂತ ನೀವ್ ಅನ್ಕೊಂಡ್ರುನು ಸಹ, ನಾನ್ ನನ್ನ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ತುಂಬಾನೇ ಅಂದ್ರೆ ಸದಾ ಒಂದು ಮ ಭಜನೆಯನ್ನ ಮಾಡುವಂತದ್ದು, ಸದಾ ಒಂದು ವೈಷ್ಣವರ ಒಂದು ಹಬ್ಬಗಳ ಹರಿದಿನಗಳನ್ನ ಮಾಡುವಂತದ್ದು, ಸದಾ ಪ್ರಸಾದವನ್ನ ಎಷ್ಟು ವೈವಿಧ್ಯವಾದಂತಹ ಪ್ರಸಾದವನ್ನ ತಗೊಳ್ಳೋದು. ಅಂದ್ರೆ ಆಧ್ಯಾತ್ಮಿಕವಾಗಿ ನಾನು ಸುಖವನ್ನ ಪಡ್ಕೊಂಡ್ಬಿಟ್ಟಿದ್ದೀನಿ. ಆಧ್ಯಾತ್ಮಿಕತೆಯ ಹೆಸರಲ್ಲಿ ನಾನೆಲ್ಲ ಸುಖವನ್ನ ಕಂಡಿದ್ದೀನಿ. ಅನೇಕ ದೇಶಗಳನ್ನ ನೋಡಿದ್ದಾಯ್ತು, ಅನೇಕ ಜನರನ್ನ ಭೇಟಿ ಮಾಡಿದ್ದಾಯ್ತು, ಮತ್ತೆ ಎಲ್ಲ ಸೌಲಭ್ಯವನ್ನು ಸಹ ನಾನು ನೋಡಿದ್ದೀನಿ. ಹಾಗಾಗಿ ನನಗೆ ಆ ಒಂದು ಪಶ್ಚಾತ್ತಾಪ ಇರೋದಿಲ್ಲ, ಭಗವಂತ ಇಲ್ಲ ಅಂದ್ರು. ಆದ್ರೆ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವೀಗ ಆಧ್ಯಾತ್ಮಿಕ ಅಂದ್ರೆ ಈ ಒಂದು ಭೌತಿಕ ಜೀವನದಲ್ಲಿ ಎಲ್ಲವನ್ನ ತಗೊಂಡಿದ್ದೀರಾ. ಸದಾ ನೀವು ನಿಮ್ಮ ದೇಹದ ಸುಖದ ಕಡೆಗೆ ಗಮನ ಕೊಟ್ಟಿದ್ದೀರಾ. ಕೊನೆಯ ಹಂತಕ್ಕೆ ನೀವು ತಲುಪಿದ್ದೀರಾ. ಅಲ್ಲಿ ಕೃಷ್ಣ ಕಾಣ್ತಾ ಇದ್ದಾನೆ. "ಏನಪ್ಪಾ ಮಾಡ್ದೆ ನೀನ್ ನನ್ ದಾರಿಗ್ ಬರ್ಲಿಕ್ಕೆ ಅಥವಾ ನನ್ನ ಮನೆಗ್ ಬರ್ಲಿಕ್ಕೆ" ಅಂತ ಕೇಳ್ದಾಗ, "ಆಗೇನ್ ಮಾಡ್ತೀರಾ?" ಅಂತ ಕೇಳಿದ್ರು. ಅಂದ್ರೆ ನೀವು ಭೌತಿಕವಾಗಿ ಸದಾ ನಿಮ್ಮ ಒಂದು ಭೌತಿಕ ಜೀವನದ ಕಡೆ ಗಮನ ಕೊಟ್ಬಿಟ್ಟಿದ್ದೀರಾ. ಭಗವಂತನ ದಾರಿಗೆ ಹೋಗೋ ಕಡೆಗೆ ಗಮನ ಕೊಟ್ಟಿಲ್ಲ. ಆ ಕೊನೆ ಹಂತ ನೀವು ದೇಹ ತ್ಯಾಗ ಮಾಡಾದ್ಮೇಲೆ ಪ್ರಶ್ನೆ ಮಾಡ್ತಿದ್ದಾನೆ ಭಗವಂತ. ಆಗ ನಿಮ್ಗೆ ಕೃಷ್ಣ ಇದಾನೆ ಅಂತ ಗೊತ್ತಾದಾಗ ನೀವು ಹಿಂತಿರುಗಿ ಬಂದು ಅದೆಲ್ಲವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಇದ್ವಿ ಅಂತಂದ್ರೆ, ನಾವು ಆಧ್ಯಾತ್ಮಿಕತೆ ಜೀವನದಲ್ಲಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಅನೇಕ ಸಂಕೀರ್ತನೆಗಳನ್ನ, ಅನೇಕ ಸಂತೋಷವನ್ನ ಪಡಿತಾ ಇರ್ತೀವಿ. ಸರಳ ಜೀವನದಲ್ಲಿ ನಾವು ಎಷ್ಟು ಒಂದು ಸಂತೋಷವನ್ನ ಪಡಿತಾ ಇರ್ತೀವಿ ಅಂತಂದ್ರೆ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೃಷ್ಣನ ಒಂದು ಮಹಾನ್ ಸ್ನೇಹಿತನಾಗಿರುವಂತಹ ಸುಧಾಮರ ಒಂದು ಕಥೆಯನ್ನು ಸಹ ನೆನಪು ಮಾಡ್ಕೊಳ್ಬೋದು. ಆತ ಅಷ್ಟು ಬಡವನಾಗಿದ್ರು ಸಹ ಯಾವತ್ತೂ ಕೃಷ್ಣನ ಹತ್ರ ಹೋಗಿ ನನಗಿಂತದ್ ಕೊಡು ಅಂತ ಕೇಳಿಲ್ಲ. ಆತ ಕೃಷ್ಣನ ಒಂದು ಪ್ರಾಣ ಸ್ನೇಹಿತನಾಗಿರ್ತಾನೆ. ಭಗವಂತ ಆತನಿಗೆ ಆಮೇಲೆ ಆ ಸುಧಾಮ ಭಗವಂತನನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ್ಲೂ ತಾನು ಬಾಯ್ಬಿಟ್ಟು ಏನು ಕೇಳೋದಿಲ್ಲ. ಮನೆಗೆ ಹಿಂತಿರುಗಿ ಹೋದ್ಮೇಲೆ ಅಲ್ಲಿ ಅಷ್ಟೈಶ್ವರ್ಯಗಳನ್ನ ನೋಡ್ತಾನೆ. ಮನೆ ಬದಲಾಗೋಗಿದೆ, ಎಲ್ಲಾನು ಚೇಂಜ್ ಆಗೋಗಿದೆಯಲ್ಲ. ಅಂದ್ರೆ ಭಗವಂತ ಅವನಿಗೆ ಎಲ್ಲವನ್ನ ಕರುಣಿಸಿರ್ತಾನೆ. ಸುಧಾಮ ಯಾವುದು ಕೇಳಿಲ್ವಲ್ಲ ಅನ್ನೋ ಒಂದು ಕಾರಣಕ್ಕೆ. ಹಾಗ ಹಾಗಂದ ತಕ್ಷಣ ಸುಧಾಮ ಮತ್ತೆ ಆ ಒಂದು ರಾಜವೈಭೋಗವನ್ನ ಅನುಭವಿಸದ್ನ ಅಂತಂದ್ರೆ ಮುಂದಕ್ಕೆ ಸುಧಾಮ ತನಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರನೇ ಇಟ್ಕೊಂಡು ಉಳ್ದಿದ್ದೆಲ್ಲವನ್ನ ದಾನವನ್ನ ಮಾಡ್ಬಿಡ್ತಾನೆ. ದಾನವನ್ನ ಮಾಡಿ ಹೆಂಡತಿಗೆ ಹೇಳುವಂಥದ್ದೇ ಮುಖ್ಯವಾದಂತಹ ಮಾತು, ನಾವು ಸರಳ ಜೀವನವನ್ನ ನಡೆಸೋಣ. ಅದೇ ನಮಗೆ ನೆಮ್ಮದಿ. ಇದೆಲ್ಲ ಅಷ್ಟ ಐಶ್ವರ್ಯಗಳು ಏನಿದೆ ಇದು ಬೇಕಾಗಿರುವಂತಹ ಅಂದ್ರೆ ಅಗತ್ಯ ಇರುವಂತವ್ರು ತುಂಬಾ ಜನ ಇದ್ದಾರೆ. ಅವರಿಗೆ ಇದೆಲ್ಲವನ್ನ ದಾನವನ್ನ ಮಾಡ್ಬಿಡೋಣ ಅಂತ ತನಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರನೇ ಭಗವಂತ ಅಷ್ಟೊಂದು ಸಂತೋಷದಿಂದ ಕೊಟ್ಟಿದ್ರು. ತನಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರನೇ ತಾನು ಇಟ್ಕೊಂಡು ಉಳಿದದ್ದನ್ನ ಬೇರೆಯವರಿಗೆ ದಾನವನ್ನ ಮಾಡಿ ಅತ್ಯಂತ ಸರಳ ಜೀವನವನ್ನೇ ಆತ ನಡೆಸೋದನ್ನ ನಾವು ನೋಡ್ಬೋದು. ಅಂದ್ರೆ ನಮ್ಮ ಜೀವನ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ನಾವು ಹೆಚ್ಚು ಹೆಚ್ಚು ಭೌತಿಕ ಸುಖದ ಕಡೆಗೆ ಹೋಗಿ ಅಷ್ಟೈಶ್ವರ್ಯಗಳನ್ನ ಪಡ್ಕೊಳ್ಳೋ ಕಡೆಗೆ ಗಮನವನ್ನ ಕೊಟ್ಟು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕದಿಂದ ತುಂಬಾ ದೂರ ಹೊರಟೋಗ್ತಾ ಇದ್ದೀವಿ. ಹಾಗಾಗಿ ನಾವು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಸರಳ ಜೀವನ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಉನ್ನತ ಚಿಂತನವನ್ನ ಪಡ್ಕೊಳ್ಬೇಕು. ಸರಳವಾದಂತಹ ಜೀವನವನ್ನ ಮಾಡ್ತಾ ನಾವು ಉನ್ನತವಾದಂತಹ ಚಿಂತನೆಯನ್ನ ಪಡ್ಕೊಂಡು ನಾವು
ಪ್ರಾಮಾಣಿಕವಾಗಿ ಈ ಗೃಹಸ್ಥಾಶ್ರಮದಲ್ಲಿ ಇರ್ಬೇಕು ಅನ್ನೋದನ್ನ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಆಗ ಮಾತ್ರನೇ ನಾವು ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ 3 ಮೆಟ್ಟಲು ಏನು ನಾವೀಗ ತಿಳ್ಕೊಂಡ್ವಿ, ಶ್ರವಣ ಮತ್ತೆ ಕೀರ್ತನ, ನಂತರ ಭಕ್ತರ ಸಾಂಗತ್ಯ, ಕೊನೆಯದಾಗಿ ಸರಳ ಜೀವನವನ್ನ ನಡೆಸ್ತಾ ಹೋದಾಗ ಕೊನೆಯದಾಗಿ ನಾವು ಭಗವಂತನ ಆ ಒಂದು ಗೋಲೋಕ ವೃಂದಾವನಕ್ಕೆ, ಪಾದಾರವಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ, ಎಷ್ಟು ನನಗೆ ತಿಳಿದಿದೆಯೋ ಅಷ್ಟರ ಒಂದು ಅಂಶವನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದೀನಿ. ಅದು ನಿಮ್ಗೆ ಸೇರಿರ್ಬೋದು ಅನ್ನೋ ಒಂದು ಮನೋಭಾವದಲ್ಲಿ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇವತ್ತಿನ ಈ ಒಂದು ಅಧಿವೇಶನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿನ ಒಂದು ಕ್ಲಾಸ್ ಏನಿತ್ತು ತುಂಬಾ ಅದ್ಭುತವಾದ ಕ್ಲಾಸು, ಮತ್ತೆ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂತದ್ದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರನ್ನ ಕೇಳಿದ್ರು ಕೂಡ ಇಲ್ಲ, ನಾನು ಫ್ಯಾಮಿಲಿ ಇದೀನಿ, ಮಕ್ಳಿದೆ, ಮರಿ ಇದೆ, ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕಾಗಲ್ಲ, ಸಮಯ ಇರಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಂಗಾಗಿ ಏನು ಗೃಹಸ್ಥನಾಗಿ ಇಟ್ಕೊಂಡು ಕೃಷ್ಣ ಪ್ರಜ್ಞೆನ ಯಾವ ರೀತಿ ಮಾಡ್ಬೇಕು ಅಂತ ನೀವು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ಅನಂತ ಧನ್ಯವಾದ ಮಾತಾಜಿ. ಸೊ ಎಲ್ಲರೂ ಕೂಡ ಮಾತಾಜಿ ಇದೇ ರೀತಿ ನಮಗೋಸ್ಕರ ಸಾಟರ್ಡೆ ಕ್ಲಾಸಸ್ ನ ಕೊಡ್ಲಿ, ಇನ್ನು ವಿಚಾರಗಳನ್ನ ಹೆಚ್ಚಿನದಾಗಿ ತಿಳಿಸ್ಕೊಡ್ಲಿ ಅಂತೇಳಿ. ಸೊ ಒಂದು ಬಾರಿ ಎಲ್ಲರೂ ಕೂಡ ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತು ಮಾತಾಜಿ ನಿಮಗೆ ಎಷ್ಟು ಸಮಯ ಇದೆ ಮಾತಾಜಿ? ಇನ್ನು ಕೂಡ ಇನ್ನು 10 ಮಿನಿಟ್ಸ್ ಇದೆಯಾ? ಎಸ್ ಓಕೆ. ಸೊ ಮೊದಲು ಒಂದು ಪ್ರಶ್ನೆ ಏನಾದ್ರು ಇದ್ರೆ ತಗೊಳೋಣ. ಅಂದ್ರೆ ಈ ಅಧಿವೇಶನಕ್ಕೆ ಇದ್ರೆ 2 ಪ್ರಶ್ನೆಗಳನ್ನ ತಗೊಳೋಣ. ನಾನ್ ಮಾತಾಜಿ ನನಗೆ ಮುಂಚೆನೆ ಹೇಳಿದ್ರು, ಪಾಪ ಇನ್ನ 5-10 ಮಿನಿಟ್ಸ್ ಇದೆ ಅಷ್ಟೇನೆ ಅವರಿಗೆ. ಇನ್ನ ಬೇರೆ ಅನೌನ್ಸ್ಮೆಂಟ್ ವಿಶಸ್ ಎಲ್ಲ ಮತ್ತೆ ಮಾಡೋಣ. ಇವಾಗ ಈ ಒಂದು ಅಧಿವೇಶನಕ್ಕೆ ಇರುವಂತ ಪ್ರಶ್ನೆಗಳನ್ನ ಮಾತ್ರ ಜಸ್ಟ್ 2 ಪ್ರಶ್ನೆಗಳನ್ನ ತಗೊಳೋಣ. ಇನ್ ಬೇರೆ ಏನಾದ್ರು ಇದ್ರೆ ದಯವಿಟ್ಟು ಮಾತಾಜಿಗೆ ಡೈರೆಕ್ಟ್ ಕಾಲ್ ಮಾಡಿ ಕೂಡ ತಿಳ್ಕೊಂಡು. ಓಕೆ, ಜಯ ಮಾತಾಜಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದಿರಾ? ಈ ಅಧಿವೇಶನಕ್ಕೆ ಏನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಕೇಳಿ ಮಾತಾಜಿ. ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಅಧಿವೇಶನ ತುಂಬಾನೇ ಚೆನ್ನಾಗಿತ್ತು ಮಾತಾಜಿ. ಈ ಸಾಧನದು ಒಂದು ಹೇಳಿದ್ರಲ್ಲ, ನಾನು ರಾತ್ರಿ ಇದ್ದಕ್ಕಿದ್ದಂಗೆ ಸಾಧನ ಮರ್ತೋಗಿದ್ದೆ ಮಾತಾಜಿ. ಮಲ್ಗಿದೀನಿ 9:30, ಸಡನ್ ಆಗಿ 10:00 ಜ್ಞಾಪಕ ಬಂದ್ಬಿಡ್ತು ಮಾತಾಜಿ. 10:00 ಎದ್ದು ಅವಾಗ ಸಾಧನ ಕ್ರಿಯೆನ ಹಾಕ್ಬಿಟ್ಟು ನಾನು ಪ್ರಭುಜಿನ ಕ್ಷಮೆ ಕೇಳಿದೀನಿ ಬೇರೆ ಮಾತಾಜಿ ಮೆಸೇಜ್ ಅಲ್ಲಿ. ನನಗೆ ಅಷ್ಟು ನಿದ್ದೆ ಕಣ್ಣಲ್ಲೂ ನನ್ಗೆ ಎದ್ದು ಸಡನ್ ಆಗಿ ಹೆಂಗ್ ಬಂತು ಅಂದ್ರೆ, ಸಡನ್ ಆಗಿ ಎದ್ದು ನಾನು ಸಾಧನ ಕ್ರಿಯೆನ ಅಪ್ಲಿಕೇಶನ್ ಫಿಲ್ ಮಾಡಿ ಆಮೇಲೆ ಮತ್ತೆ ಮಲಗಿದೀನಿ ಮಾತಾಜಿ. ಇದೊಂದು ನನ್ಗೆ ಇವತ್ತು ಎಷ್ಟ್ ಚೆನ್ನಾಗಿ ಅದು ನೋಡಿ, ನೆನ್ನೆ ಆಗಿದ್ದಕ್ಕೂ ಇವತ್ತು ನನ್ಗೆ ನೀವ್ ಇದು ಹೇಳಿದ್ದಕ್ಕೂ ನನ್ಗೆ ಯಾವ ತರ ಹೊಂದಾಣಿಕೆ ಆಗಿದೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ ಮಾತಾಜಿ. ಅಷ್ಟಿದೆ ಅಂದ್ರೆ ಇವತ್ತಿನ ನನಗಂತೂ ತುಂಬಾನೇ ಎಷ್ಟು ಅರ್ಥ ಆಗಿದೆ ಅಂದ್ರೆ ನನ್ಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೀರಾ. ಅಷ್ಟು ಚೆನ್ನಾಗಿ ನನ್ಗೆ ತುಂಬಾನೇ ನನ್ಗೆ ಖುಷಿ ಆಯ್ತು ಇವತ್ತು ಈ ಅಧಿವೇಶನ ಕೇಳಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ದಯವಿಟ್ಟು ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಬಟ್ ಅದು ಪ್ರಶ್ನೆಗೆ ಅನೌನ್ಸ್ಮೆಂಟ್ಗೆ ಅಂತ ಗೊತ್ತಿಲ್ಲ. ಅನೌನ್ಸ್ಮೆಂಟ್ ಇದ್ದಾರೋ ಲಾಸ್ಟಿಗೆ ಅನೌನ್ಸ್ಮೆಂಟ್ ಮಾಡೋಣ. ಇವಾಗ ಪ್ರಶ್ನೆಗಳು ಏನಾರು ಇದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು ಪ್ಲೀಸ್. ನಾಗಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸೇಮ್ ನಂದು ಅದೇ ಪ್ರಭು. ಸಾಧನಾ ರಿಪೋರ್ಟ್ ಹಾಕೋದು ಮರ್ತು ಬಿಟ್ಟಿದೆ. 8:45ಗೆಲ್ಲ ಮಲ್ಗ್ಬಿಟ್ಟಿದೀನಿ. ಮತ್ತೆ 9:40ಗೆ ಎದ್ಬಿಟ್ಟು ತಿರುಗಿ ಅಯ್ಯೋ ಸಾಧನಾ ರಿಪೋರ್ಟ್ ಮರ್ತೋಗಿದ್ದೀನಿ ಅಂತ. ಅಂದ್ರೆ ಸಾಧನಾ ರಿಪೋರ್ಟ್ ಎಷ್ಟು ಮುಖ್ಯ ಅಂತ ಮಾತಾಜಿ ಹೇಳಿದಾಗ ತುಂಬಾ ಅರಿವಾಯ್ತು ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ಅದ್ಭುತವಾಗಿತ್ತು ಮಾತಾಜಿ. ಯಾವಾಗ ಬಂದು ನಮ್ಗೆ ಸ್ವಲ್ಪ ಜ್ಞಾನ ಕೊಡಿ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಮಾತಾಜಿ ಇನ್ನೊಂದು ಮಾತಾಜಿ, ಇದು ಇದು ಸನ್ಯಾಸಿಗೂ ಮತ್ತೆ ಗೃಹಸ್ಥನಿಗೂ ಅದು ಇದು ಹೇಳಿದ್ರಲ್ಲ ಮಾತಾಜಿ, ಅದು ಸ್ವಲ್ಪ ಅಂದ್ರೆ ಡಿಫ್ರೆನ್ಸ್ ಮಾತಾಜಿ ಅಥವಾ ವಯಸ್ಸಿನ ಡಿಫ್ರೆನ್ಸ್ ಮಾತಾಜಿ. ಅವರು ಭಕ್ತಿ ಮಾಡಕ್ಕೂ ನಾವು ಭಕ್ತಿ ಮಾಡಕ್ಕೂ
ಗೃಹಸ್ಥನಾಗಿದ್ದಾಗ ನಮ್ಮಲ್ಲಿ ಅನೇಕ ಜವಾಬ್ದಾರಿ ಇರುತ್ತೆ, ಕರ್ತವ್ಯಗಳಿರುತ್ತೆ. ನಾವು ಸನ್ಯಾಸಾಶ್ರಮಕ್ಕೆ ಹೋಗಕ್ ಮುಂಚೆ ಆ ಒಂದು ಡಿಟ್ಯಾಚ್ಮೆಂಟ್ ಅನ್ನೋದು ಅಂದ್ರೆ ಈಗ ನಾನೇ ಕೊನೆ ತನಕ ನನ್ನ ಮನೆ ನಡೆಸ್ಬೇಕು, ನಾನೇ ನನ್ನ ಕರ್ತವ್ಯ ಮಾಡ್ಬೇಕು ಅಂತ ಇದ್ರೆ ಆಗೋದಿಲ್ಲ. ಬೇರೆಯವ್ರು ಮುಂದಕ್ಕೆ ಬಂದಿರ್ತಾರೆ, ಅವ್ರಿಗೆ ನಮ್ಮ ಜವಾಬ್ದಾರಿಗಳನ್ನ ಕೊಟ್ಟು ನಮ್ಮ ಒಲವು ಇನ್ನ ಹೆಚ್ಚಾಗಿ ಕೃಷ್ಣ ಪ್ರಜ್ಞೆ ಕಡೆಗಿರ್ಬೇಕು. ಗೃಹಸ್ಥನಾಗಿದ್ರೆ ಯಾವ ರೀತಿ ಇರ್ತೀವಿ, ನಾವು ಸದಾ ನಮ್ಮ ಮಕ್ಕಳು, ಮನೆ, ಸಂಸಾರ ಇದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟಿರ್ತೀವಿ. ಅದ್ರೊಟ್ಟಿಗೆ ಕೃಷ್ಣ ಪ್ರಜ್ಞೆಯನ್ನ ನಾವು ತಗೊಂಡ್ ಬಂದಿರ್ತೀವಿ. ಆದ್ರೆ ಸನ್ಯಾಸಾಶ್ರಮಕ್ಕೆ ಹೋದ ತಕ್ಷಣ ಈ ಒಂದು ಅದೇ ಸಮಯ ಏನ್ ಜಾಸ್ತಿ ಕೊಡ್ತೀವಿ ಸಂಸಾರಕ್ಕೆ, ಆ ಸಮಯ ನಾವು ಕೃಷ್ಣನಿಗೆ ಕೊಡ್ಬೇಕು ಹೊರ್ತು ನಾವು ಮತ್ತೆ ನಮ್ಮ ಒಂದು ಸಂಸಾರ, ಮನೆ, ಈ ಒಂದು ಕರ್ತವ್ಯಗಳ ಕಡೆಗೆ ನಮ್ಮ ಮನಸ್ಥಿತಿ ಇರಬಾರ್ದು ಅನ್ನೋದೇ ಮುಖ್ಯವಾದಂತ ಡಿಫ್ರೆನ್ಸ್ ಆಗಿರುತ್ತೆ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ದಂಡವತ್ ಪ್ರಣಾಮ್. ಧನ್ಯವಾದ. ಹರೇ ಕೃಷ್ಣ ಶ್ರೀಜಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದು 2 ಪ್ರಶ್ನೆ ಇದೆ. ಅಫ್ಕೋರ್ಸ್ ನೀವು ಚೆನ್ನಾಗಿ ಮಾಡಿದ, ನೋ ಅಪ್ರೈಸಲ್ ಫಾರ್ ದಟ್. ಭಗವಂತ ಯಾರು ಪೂಜೆ ಮಾಡ್ತಾ ಇದ್ರು? ನೀವು ಹೇಳಿದ್ರೆ ಅವರು ದಿನಚರಿ ಮಾಡ್ತಾ ಇರೋರು, ದಿನನಿತ್ಯ ನಿತ್ಯ ಕರ್ಮಗಳು ಮಾಡ್ತಾ ಇರೋ, ಅದು ಬಿಟ್ಟು ಮತ್ತೆ ಮಾಡ್ತಾ, ಅದೊಂದು. ಇನ್ನೊಂದು 75 years ಆದ್ಮೇಲೆ ನೀವು ಸಾಧನೆ ಜಾಸ್ತಿ ತೊಡಗಿಸ್ಬೇಕು ಅಂದ್ರೆ, ಅದು ಮೋಸ್ಟ್ಲಿ ಈವನ್ ನನಗೂ ಸಣ್ಣ ಹುಡುಗನಾಗ ಅದೇ ಮೈಂಡ್ಸಲ್ಲಿ ಇತ್ತು. ಇದು ಈ ಟೈಮಲ್ಲೆಲ್ಲ ಕೃಷ್ಣ ಪ್ರಜ್ಞೆಗೆ ಹೋಗೋದು, ದೇವ ಪ್ರಜ್ಞೆಗೆ ಹೋಗೋದು ಎಲ್ಲ ಹೌದು, ವಾನಪ್ರಸ್ಥ ಟೈಮಲ್ಲಿ ಮಾಡ್ಬೇಕು ಅಂತ. ಪ್ಲೀಸ್ ಎಕ್ಸ್ಪ್ಲೈನ್ ಮಿ ವೈ ಇಟ್ ಇಸ್. ಓಕೆ ಪ್ರಭು. ಓಕೆ, ಮೊದಲನೇದಾಗಿ ಭಗವಂತ ಅಲ್ಲಿ ಕೃಷ್ಣ ಆ ಒಂದು ಅವತಾರದಲ್ಲಿ ನಾವು ಪ್ರತಿಯೊಂದು ಅಂಶ ಅಂದ್ರೆ ಒಂದು ಬಾಲ್ಯಾವಸ್ಥೆ ನಾವು ಯಾವ ರೀತಿನಲ್ಲಿ ನಡೆಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ, ಈಗ ನಾವ್ ಏನು ಡೆಮೋ ಕ್ಲಾಸ್ ಅಂತ ಹೇಳ್ತೀವಲ್ವಾ, ಈಗ ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತಗೊಂಡ್ರೆ ಅದರದ್ದು ಒಂದು ಡೆಮೋ ನೋಡ್ತೀವಿ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ಭಗವಂತನ ಜೀವನನೇ ನಮ್ಮ ಒಂದು ಜೀವನಕ್ಕೆ ಒಂದು ಡೆಮೋ ಕ್ಲಾಸ್ ಆಗಿರುತ್ತೆ ಪ್ರಭು. ಅಲ್ಲಿ ಭಗವಂತ ಧ್ಯಾನವನ್ನ ಮಾಡಿ ಭಗವಂತನ ಒಂದು ಪೂಜೆಯನ್ನ ಮಾಡ್ತಾ ಇದ್ದ ಅಂತಂದ್ರೆ, ಅಲ್ಲಿ ಮುಖ್ಯವಾಗಿ ಭಗವಂತ ಧ್ಯಾನವನ್ನ ಮಾಡಿ ತನ್ನದೇ ಒಂದು ಪ್ರತಿರೂಪಕ್ಕೆ ತನ್ನ ಒಂದು ಪೂಜೆಯನ್ನ ನಡೆಸ್ತಾ ಇದ್ದಂತದ್ದೇ. ಯಾಕೆಂದ್ರೆ ನಾವ್ ಅದನ್ನ ಅಳವಡಿಸ್ಕೊಳ್ಬೇಕಲ್ಲ ಪ್ರಭು. ಈಗ ನಾವ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೇಲಿ ನಮ್ಮ ಮಕ್ಳು ಮಾಡೋದಿಲ್ಲ, ನಾನೇನ್ ಪೂಜೆ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಮಾಡೋದಿಲ್ಲ. ಅದಕ್ಕೆ ಅಲ್ಲಿ ಸ್ವಯಂ ಕೃಷ್ಣನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ ರೀತಿ ಒಬ್ಬ ಗೃಹಸ್ಥನ ಒಂದು ಜೀವನವನ್ನ ನಡೆಸ್ಬೇಕು, ಆತ ಯಾವುದೇ ಒಂದು ರಾಣಿ ಒಟ್ಟಿಗೆ ಅಂದ್ರೆ 16,000 ರಾಣಿಯ ಒಟ್ಟಿಗೆ ಆತ ವಾಸವನ್ನ ಮಾಡ್ತಿದ್ದ, ಗೃಹಸ್ಥಾಶ್ರಮವನ್ನ ನಡೆಸ್ತಿದ್ದ ಅಂದ್ರು ಎಲ್ಲರಿಂದನೂ ದೂರ ಆಗಿ ಆ ಒಂದು ಬ್ರಹ್ಮಚರ್ಯದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗೃಹಸ್ಥನಾಗಿ ತನ್ನ ಕರ್ತವ್ಯಗಳನ್ನ ಮಾಡ್ತಾ ಇದ್ದ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು. ಅಂದ್ರೆ ನಮ್ಗೆ ಒಂದು ಡೆಮೋ ಮಾಡೆಲ್ ತೋರಿಸ್ತಾ ಇರೋದು, ನಮ್ಮ ಜೀವನ ಯಾವ ರೀತಿ ಇರ್ಬೇಕು ಅನ್ನೋದು. ಇನ್ನ 2ನೇ ಪ್ರಶ್ನೆ ಬಂದು ನೀವು ಕೇಳಿದ್ದು ವಾನಪ್ರಸ್ಥಾಶ್ರಮ ಮತ್ತೆ ಸನ್ಯಾಸಾಶ್ರಮ. ಹೌದು ಪ್ರಭು, ಈಗ ನಾವೆಲ್ಲ ತುಂಬಾ ವಯಸ್ಸು ಕಳ್ದೋಗ್ಬಿಟ್ಟಿದೆ. ನಮ್ಮ ಒಂದು ಜೀವನದಲ್ಲಿ ನಮ್ಗೆ ಯಾರು ಪ್ರಭುಪಾದರ ತಂದೆ ತಾಯಿ ಹಂಗೆ ಮಾರ್ಗದರ್ಶನವನ್ನ ಕೊಟ್ಟೋರಿಲ್ಲ. ನಾವು ಸಣ್ಣ ವಯಸ್ಸಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಂಗೆ ಯಾರಿಗೂ ಇಲ್ಲ. ಯಾವುದೋ ಒಂದು ವಯಸ್ಸಿನಲ್ಲಿ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದೀವಿ. ಇನ್ನಾದ್ರೂ ನಾವು ನಮ್ಮಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಹೇಳಿದ್ದು ಅದು ಈ ಒಂದು ಜನ್ಮದಲ್ಲೇ ಆಗ್ಬಿಡತ್ತೆ ಅಂತ ಇಲ್ಲ. ಸುರ್ನಾಥ್ ಪ್ರಭುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ನಾವು ಈ ಒಂದು ಜನ್ಮದಲ್ಲಿ ಒಂದು ಅಲ್ಪ ಮಟ್ಟಿಗಾದ್ರೂ ಕೃಷ್ಣನಿಗೆ ಸೇವೆಯನ್ನ ಮಾಡ್ತೀವಿ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀವಿ ಅಂದ್ರೆ ಮುಂದಿನ ಒಂದು ಜನ್ಮದಲ್ಲಾದ್ರೂ ಸ್ವಲ್ಪ ಇನ್ನೊಂಚೂರು ಮೇಲಿನ ಹಂತದಲ್ಲಿ ಅಂದ್ರೆ ಸ್ವಲ್ಪ ಬೇಗನೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಒಂದು ಜೀವನವನ್ನ ಪಡಿಬಹುದು, ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಒಂದು ಮನೆಯಲ್ಲಿ ನಾವು ಮತ್ತೆ ಹುಟ್ಟಬಹುದು. ಆಗ ನಮ್ಮ ಒಂದು ದಾರಿ ಸುಗಮ ಆಗ್ತಾ ಹೋಗುತ್ತೆ. ಇದು ವೇದಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಬ್ರಹ್ಮಚರ್ಯಾಶ್ರಮದಲ್ಲಿ ಯಾವ ರೀತಿ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಆದ್ರೆ ಈಗ ಅದಷ್ಟು ಒಂದೇ ಜೀವನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವ್ ಇನ್ನ ಅಷ್ಟು ಪರಿಶುದ್ಧರಾಗಿಲ್ಲ ಪ್ರಭು. ನಮ್ಮಲ್ಲಿರೋ ಕಲ್ಮಶಗಳು ಕಮ್ಮಿ ಆಗ್ತಾ ಹೋದಂಗೆ ನಮ್ಮ ಒಂದು ಜೀವನ ಮುಂದಿನ ಒಂದು ಜನ್ಮವನ್ನು ಉನ್ನತ ಹಂತದಲ್ಲಿ ಪಡಿತೀವಿ. ಅಲ್ಲಿನೂ ಸಹ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸೇವೆಯನ್ನ ಮಾಡಿ, ಭಗವಂತನ ಸೇವೆಯನ್ನ ಮಾಡಿ ನಮ್ಮ ಜೀವನವನ್ನ ಪರಿಶುದ್ಧ ಮಾಡ್ಕೊಂಡ್ರೆ ಅದರ ಮುಂದಿನ ಒಂದು ಹಂತದಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಇನ್ನ ನಾವು ಕೃಷ್ಣ ಪ್ರಜ್ಞೆಗೆ ಅತಿ ಬೇಗನೆ ಬಂದು ನಮ್ಮ ಜೀವನದಲ್ಲಿ ಇದೆಲ್ಲವನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗೇನಿದ್ರು ನಾವ್ ಇನ್ನ ಫಿಲ್ಟ್ರೇಷನ್ ಹೋಗೋ ಪ್ರೋಸೆಸ್ ನಲ್ಲಿ ಇದೀವಿ ಪ್ರಭು. ಇನ್ನ ಫಿಲ್ಟ್ರೇಷನ್ ನಮ್ಮಲ್ಲಿ ಶುರುವಾಗಿಲ್ಲ. ಆ ಪ್ರೋಸೆಸ್ ಹೋಗಕ್ಕೆ ಒಂದು ಕ್ಯೂ ನಲ್ಲಿ ನಿಂತ್ಕೊಂಡಿದೀವಿ. ಈಗ ನಾವು ಶುರು ಮಾಡ್ಕೊಳ್ಬೇಕು ಪ್ರಭು. ಬಟ್ ಮುಂದೆ ಯಾವತ್ತೋ ಒಂದು ಹಂತದಲ್ಲಿ ನಾವು ಅದನ್ನ ಪಡ್ಕೊಳ್ತೀವಿ. ಅದಕ್ಕಾಗಿ ಆ ಒಂದು ಕ್ಯೂನಲ್ಲಾದ್ರೂ ನಾವು ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಇವತ್ತು ನಾವು ಕೃಷ್ಣ ಪ್ರಜ್ಞೆಗೆ ಬಂದು ನಿಂತ್ಕೊಂಡಿದೀವಿ ಪ್ರಭು. ಅದು ಓಕೆ ಮಾತಾಜಿ. ಫಸ್ಟ್ ಕ್ವಶನ್ ಐ ವಾಸ್ ಕನ್ವಿನ್ಸ್ಡ್. ಸೆಕೆಂಡ್ ಕ್ವಶನ್ ಐ ಡಿಂಟ್. ಯಾಕಂದ್ರೆ ನೀವು ಏಜ್ ಹೇಳಿದ್ರೆ 75 years and above, ಆಗ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ. ಅದು ದಟ್ ಐ ಆಮ್ ಕನ್ಫ್ಯೂಸ್ಡ್. ಅಂದ್ರೆ ಪ್ರಭು ಈಗ Then why should I wait till 75 years?
ಇಲ್ಲ 75 ಇಯರ್ಸ್ ತನಕ ನಿಮಗೆ ವೆಯ್ಟ್ ಮಾಡಿ ಅಂತಾನೆ ಇಲ್ಲ ಪ್ರಭು. ಈಗ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಅಂದ್ರೆ ಈಗೇನ್ 25ರಿಂದ 50 ವಯಸ್ಸು ತನಕ ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನ ನಾವು ಅಳವಡಿಸ್ಕೊಳ್ಬೇಕು. ಆ ರೀತಿ ಅಳವಡಿಸ್ಕೊಂಡಾಗ ಮಾತ್ರನೇ ನಾವು 75 ವರ್ಷ ಆದ್ಮೇಲೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಕೊನೆಯ ಒಂದು ಕ್ಷಣದಲ್ಲಿ ನಾವು ತಕ್ಷಣನೇ ನಮ್ಮ ಒಂದು ಜೀವನದ ಕೊನೆಯ ಕ್ಷಣ ಬಂದ ತಕ್ಷಣ ನಾವು ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಸಂಪೂರ್ಣವಾಗಿ ಸಂಸಾರದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಯಾವಾಗ ನಾವು ಆ ಒಂದು ಕೊನೆ ಹಂತ ನಾವೆಲ್ಲರೂ ಎಕ್ಸಾಮ್ ಬರಿತಾ ಇರೋದೇ ಪ್ರಭು. ಕೊನೆಯ ಒಂದು ಕ್ಷಣ ಏನಿದೆ ಆ ಸಾರಿ ಫಾರ್ ದ ಕ್ಷಣದಲ್ಲಿ ಇಂಟ್ರಪ್ಷನ್ ಮಾತಾಜಿ. ಎಸ್ ಪ್ರಭು. ಕೊನೆ ಕ್ಷಣ ಅನ್ನೋದು ಹುಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಮಾತಾಜಿ. ಎಸ್ ಪ್ರಭು. ಕೊನೆ ಕ್ಷಣ ಆಫ್ಟರ್ 50 ಇಯರ್ಸ್, ಆಫ್ಟರ್ 70 ಇಯರ್ಸ್ ಹ್ಮ್. ಹುಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಕೊನೆ ಕ್ಷಣ. ಹೌದು. ಕೃಷ್ಣ ಪ್ರಜ್ಞೆ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕು. ದಟ್ಸ್ ಮೈ ಹೌದು ಪ್ರಭು. ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕು. ಡಿವೈಡೆಡ್ 75 ಇಯರ್ಸ್ ಆದ್ಮೇಲೆ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅನ್ನೋದು ಒಂಥರ ಆಹಾ ಪ್ರಭು, ನಾನ್ ಡಿಸ್ಟರ್ಬ್ ಹೇಳಿದ್ದು ಮಾಡ್ತಾರೆ. ಅದಲ್ಲ. ನಾನ್ ಹೇಳಿದ್ದು 75 ಇಯರ್ಸ್ ಆದ್ಮೇಲೆ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತಲ್ಲ. ನಮ್ಮ ಜೀವನ ಯಾವ ರೀತಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ವೈದಿಕ ಶಾಸ್ತ್ರದಲ್ಲಿ ಯಾವ ರೀತಿ ಬ್ರಹ್ಮಚರ್ಯ ಅಂದ್ರೆ 25 ವರ್ಷ ತನಕ ಒಂದು ನಾವು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಂತದ್ದು. 25ರಿಂದ 50 ತನಕ ನಾವು ಗೃಹಸ್ಥಾಶ್ರಮದಲ್ಲಿ ಬರ್ಬೇಕು. ಆದ್ರೆ ನಂತರ ನಾವು 50ರಿಂದ 75 ತನಕ ವಾನಪ್ರಸ್ಥದಲ್ಲಿ ಇರ್ಬೇಕು ಅಂದ್ರೆ ಅಲ್ಲಿ ನಮ್ಮ ಜೀವನದ ಡಿವಿಷನ್ ಆಗಿದೆ. ಬಟ್ ಕೃಷ್ಣ ಪ್ರಜ್ಞೆ ನಾವು 75 ವರ್ಷಕ್ಕಲ್ಲ ಪ್ರಭು. ನಾವು ಹುಟ್ಟದಾಗಿಂದ ಕೃಷ್ಣ ಪ್ರಜ್ಞೆನಲ್ಲೇ ಇರ್ಬೇಕು. ಆದ್ರೆ ಅದು ಇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಬ್ರಹ್ಮಚರ್ಯವನ್ನ ಮುಗ್ಸಾಗೋಗಿದೆ. ಈಗ ಅಟ್ಲೀಸ್ಟ್ ನಾವು ಒಂದು ಗೃಹಸ್ಥಾಶ್ರಮದಲ್ಲಿ ಇದೀವಿ ಅಥವಾ ಒಂದು ವಾನಪ್ರಸ್ಥಾಶ್ರಮದ ಆ ಒಂದು ಏಜ್ ನಲ್ಲಿ ಇದೀವಿ ಅಂದ್ರೆ ಯಾವ ರೀತಿ ಕೃಷ್ಣ ಪ್ರಜ್ಞೆಯನ್ನ ನಾವು ಅಲ್ಲಿ ಅಳವಡಿಸ್ಕೊಂಡು ನಾವು ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಅಂಶವನ್ನ ಮಾತ್ರನೇ ನಾನು ತಿಳಿಸ್ಕೊಡ್ತಾ ಇರೋದು. 75 ವರ್ಷಕ್ಕೆ ಮೇಲ್ ನಾನು ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಪ್ರಭು. ಇದೆಲ್ಲವನ್ನ ನಾವು ಸಣ್ಣ ವಯಸ್ಸಿಂದ ಮಾಡ್ಕೊಂಡು ಬರ್ತಾ ಇರ್ಬೇಕು. ಆದ್ರೆ 75ರ ನಂತರ ನಮ್ಮ ಮನಸ್ಸೇನಂದ್ರೆ ಕೃಷ್ಣನ್ ಕಡೆ ಹೆಚ್ಚಾಗಿರ್ಬೇಕು ಪ್ರಭು. ಈಗ ನಾವು ನೋಡ್ಬೋದು 75 ವಯಸ್ಸಾಗಿದ್ರು ಇನ್ನ ನಂದೇ ಮನೆ, ನಂದೇ ಆಸ್ತಿ, ನಾನೇ ನೋಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲೇ ಜನ ಇರ್ತಾರೆ. ಅಂದ್ರೆ ನನ್ನ ಸಂಸಾರ ಅನ್ನೋ ಒಂದು ಮೋಹದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಬಿಟ್ಟು ಆ ಒಂದು ಸಮಯ ಏನಿದೆ ಅದನ್ನ ಕೃಷ್ಣ ಪ್ರಜ್ಞೆಗೆ ಹೆಚ್ಚು ಕೊಡ್ಬೇಕು ಅನ್ನೋದನ್ನ ಹೇಳಿದ್ದು ಪ್ರಭು ಅಷ್ಟೇನೆ. ಅಂದ್ರೆ ಮಾತಾಜಿ 75 ವಯಸ್ಸವರೆಗೂ ಆ ಮೋಹ ಅನ್ನೋದು ಇಟ್ಕೊಂಡಿರ್ಬೇಕು ಅಂತೀರಾ? ಇಲ್ಲ ಪ್ರಭು, ಆ ಮೋಹ ಆಫ್ಟರ್ 75 ಇಯರ್ಸ್ ವಿ ಕ್ಯಾನ್ ಕ್ವಿಟ್. ಇಲ್ಲ ಪ್ರಭು, ಇಲ್ಲ. 75 ವರ್ಷದ ತನಕ ಇಟ್ಕೋಬೇಕಾಗಿಲ್ಲ. ನಾವೀಗ ಗೃಹಸ್ಥಾಶ್ರಮದಲ್ಲಿನೇ ಅದಕ್ಕೆ ಹೇಳಿದಲ್ಲ, ಮೊದಲನೇ ಪಾಠ ನಾವೇನ್ ಕಲಿತೀವಿ ಗೃಹಸ್ಥಾಶ್ರಮದಲ್ಲಿ? ನಮ್ಮ ಸ್ವಾತಂತ್ರ್ಯವನ್ನ ಬಿಟ್ಕೊಡೋದು, ನಮ್ಮ ಆಸೆಗಳನ್ನ ಬಿಟ್ಕೊಡೋವಂಥದ್ದು. ಇದೆಲ್ಲವನ್ನ ನಾವು ಅಭ್ಯಾಸ ಮಾಡ್ಕೊಳ್ತಿರ್ತೀವಿ ಪ್ರಭು. ಈಗ ನಾವೇನ್ ಮಾಡ್ತಿದೀವಿ, ನಮ್ಮ ಸ್ವಾತಂತ್ರ್ಯವನ್ನ ಬಿಟ್ಕೊಡೋದು ಯಾರಿಗಾಗ್ ಮಾಡ್ತೀವಿ? ನಾನ್ ನನ್ ಗಂಡಂಗ್ ಮಾಡ್ಬೋದು, ನನ್ ಮಕ್ಳಿಗ್ ಮಾಡ್ಬೋದು, ನೀವು ಹೆಂಡತಿಗ್ ಮಾಡ್ಬೋದು. ನಿಮ್ ಸ್ವಾತಂತ್ರ್ಯ ಯಾರಿಗ್ ಬಿಡ್ತಿದ್ದೀರಾ? ನಿಮ್ಮ ಒಂದು ಸಂಬಂಧಗಳಿಗೆ ಬಿಡ್ತಿದ್ದೀರಾ. ಅದನ್ನ ಮಾಡ್ಬೇಡಿ, ಕೃಷ್ಣನಿಗೆ ಮಾಡಿ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇರೋದು. ಅದನ್ನ ನಾವು ಕೃಷ್ಣ ಪ್ರಜ್ಞೆನ ಯಾವ ರೀತಿ ಗೃಹಸ್ಥಾಶ್ರಮದಲ್ಲಿ ತಗೊಂಡ್ ಬರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇರೋದು ಪ್ರಭು. ಇದೆಲ್ಲವನ್ನ ಮಾಡ್ತಾ ಇದ್ರೆ 75 ವಯಸ್ಸಾದ್ಮೇಲೆ ನಾವು ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಹೆಚ್ಚಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಾವು ಭೌತಿಕವಾಗಿ ಇನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಮುಂದಕ್ಕೆ ಹೋಗ್ತಾ ಇರ್ತೀವಿ ಹೊರತು ಕೃಷ್ಣನ ಒಂದು ದಾರಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನಾವು ಸಣ್ಣ ವಯಸ್ಸಿನಿಂದ ಅಳವಡಿಸ್ಕೊಂಡ್ ಬರ್ಬೇಕು. ಈಗ ನಾವ್ ಯಾವ ವಯಸ್ಸಿನಲ್ಲಿ ಇದೀವಿ ಅಲ್ಲಿಂದ ಅಳವಡಿಸ್ಕೊಂಡಾದ್ರೂ ಹೋಗ್ಬೇಕು. ಅಟ್ಲೀಸ್ಟ್ ಅಲ್ಲಿಂದ ಆದ್ರೂ ಅಳವಡಿಸ್ಕೊಂಡು ಹೋದ್ರೆ ಮುಂದಿನ ಒಂದು ಜನ್ಮದಲ್ಲಿ ಇನ್ನ ಒಂದು ಉನ್ನತ ಹಂತವನ್ನ ಪಡ್ಕೊಂಡಾಗ ನಮ್ಮ ಜೀವನ ಇನ್ನ ಹೆಚ್ಚಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಪ್ರಭು, ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಹರೇ ಕೃಷ್ಣ ಮತ್ತೆ ಧನ್ಯವಾದಗಳು. ಮನೋಪ್ರಭು, ನಿಮ್ದು ಪ್ರಶ್ನೆ ಆಮೇಲೆ ಇದೆ ಅಂದ್ರೆ ಲೈಕ್ ಈ ಪ್ರಶ್ನೆಗೆ ಆಡೆಡ್ ಮಾಡ್ಲಿಕ್ಕೆ ಪ್ರಭು. ಹರೇ ಕೃಷ್ಣ ಪ್ರಭು. ಒಂದು ಮಾತಾಜಿಯವರು ಇವತ್ತು ತುಂಬಾ ಟಾಪಿಕ್ ಬಹಳ ಚೆನ್ನಾಗಿ, ಟಾಪಿಕ್ ಕೇಳಿಸ್ಕೊಂಡ ತಕ್ಷಣನೇ ಬಹಳ ಖುಷಿ ಆಯ್ತು. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ಲರೂ ಗೃಹಸ್ಥಾಶ್ರಮದಲ್ಲೇ 99% ಎಲ್ಲರೂ ಇರ್ತಕ್ಕಂಥದ್ದು. ಆಮೇಲೆ ನಮ್ಮ ಪ್ರಭುಗಳು ಎಸ್ಪೆಷಲಿ ಗೃಹಸ್ಥಾಶ್ರಮ, ಇವನ್ ಶ್ರೀಲ ಪ್ರಭುಪಾದರು ಅಷ್ಟೇನೆ ಈ ಕಲಿಯುಗದಲ್ಲಿ ಗೃಹಸ್ಥಾಶ್ರಮಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾರೆ. ಎಸ್ಪೆಷಲಿ ಪ್ರಾಕ್ಟಿಕಲಿ ನಮ್ಗೆಲ್ಲರಿಗೂ ಬೇಕಾಗಿದ್ದಂತ ಒಂದು ಟಾಪಿಕ್. ಆಮೇಲೆ ಎಸ್ಪೆಷಲಿ ಶ್ವೇತಾ ಮಾತಾಜಿಯವ್ರು ಬಹಳ ದಿನ ಆಗಿತ್ತು ಸೆಷನ್ ಮಾಡಿ, ನಮ್ಗೆ ಕುತೂಹಲ ಮತ್ತೆ ಮಾತಾಜಿಯವ್ರ ಸೆಷನ್ ಕೇಳ್ಬೇಕು ಅಂತ ಒಂದು ಅಭಿಲಾಷೆ ಕೂಡ ಇತ್ತು. ಧನ್ಯವಾದಗಳು. ಸೊ ಬಹಳ ಚೆನ್ನಾಗೆಲ್ಲ ತಿಳಿಸಿದ್ದಾರೆ ಮಾತಾಜಿಯವ್ರು. ಬಹಳ ಬಹಳ ಧನ್ಯವಾದಗಳು. ಇದೇ ರೀತಿಯಾಗಿ ಜಾಸ್ತಿ ಹೆಚ್ಚಿನ ಸೆಷನ್ ಮಾತಾಜಿಯವ್ರು ಮಾಡ್ಲಿ ಅಂತ ನಮ್ಗೆ ಅಭಿಲಾಷೆ. ಓಕೆ, ಹರೇ ಕೃಷ್ಣ. ಮತ್ತೆ ಪ್ರಭುಗಳು ಪ್ರಶ್ನೆ ಕೇಳಿದ್ರು. ಮಾತಾಜಿಯವರು ಸಾಧ್ಯವಾದಷ್ಟು ಎಲ್ಲ ಅವ್ರಿಗೆ ಹೇಳಿದ್ದಾರೆ. ಬಟ್ ಮಾತಾಜಿ ಪರ್ಮಿಷನ್ ಇದ್ರೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ಏನ್ ಹೇಳಿದ್ರು ಮಾತಾಜಿಯವರು ಅಂತ ತಿಳಿಸ್ಕೊಡಿ ಪ್ರಭು. ಮಾತಾಜಿ.
ಆಕ್ಚುಲಿ ಪ್ರಭುಗಳ ಪ್ರಶ್ನೆ ಏನಂತಂದ್ರೆ 75 ಇಯರ್ಸ್ ಆದ್ಮೇಲೆ ಮಾತ್ರ ಕೃಷ್ಣ ಪ್ರಜ್ಞೆ ಮಾಡ್ಬೇಕಾ ಅನ್ನೋದು ಪ್ರಭುಗಳ ಪ್ರಶ್ನೆ ಇಲ್ಲ. ಆಕ್ಚುಲಿ ಆಶ್ರಮ ಹೇಗ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗುರುಕುಲಕ್ಕೆ ಹೋದಾಗ ಅಲ್ಲಿ ಸೆಲೆಕ್ಟ್ ಮಾಡ್ಲಾಗ್ತಾ ಇತ್ತು. ಈ ಮಗು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಾ ಬ್ರಹ್ಮಚಾರಿ ಆಗ್ಬೇಕಾ, ಆ ಕ್ವಾಲಿಫಿಕೇಶನ್. ಸಪೋಸ್ ಇವಾಗ ಎಕ್ಸಾಂಪಲ್ಗೆ ತಗೊಳ್ಳೋಣ, ಗಿರೀಶ್ ಪ್ರಭು, ನಾನು ಒಂದಷ್ಟು ಜನ 4 ಜನ ಮಕ್ಕಳು ಹೋಗಿರ್ತೀವಿ ಅಂತ ತಿಳ್ಕೊಳ್ಳೋಣ. ಕಿರಣ್ ಪ್ರಭುನು ಇಲ್ಲಿ ಕಾಣಿಸ್ತಿದ್ದಾರೆ, ಮತ್ತೆ ಶ್ವೇತಾ ಮಾತಾಜಿನೂ ಹೋಗಿದ್ದಾರೆ. 4 ಜನ ಹೋಗಿದೀವಿ. ಅದರಲ್ಲಿ ನೋಡ್ತಾ ಇದ್ರು ಯಾವ ಮಗು ಗೃಹಸ್ಥಾಶ್ರಮಕ್ಕೆ ಹೋಗೋಕೆ ಅರ್ಹರಾಗಿದ್ದಾರೆ, ಫಸ್ಟ್ ಬ್ರಹ್ಮಚಾರಿ ಯಾರಾಗ್ಬೋದು, ಗೃಹಸ್ಥ ಯಾರಾಗ್ಬೋದು, ಈ ರೀತಿಯಾಗಿ ಅವರು ನೋಡ್ತಾ ಇದ್ರು. 2 ಕ್ಯಾಟಗರಿ. ಯಾರಿಗೆ ಪೂರ್ವ ಜನ್ಮದಲ್ಲಿ ಅವರ ಏನ್ ಹೇಳ್ತೀವಿ ಡಿಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಸಿದ್ಧಿಸ್ಕೊಂಡು ಬಂದಿರ್ತಾರೆ, ಅವ್ರ ಗುಣಲಕ್ಷಣಗಳು ಹೆಂಗಿರುತ್ತೆ ಅಂದ್ರೆ ಈಸ್ ರೆಡಿ ಟು ಟೇಕ್ ಇದು ಸನ್ಯಾಸ. ಅವ್ರಿಗೆ ಸನ್ಯಾಸಾಶ್ರಮವನ್ನ ಕೊಡ್ತಾ ಇದ್ರು. ಗುರುಗಳ ಸೇವೆ ಮಾಡ್ಕೊಂಡು ಅವ್ರು ಭಗವಂತನ ಬಗ್ಗೆನೇ ಪ್ರಚಾರ ಮಾಡ್ತಾ ಭಗವಂತನ ಸೇವೆನಲ್ಲಿ ಫುಲ್ ತೊಡಗ್ತಕ್ಕಂಥದ್ದು. ಬಟ್ ಯಾರಿಗೆ ಸ್ವಲ್ಪ ಇನ್ನು ಇಂದ್ರಿಯ ತೃಪ್ತಿಯ ಬಯಕೆಗಳು ಇರುತ್ತೆ ಅನ್ನೋದು ಕಾಣಿಸುತ್ತೆ, ಅವ್ರಿಗೆ ಗೃಹಸ್ಥಾಶ್ರಮ ತಗೊಳಕ್ ಹೇಳ್ತಾ ಇದ್ರು. ಆ ಗೃಹಸ್ಥ ಆಶ್ರಮ ಮಾತಾಜಿಯವ್ರ ಬಿಗಿನಿಂಗ್ ಅಲ್ಲೇ ಅದನ್ನ ಹೇಳಿದ್ರೆ ಸ್ಪಷ್ಟವಾಗಿ. ಆಶ್ರಮ ಅನ್ನೋದೇನು, ಆಶ್ರಮದಲ್ಲಿ ಏನ್ ಮಾಡ್ತಾರೆ, ಭಕ್ತಿ ಕಲ್ಟಿವೇಟ್ ಮಾಡ್ತಾರೆ. ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ಏನಂತಂದ್ರೆ ನಮ್ಮ ಬಯಕೆಗಳೇನಿರುತ್ತೆ, ಇನ್ನು ಇಂದ್ರಿಯ ತೃಪ್ತಿಯ ಬಯಕೆಗಳನ್ನ ನಿಯಂತ್ರಿತವಾಗಿ ಈಡೇರಿಸ್ಕೊಂಡು ಗ್ರಾಜುಯಲ್ ಆಗಿ ಬೆಳಿಲಿಕ್ಕೆ ಒಂದು ಆಶ್ರಮ ಇರ್ತಕ್ಕಂಥದ್ದು. ಬಟ್ ಆದ್ರೆ ಪ್ರಭುಪಾದ್ರು ಸ್ಪಷ್ಟವಾಗಿ ಕೆಲವೊಂದ್ ಕಡೆ ಹೇಳ್ತಾರೆ, ಸನ್ಯಾಸಾಶ್ರಮಕ್ಕಿಂತನೂ ಕೆಲವೊಮ್ಮೆ ಗೃಹಸ್ಥಾಶ್ರಮ ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಈ ಕಲಿಯುಗದಲ್ಲಿ. ಯಾಕೆ ಅಂತ ಹೇಳಿದ್ರೆ ಗೃಹಸ್ಥನು ಗೆ ಚಾಲೆಂಜಸ್ ಜಾಸ್ತಿ. ಇಂದ್ರಿಯ ತೃಪ್ತಿಯ ವಿಚಾರಗಳು ನನ್ನ ಕಣ್ಮುಂದೆ ಇಲ್ಲದೆ ಇದ್ದಾಗ ಮಾಡದೇ ಇರೋದು ಸೆಕೆಂಡ್ರಿ. ಇಂದ್ರಿಯ ತೃಪ್ತಿ ವಿಚಾರಗಳು ನನ್ನ ಕಣ್ಮುಂದೆ ಇದ್ದಾಗ್ಲೂ ಸಹ ಅದನ್ನ ಮಾಡ್ದೇನೆ ಅದನ್ನ ಭಗವಂತನಿಗೆ ತನ್ನ ಇಂದ್ರಿಯಗಳನ್ನ ಸಮರ್ಪಣೆ ಮಾಡ್ತಾ ಅವ್ರು ಮುಂದುವರಿತಾರೆ. ಜೊತೆಗೆ ಉಳಿದ ಆಶ್ರಮಗಳೇನಿದೆ ಅದಕ್ಕೆ ಸಹಕಾರಿಯಾಗಿ ಗೃಹಸ್ಥನು ಇರ್ತಾನೆ. ಸಪೋಸ್ ಗೃಹಸ್ಥ ಹೋಗಿ ಆಫೀಸಲ್ಲಿ ದುಡಿತಾ ಇರ್ಬೋದು, ಅದರಿಂದ ಬಂದಂತಹ ಒಂದು ಫಲಿತಾಂಶ ಏನಿದೆ, ದುಡ್ಡಿನ ರೂಪದಲ್ಲಿ ಇರ್ಬೋದು, ಯಂತ್ರ ಇರ್ಬೋದು, ಆ ಫಲಿತಾಂಶವನ್ನ ಕೃಷ್ಣ ಪ್ರಜ್ಞೆನ ಪ್ರಚಾರ ಮಾಡ್ಲಿಕ್ಕೆ, ಒಬ್ಬ ಸಾಧುವಿಗೆ ಏನ್ ಹೇಳ್ತೀವಿ ಪ್ರಸಾದವನ್ನ ನೀಡ್ಲಿಕ್ಕೆ, ದೇವಸ್ಥಾನವನ್ನ ನಡೆಸ್ಲಿಕ್ಕೆ, ಮತ್ತೆ ವಾನಪ್ರಸ್ಥದಲ್ಲಿ ಇರ್ತಕ್ಕಂತಹ ಬೇರೆ ಭಕ್ತರನ್ನ ನೋಡ್ಕೊಳ್ಳಿಕ್ಕೆ ಅವರು ಸಹಕಾರಿಯಾಗಿರ್ತಾರೆ. ಅಂದ್ರೆ ಗೃಹಸ್ಥನ ಪಾತ್ರ ಯಾಕೆ ದೊಡ್ಡದು, ಯಾವ ದೃಷ್ಟಿನಲ್ಲಿ ಜಾಸ್ತಿ ದೊಡ್ಡದು ಅಂತ ಹೇಳ್ತಾರೆ ಅಂದ್ರೆ ಶ್ರೀಲ ಪ್ರಭುಪಾದರು, ಗೃಹಸ್ಥ ಅನ್ನುವಂಥವ್ರು ಈ ತನ್ನ ಸ್ವಾರ್ಥವನ್ನ ಬಿಟ್ಟು ಬೇರೆ ಎಲ್ಲಾ ಆಶ್ರಮದವರೆಗೂ ಸಹ ಆಧಾರ ಸ್ತಂಭವಾಗಿರ್ತಾರೆ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಗೃಹಸ್ಥನು ಆಕ್ಚುಲಿ ಅವ್ರ ಸಾಧನೆ ಸರಿಯಾಗಿ ಮಾಡಕ್ ಆಗಲ್ಲ. ನೋಡ್ಬೋದು, ಆ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡಿಸ್ಲಿಕ್ಕೋಸ್ಕರ ತನ್ನ ಕೃಷ್ಣ ಪ್ರಜ್ಞೆನಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಬೇರೆ ಎಲ್ಲಾ ಆಶ್ರಮದವ್ರಿಗೆ ಸಹಕಾರಿ ಆಗ್ಬೇಕು ಅಂತ ತಾನು ಕೃಷ್ಣ ಪ್ರಜ್ಞೆನಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ನಿಸ್ವಾರ್ಥತೆಯನ್ನ ನಮ್ಮಲ್ಲಿ ಮೂಡಿಸ್ತಾ ಹೋಗುತ್ತೆ. ಪ್ಯೂರಿಫಿಕೇಶನ್ ನ ಗ್ರಾಜುಯಲ್ ಆಗಾದ್ರೂ ತುಂಬಾ ಉತ್ಕೃಷ್ಟವಾದಂಥದ್ದು ಅನ್ನೋದು ಒಂದು ಮಾತು. ಆಮೇಲೆ ಪ್ರಭುಗಳ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿತ್ತು. ಪ್ರಭುಗಳ ಪ್ರಶ್ನೆ ಪ್ರಾರಂಭದಿಂದನೂ ಡಿಟ್ಯಾಚ್ಡ್ ಆಗೇನೆ ಇರ್ಬೇಕು. ನಾನು ಆಕ್ಚುಲಿ ಗೃಹಸ್ಥನ ಒಂದು ಅಲ್ಟಿಮೇಟ್ ಗೋಲ್ ಏನಂದ್ರೆ ಅವನು ಸಹ ಸನ್ಯಾಸತ್ವ ಅಂದ್ರೆ ಭಗವಂತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡುವ ಸ್ಥಿತಿಗೆ ಹೋಗ್ಬೇಕು. ಹಾಗಾಗಿ ಗ್ರಾಜುಯಲ್ ಆಗಿ ಅವರು ಪ್ರೋಗ್ರೆಸ್ ಆಗ್ತಾ ಇರ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ ಪ್ರಭುಗಳಿದಾರ ಶ್ರೀಜಿ ಪ್ರಭು ಇದಾರೆ ಪ್ರಭು. ಐ ಥಿಂಕ್ ಅವರು ಅಂದ್ರೆ ಲೈಕ್ ಹ್ಯಾಂಡ್ ರೈಸ್ ಮಾಡಿದ್ನಲ್ಲ, ಮ್ಯೂಟ್ ಮಾಡಿದೀನಿ. ಪ್ರಭುಗೆ ಅರ್ಥ ಇರುತ್ತೆ ಅನ್ಕೊಂತೀನಿ. ಧನ್ಯವಾದಗಳು. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ತುಂಬಾನೇ ಇನ್ನ ಸಿಂಪ್ಲಿಫೈಡ್ ವೇನಲ್ಲಿ ತಿಳಿಸ್ಕೊಟ್ರಿ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಚಿತ್ರ ಮಾತಾಜಿ, ಹರೇ ಕೃಷ್ಣ. ನಿಮ್ಮ ಪ್ರಶ್ನೆ ಇದೆಯಾ? ದಯವಿಟ್ಟು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆ ಇರಲಿ, ಯಾಕೆಂದ್ರೆ ಮಾತಾಜಿಗೆ ಆಲ್ರೆಡಿ ಸಮಯ ಆಗಿದೆ. ಮಾತಾಜಿ ಅಧಿವೇಶನ ಬಿಟ್ಟು ನಾನು ಬೇರೆ ಏನು ಕೇಳಲ್ಲ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಎಲ್ಲಾ ಸೆಕ್ಷನ್ ಕ್ಲಾಸು ಚೆನ್ನಾಗಿತ್ತು. ನಂತರ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ಸುಧಾಮ ಒಂದು ಸ್ಟೋರಿ ಹೇಳಿದ್ರಿ. ಅಂದ್ರೆ ಗೃಹಸ್ಥನ ಅಂದ್ರೆ ಎಲ್ಲ
ನೋಡಿದ್ರ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಯಾರೋ ಕಡೆ ತನಕ ಭಗವಂತನೇ ಧಾಮ ತನಕ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಒಂದು ಗೃಹಸ್ಥನಾಗಿ ಅವರ ಕರ್ತವ್ಯಗಳನ್ನ ನಿಭಾಯಿಸಿದಾಗ ಕಡೆಗೆ ಅವರು ಭಗವಂತನ ಅಂದ್ರೆ ಕೃಷ್ಣನ ನೋಡಕ್ಕೆ ಅವರು ಒಂದು ಇದಕ್ಕೆ ಹೋಗ್ತಾರೆ. ಅಲ್ಲಿಗೆ ಕಡೆಯ ತನಕ ಒಂದು ಕೃಷ್ಣನ ಧಾಮಕ್ಕೆ ಅವ್ರು ಅಂದ್ರೆ ಗೋಲೋಕ ವೃಂದಾವನ ತರಾನೇ ಅದು. ಕೃಷ್ಣನ ಧಾಮಕ್ಕೆ ಕೃಷ್ಣನ ಹತ್ರ ಹೋಗುವುದು ಗೋಲೋಕ ವೃಂದಾವನ ಅಂತಾನೆ ಅನ್ಕೊಳ್ಳೋಣ. ಅವ್ರು ಮುಟ್ತಾರೆ. ಅಂದ್ರೆ ಅಲ್ಲಿ ಮುಟ್ಟಿದಾಗ ಭಗವಂತ ಒಂದು ಸುಧಾಮನ ಭಕ್ತಿಗೆ ಅವನೊಂದು ಕರ್ತವ್ಯ ನಿಭಾಯಿಸಿಕೊಂಡು ಬಂದ ಅವನೊಂದು ಭಕ್ತಿಯಲ್ಲಿ ಮುಂದುವರಿತಾ ಇದ್ದಾಗ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ತನ್ನ ಸ್ನಾನ ಅಂದ್ರೆ ತಾನು ಕೂತು ಕುರ್ಚಿಯಲ್ಲಿ ಕೂತು ರಾಜಭಾರ ಮಾಡೋ ಆ ಒಂದು ಕುರ್ಚಿನೇ ಅವ್ರು ಭಗವಂತ ಅವ್ರು ಎತ್ತು ಅವ್ರನ್ನ ಕೂರಿಸ್ತಾರೆ. ಅಲ್ಲಿಗೆ ನಾವು ಒಂದು ಭಕ್ತಿಯಲ್ಲಿ ನಮ್ಮ ಒಂದು ಧರ್ಮವನ್ನು ನಡೆಸ್ಕೊಂಡು ನಾವು ಮುಂದುವರಿತಾ ಇರ್ಬೇಕಾದ್ರೆ ಭಗವಂತ ನಮಗೆ ಎಲ್ಲಿ ಯಾವ ಸ್ಥಾನವನ್ನು ಕೊಡ್ತಾನೆ ಅನ್ನೋದು ಯಾವ್ದು ಒಂದು ಕಥೆಯಿಂದ ನಮಗ್ ಗೊತ್ತಾಗತ್ತೆ. ಆದ್ರೆ ನಾವು ಅದನ್ನ ಯಾವುದು ಪಡೆಯಕ್ಕೆ ಅಪೇಕ್ಷೆ ಬೀಳೋದಿಲ್ಲ. ಈ ಒಂದು ಯಾವಾಗ್ಲೂ ಇವತ್ತಿರೋದು ನಾಳೆ ಇರೋದನ್ನ ಯಾವತ್ತು ನಿರಂತರ ಇಲ್ದರ ಆಸೆಕ್ಕೇನ ನಾವು ಆಸೆ ಬಿಡ್ತೀವಿ ಭೌತಿಕವಾಗಿ. ಸೊ ಎಲ್ಲಾರನು ಆ ಭೌತಿಕವಾಗಿನೂ ಮಾಡ್ಕೊಂಡು ಕರ್ತವ್ಯಗಳನ್ನ ಮಾಡ್ಕೊಂಡು ಸುಧಾಮ ತರ ನಾವು ಹೋಗ್ತಾ ಇದ್ರೆ ನಾವು ಕೂಡ ಆ ಸ್ಥಾನವನ್ನು ಪಡಿಬೋದು ಅಂತ ಹೇಳ್ಕೊಂತೀನಿ ಮಾತಾಜಿ. ಅದು ಒಂದೇ ನನ್ಗೆ ಹೇಳಕ್ಕೆ ಇನ್ನೇನು ಇಲ್ಲ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಿರಣ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದೊಂದು ಚಿಕ್ಕದೊಂದು ಪ್ರಶ್ನೆ ಆಯ್ತು ಮಾತಾಜಿ. ಹೇಳಿ. ಅದೇ ಈ ಒಂದು ಕೃಷ್ಣನ ಒಂದು ದಿನಚರಿ ವಿಷಯ ಬಂದಾಗ ನೀವ್ ಹೇಳಿದ್ರಿ ಕೃಷ್ಣನು ಬೆಳಗ್ಗೆ ನಮ್ಮ ತರನೇ ಇದ್ದು ಜಪಗಳನ್ನ ಮಾಡ್ತಾನೆ, ಹಾಗೆ ಆರಾಧನೆಯನ್ನ ಮಾಡ್ತಾರೆ, ಆರತಿ ಎಲ್ಲ ಮಾಡ್ತಾರೆ ಅಂತ. ಕೃಷ್ಣನೇ ಸುಪ್ರೀಂ ಲಾರ್ಡ್ ಅಂದಾಗ, ಅಲ್ಟಿಮೇಟ್ ಅಂದಾಗ ಭಗವಂತ ಯಾರಿಗ್ ಮಾಡ್ತಾನೆ ಅನ್ನೋದು ಒಂದು ಪ್ರಶ್ನೆ ಬಂತು ನನ್ಗೆ. ಅದೊಂದು ಡೌಟ್ ಇತ್ತು ಮಾತಾಜಿ. ಎಸ್ ಪ್ರಭು. ಪ್ರಭು ಈಗ ಅದನ್ನೇ ನಾನು ಶ್ರೀಜಿ ಪ್ರಭು ಅವ್ರಿಗೂ ಅದನ್ನೇ ಹೇಳಿದ. ಅವ್ರದ್ದು ಮೊದಲನೇ ಪ್ರಶ್ನೆ ಅದೇ ಬಂತು, ಯಾರಿಗೆ ಪೂಜೆಯನ್ನ ಮಾಡ್ತಾ ಇದ್ದ ಪ್ರಭು. ಈಗ ಅಲ್ಲಿ ಭಗವಂತ ನಮ್ಗೆ ದಾರಿಯನ್ನ ತೋರಿಸ್ತಾ ಇರೋದು, ಆ ಒಂದು ಡೆಮೋ ತೋರಿಸ್ತಾ ಇದ್ದಾನೆ ಅಂದಾಗ ಸ್ವಯಂ ಆತ ತನ್ನ ಒಂದು ಪ್ರತಿರೂಪಕ್ಕೆ ಅಲ್ಲಿ ನಮಸ್ಕಾರವನ್ನ ಮಾಡ್ತಿರೋದಿರ್ಬೋದು, ಜಪವನ್ನ ಮಾಡ್ತಿರೋದು. ಆದ್ರೆ ನಾವು ಮುಖ್ಯವಾದಂತಹ ಅಂಶ ಏನಪ್ಪಾ ಅಂತಂದ್ರೆ ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ನಮ್ಮ ಒಂದು ಜೀವನವನ್ನ ನಡೆಸ್ಬೇಕು ಅನ್ನೋದ್ರ ಕಡೆಗೆ ಅವರು ನಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಹೌದು, ಅಲ್ಲಿ ಭಗವಂತ ತನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸ್ಲಿಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥದ್ದು ಇರ್ಬೋದು, ಜಪವನ್ನ ಮಾಡುವಂಥದ್ದು, ಮಂಗಳಾರತಿಯನ್ನ ಮಾಡುವಂಥದ್ದು ಆ ಸಮಯದಲ್ಲಿ ಮಾಡೋದ್ರಿಂದ ಎಷ್ಟು ಲಾಭ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ಲಿಕ್ಕಾಗಿ ಅಲ್ಲಿ ತಾನು ಸಹ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಿದ್ದು ಪ್ರಭು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಭು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಪ್ರಭು, ಧನ್ಯವಾದ ಮಾತಾಜಿ. ಭಾರ್ಗವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ಶಿಕ್ಷಣ ತುಂಬಾ ಚೆನ್ನಾಗಿತ್ತು. ನಮ್ದು ಒಂದು ಡೌಟ್ ಮಾತಾಜಿ, ಇದು ಭಗವದ್ಗೀತಾ ಕ್ಲಾಸ್ ಕೇಳೋ ಟೈಮ್ನಲ್ಲಿ ಅದು ಸ್ವಲ್ಪ ಪೇರೆಂಟ್ಸ್ ಮಕ್ಕಳಿಗೆ ಇಂದ್ರಿಯ ನಿಗ್ರಹ ಮಾತಾಜಿ ಮ್ಯೂಟ್ ಆಗಿದ್ದೀರಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ? ಹಾ, ಈಗ ಕೇಳಿಸ್ತಿದೆ ಮಾತಾಜಿ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಂದು ಒಂದು ಡೌಟು, ಅದು ಬಟ್ ಕ್ಲಾಸ್ ಬೇರೆ ಅದ ಗೊತ್ತಿಲ್ಲ. ಅದು ಮಕ್ಕಳ ಭಗವದ್ಗೀತಾ ಕ್ಲಾಸ್ ಕೇಳೋ ಟೈಮ್ನಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಇಂದ್ರಿಯ ನಿಗ್ರಹ ಫಸ್ಟ್ ಕೇಳಿಸ್ಬೇಕು ಅಂತ, ಅದು ಹೇಗೆ ಅಂತ ನನಗೆ ಡೌಟು. ಓಕೆ ಮಾತಾಜಿ, ಈಗ ಆ ಒಂದು ವಯಸ್ಸಿನಲ್ಲಿ ಇಂದ್ರಿಯ ನಿಗ್ರಹ ಅಂದ್ರೆ ಯಾವ ರೀತಿಯಾಗಿರುತ್ತೆ? ಈಗ ಈಗಿನ ಟೈಮ್ ಏನಾಗೋಗಿದೆ ಅಂದ್ರೆ ಮಕ್ಕಳು ಒಂದನ್ ಕೇಳಿದ್ರೆ ನಾವು 10 ಕೊಡಿಸ್ತಾ ಇರ್ತೀವಿ. ಅಥವಾ ಇವಾಗ ಅವ್ರ ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ ತಕ್ಷಣ ಅವ್ರ ಮುಂದೆ ಅದರ ಒಂದು ಅದ್ ಬಂದ್ ಸೇರ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ನಾವು ಮಕ್ಕಳಿಗೆ ಆ ಒಂದು ಹಿಡ್ದಿಟ್ಕೊಳ್ಳುವಂಥದ್ದು, ಅಥವಾ ಈ ತಕ್ಷಣಕ್ಕೆ ನಂಗೆ ಸಿಗೋದಿಲ್ಲ ಅಂದ್ರೂ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಮುಂದುವರಿಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇಲ್ಲ. ಮಕ್ಳಿಗೆ ಏನ್ ಮಾಡ್ತಿದೀವಿ, ಅವ್ರು ಕೇಳಿದ್ದನ್ನ
ಮುಂಚೆನೆ ಕೊಡಿಸ್ತಾ ಇದೀವಿ. ಇಲ್ಲ ಅವ್ರು ಕೇಳಿದ್ ಒಂದಾದ್ರೆ ನಾವು 10 ಕೊಡಿಸ್ತಾ ಇದೀವಿ, ಹೆಚ್ಚಾಗಿ ಕೊಡಿಸ್ತಿದೀವಿ. ಅಲ್ಲಿ ಎಲ್ಲಿ ಮಕ್ಕಳ ಮೈಂಡ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಆಸೆನ ಹಿಡಿದಿಟ್ಕೊಳ್ಳೋದು ಎಲ್ಲಿ ಮಾಡ್ತಿದ್ದಾರೆ? ಅದೇ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದಲ್ವಾ? ಮುಂದುವರಿತಾ ಈಗ ನಮ್ಗೆ ನಮ್ ತಂದೆ ತಾಯಿ ಅಂದ್ರೆ ನಾವ್ ಯಾವ ರೀತಿ ಬೆಳೆದ್ ಬಂದ್ವಿ, ಇವತ್ ಕೇಳಿದ್ರೆ ಅದು ಈ ತಕ್ಷಣಕ್ಕೆ ಸಿಕ್ತಿರ್ಲಿಲ್ಲ, ಇನ್ ಯಾವತ್ತೋ ಕೊಡಿಸ್ತಿದ್ರು ಅಥವಾ ಕೊಡಿಸ್ದೇನೂ ಇರ್ಬೋದು ಇತ್ತು, ಆ ರೀತಿ ನಾವು ಜೀವನ. ಸೊ ಹಂಗಾಗಿ ನಮ್ಗೆ ಇವತ್ತು ಏನು ಸಿಕ್ಕಿದ್ರು ಸಂತೋಷನೇ, ಸಿಗದೆ ಇದ್ರೂನು ಸಂತೋಷನೇ. ಆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಜೀವನವನ್ನ ನಡೆಸ್ತಾ ಇರ್ತೀವಿ. ಅಂದ್ರೆ ಆ ವಯಸ್ಸಿಗೆ ಯಾವ ರೀತಿಯಾದಂತಹ ಒಂದು ಇಂದ್ರಿಯ ನಿಗ್ರಹವನ್ನ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಆ ಮಕ್ಕಳಿಗೆ ಮೊದಲನೇದಾಗಿ ಶಿಸ್ತು ಅನ್ನೋದಿರ್ಬೇಕು ಜೀವನದಲ್ಲಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳೋದು, ನಂತರ ಮುಖ್ಯವಾದಂತಹ ಕರ್ತವ್ಯ ಭಗವಂತನಿಗೆ ಒಂದು ನಮಸ್ಕಾರವನ್ನ ಮಾಡುವಂತದ್ದಿರ್ಬೋದು. ಈಗ ಆ ಮಕ್ಕಳು ಪ್ರಸಾದವನ್ನ ನೈವೇದ್ಯ ಮಾಡಿ ಪ್ರಸಾದ ಇದ್ ಮಾಡೋದು ಅಂತಲ್ಲ, ನಾವು ನೈವೇದ್ಯ ಮಾಡಿರ್ತೀವಿ, ಆ ಪ್ರಸಾದ ಸೇವನೆಯನ್ನ ಮಾಡೋದು, ಮಹಾಮಂತ್ರದ ಜಪವನ್ನ ಆ ಕೂತು 10 ನಿಮಿಷ, ಈಗ ಆ ಮಕ್ಳು 10 ನಿಮಿಷ ಕೂತ್ ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಆ ಮನಸ್ಸು ಒಂದು ಕಡೆಗೆ ನಿಲ್ತಾ ಇರುತ್ತೆ, ನಿಗ್ರಹವಾಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಒಂದು ಪರಿಪಾಲನೆಯನ್ನ ಅಟ್ಲೀಸ್ಟ್ ಅಷ್ಟನ್ನಾದ್ರೂ ನಾವು ಮಾಡ್ತಾ ಬಂದ್ವಿ ಅಂದ್ರೆ ಮುಂದಕ್ಕೆ ಅವ್ರ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಲೀಲೆಗಳನ್ನ ತಿಳಿಸ್ಕೊಡುವಂತದ್ದಾಗಿರುತ್ತೆ. ಸೊ ಈ ಒಂದು ಸ್ಟೋರಿ ಮುಖಾಂತರ ನಾವು ಭಗವಂತನ ಲೀಲೆಯನ್ನ ಮಕ್ಳಿಗೆ ತಿಳಿಸಿದಾಗ ಅವರು ಸಹ ಜೀವನದಲ್ಲಿ ಕೃಷ್ಣನನ್ನ ತಮ್ಗೆ ಹತ್ರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದ್ರ ಮುಖಾಂತರ ಅವರ ಒಂದು ಇಂದ್ರಿಯಗಳನ್ನ ನಾವು ಭಗವಂತನ ಕಡೆಗೆ ತರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುನಾಥ್ ಪ್ರಭು, ನೀವು ಹ್ಯಾಂಡ್ ರೈಸ್ ಮಾಡಿರೋದು ಅನೌನ್ಸ್ಮೆಂಟ್ಗ ಪ್ರಭು? ಒಂದೆರಡು ಪ್ರಶ್ನೆ ಇದೆ, ತಗೊಂಡ್ಬಿಟ್ಟು ಬೇಕಾದ್ರೆ ಮತ್ತೆ ಅನೌನ್ಸ್ಮೆಂಟ್ ಮಾಡೋಣ ಪ್ರಭು. ಮಾತಾಜಿಗೆ ಸಮಯ ಆಗಿದೆ. ಹರೀಶ್ ಪ್ರಭು. ಪ್ರಭು, ಅದು ಮಾತಾಜಿಗೂ ಸಮಯ ಆಗ್ತಿದೆ, ಇಲ್ಲಿ ಡಿವೋಟಿಸ್ ಕೂಡ ಲೀವ್ ಆಗ್ತಿದ್ದಾರೆ. ಅದಕ್ಕೆ ಪ್ರಭು, ಫಸ್ಟ್ ನಾವು ಅನೌನ್ಸ್ಮೆಂಟ್ ತಗೋಣ. ಮಾತಾಜಿ, ನಾನು ಫಸ್ಟ್ ಅನೌನ್ಸ್ಮೆಂಟ್ ತಗೊಂತೀನಿ. ಅದಕ್ಕಿಂತ ಮುಂಚೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಮೊದಲು ನಾವು ಏಕಾದಶಿ ನೇಮ್ನ ಒಂದು ಹೇಳೋಣ. ಸೊ ಮೊದಲನೇದು ಒಂದು ಮನುಪ್ರಭು ಅವರು ಹೇಳ್ತಾರೆ, ಅದನ್ನ ರಿಪೀಟ್ ಬಂದ್ಬಿಟ್ಟು ನಮ್ಮ ಪ್ರವೀಣ್ ಸಿ ಪ್ರಭು ಅವರು ಹೇಳ್ತಾರೆ. ಏಕಾದಶಿ ನಿಮ್ಗೆ ಕಾಣಿಸ್ತಾ ಇದೆ ಪ್ರಭು? ಬಂತು ಪ್ರಭು. ಹರೇ ಕೃಷ್ಣ. ಒಂದ್ ಸೆಕೆಂಡ್, ಪ್ರವೀಣ್ ಪ್ರಭು, ನಾನು ಪ್ರವೀಣ್ ಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರೂ ಕೈ ಜೋಡಿಸಿ ಏಕಾದಶಿ ನಾಮಗಳನ್ನ ಹೇಳ್ಕೊಳ್ಳೋಣ. ಪಾಪಮೋಚಿನಿ ಏಕಾದಶಿ, ಪಾಪಮೋಚಿನಿ ಏಕಾದಶಿ, ಕಾಮದ ಏಕಾದಶಿ, ಕಾಮದ ಏಕಾದಶಿ, ವರುತ್ತೀನಿ ಏಕಾದಶಿ, ವರುತ್ತಿನಿ ಏಕಾದಶಿ, ಮೋಹಿನಿ ಏಕಾದಶಿ, ಮೋಹಿನಿ ಏಕಾದಶಿ, ಅಪರ ಏಕಾದಶಿ, ಅಪರ ಏಕಾದಶಿ, ಪಾಂಡವ ಏಕಾದಶಿ, ಪಾಂಡವ ಏಕಾದಶಿ, ಯೋಗಿನಿ ಏಕಾದಶಿ, ಯೋಗಿನಿ ಏಕಾದಶಿ, ಶಯನಿ ಏಕಾದಶಿ, ಶಯನಿ ಏಕಾದಶಿ, ಕಾಮಿಕಾ ಏಕಾದಶಿ, ಕಾಮಿಕಾ ಏಕಾದಶಿ, ಪವಿತ್ರೋಪನ್ನ ಏಕಾದಶಿ, ಪಿತ್ರೋಪಾನ ಏಕಾದಶಿ, ಆನಂದ ಏಕಾದಶಿ, ಆನಂದ ಏಕಾದಶಿ, ಪಾರ್ಶ್ವ ಏಕಾದಶಿ, ಪಾರ್ಶ್ವ ಏಕಾದಶಿ, ಇಂದಿರಾ ಏಕಾದಶಿ, ಇಂದಿರಾ ಏಕಾದಶಿ, ಪಾಶಾಂಕುಶ ಏಕಾದಶಿ, ಪಾಪಾಂಕುಶ ಏಕಾದಶಿ, ರಮಾ ಏಕಾದಶಿ, ರಮಾ ಏಕಾದಶಿ, ಉತ್ಥನ್ನ ಏಕಾದಶಿ, ಉತ್ಥನ್ನ ಏಕಾದಶಿ, ಉತ್ಪನ್ನ ಏಕಾದಶಿ, ಉತ್ಪನ್ನ ಏಕಾದಶಿ, ಮೋಕ್ಷದ ಏಕಾದಶಿ, ಮೋಕ್ಷದ ಏಕಾದಶಿ, ಸಫಲ ಏಕಾದಶಿ, ಸಫಲ ಏಕಾದಶಿ, ಪುತ್ರದ ಏಕಾದಶಿ, ಪುತ್ರದ ಏಕಾದಶಿ, ಸತ್ತಿಲ್ಲ ಏಕಾದಶಿ, ಷಟ್ಟಿಲ್ಲ ಏಕಾದಶಿ, ಭೈಮಿ ಏಕಾದಶಿ,
खैमी एकादशी ವಿಜಯ ಏಕಾದಶಿ विजय एकादशी ಅಮಲಕಿ ಏಕಾದಶಿ अमलकी एकादशी ಏಕಾದಶಿ ಮಹೋತ್ಸವ ಕಿ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಇಬ್ಬರಿಗೂ ಧನ್ಯವಾದ ಪ್ರಭು. ಹರೇ ಕೃಷ್ಣ ಪ್ರಭು. ಸೊ ವಿಶಸ್ನ ತಗೊಳ್ಳೋಣ, ಆಮೇಲೆ ಬೇರೆ ಪ್ರಶ್ನೆ ಆನ್ಸರ್ ಇದ್ರೆ ತಗೊಳ್ಳೋಣ. ನಿಮ್ಮೆಲ್ಲರಿಗೂ ಏಕಾದಶಿ ಯಾವ ರೀತಿ ಮಾಡ್ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಿಮ್ಮ ದೇಹಾನುಸಾರ ದಯವಿಟ್ಟು ಎಲ್ಲರೂ ಕೂಡ ಏಕಾದಶಿನ ಆಚರಿಸಿ. ಸೊ ಇವತ್ತು ಒಂದು ವೀರಭದ್ರ ಪ್ರಭು ಅವ್ರದ್ದು ಹುಟ್ಟಿ ಹಬ್ಬ ಇದೆ ಅಂತ ಹೇಳಿ ಒಂದು ಮೆಸೇಜ್ ಬಂದಿತ್ತು. ಸೊ ಹಾಗೆ ಅವ್ರಿಗೂ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಚೆನ್ನಾಗಿ ಮುಂದುವರ್ಲಿ ಅಂತ ಕೇಳ್ಕೊಂತ, ಮತ್ತೆ ನಮ್ಮ ಸರ್ಕಲ್ ಅಲ್ಲಿ ಯಾರೆಲ್ಲ ಒಂದು ಶುಭ ಸಮಾರಂಭ ಆಚರಿಸ್ಕೊಂತ ಇದ್ದಾರೆ, ಒಂದು ಹುಟ್ಟಿದ ಹಬ್ಬ ಆಚರಿಸ್ಕೊಂತ ಇದ್ದಾರೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಕೃಷ್ಣ ಪ್ರಜ್ಞೆ ಇನ್ನು ಅವರು ಸೇವೆ ಮಾಡೋ ಇನ್ನು ಚೆನ್ನಾಗಿ ಸಿಗ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ ಅಂತೇಳಿ. ಸೊ ಒಂದು ಬಾರಿ ಎಲ್ರು ಕೂಡ ಅವ್ರಿಗೋಸ್ಕರ ಹರೇ ಕೃಷ್ಣ ಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಕೂಡ. ಮತ್ತೆ ಇವತ್ತು ಒಂದು ಯಾರೆಲ್ಲ ಒಂದು ದೇಹ ರೋಗದಿಂದ ಬಳಲ್ತಾ ಇದ್ದಾರೆ, ನಮ್ಮ ಒಂದು ಸರ್ಕಲ್ ಇರ್ಬೋದು, ನಮ್ಮ ಸುರ್ನಾಥ್ ಪ್ರಭುಗಳಿರ್ಬೋದು, ಅಥವಾ ಇನ್ನೂ ಕೂಡ ಕೆಲವೊಂದು ರಿಕ್ವೆಸ್ಟ್ ಅನ್ನೋದು ಬಂದಿತ್ತು. ಸಹನಾ ಅಂತ ಒಂದು ಮಗು ಬ್ಲಡ್ ಕ್ಯಾನ್ಸರ್ ಇಂದ ಒಂದು ಬರ್ತಾ ಇದೆ. ಸೊ ಅವ್ರಿಗೂ ಕೂಡ ಆದಷ್ಟು ಬೇಗ ಗುಣಮುಖರಾಗ್ಲಿ, ಅವರಿಗೆ ಕೃಷ್ಣ ಪ್ರಜ್ಞೆ ಸಿಗ್ಲಿ ಅಂತೇಳಿ ಕೇಳ್ಕೊಳ್ಳೋಣ. ಹಾಗೆ ರುದ್ರಮ್ಮ ಮಾತಾಜಿ ಇವತ್ತು ಒಂದು ಕಣ್ಣಿನ ಒಂದು ಆಪರೇಷನ್ ಇದೆ ಅಂತೆ. ಸೊ ಅವ್ರಿಗೂ ಕೂಡ ಆಪರೇಷನ್ ಸಕ್ಸಸ್ ಆಗ್ಲಿ, ಕೃಷ್ಣ ಪ್ರಜ್ಞೆ ಇನ್ನೂ ಕೂಡ ಚೆನ್ನಾಗಿ ಮುಂದುವರಲಿ ಅಂತ ಹೇಳಿ ಕೇಳ್ಕೊಂತ, ಹಾಗೆ ಇನ್ಯಾರೆಲ್ಲ ಒಂದು ದೇಹ ರೋಗದಿಂದ ಬಳಲ್ತಾ ಇದ್ದಾರೆ ಎಲ್ಲರಿಗೂ ಒಂದೇ ಬಾರಿ ಎಲ್ಲರಿಗೂ ಸೇರಿಸಿ ಒಂದು ನಾವು ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಂಜುನಾಥ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಹರೇ ಕೃಷ್ಣ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅನೌನ್ಸ್ಮೆಂಟ್. ಸೊ ನಾವು ಲಾಸ್ಟ್ ವಾರದಿಂದನೂ ಕೂಡ ಅನೌನ್ಸ್ ಮಾಡ್ತಾ ಬರ್ತಿರೋ ಹಾಗೆ, ನಮ್ಮೆಲ್ಲರ ಶಿಕ್ಷಾ ಗುರುಗಳಾದ ಸುರನಾಥ್ ಪ್ರಭುಗಳ ಒಂದು ಮಾರ್ಗದರ್ಶನದಲ್ಲಿ ನಾಳೆ ಜನವರಿ 26ನೇ ತಾರೀಕು ಒಂದು ದಿನದ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಕೇಶವ ಸರ್ಕಲ್ ಮತ್ತೆ ಮುಕುಂದ ಸರ್ಕಲ್ ವತಿಯಿಂದ. ಸೊ ಸ್ಥಳ ಬಂದ್ಬಿಟ್ಟು ನಮ್ಗೆಲ್ಲ ಈಗಾಗಲೇ ಗೊತ್ತೇ ಇದೆ. ಸೊ ಚಿಕ್ಕಬಳ್ಳಾಪುರದ ನರಸಿಂಹಸ್ವಾಮಿ ಟೆಂಪಲ್, ಜಾಲಾರಿ ನರಸಿಂಹಸ್ವಾಮಿ ಟೆಂಪಲ್ ಮತ್ತೆ ರಂಗಸ್ಥಳದ ರಂಗನಾಥ ಸ್ವಾಮಿ ಟೆಂಪಲ್. ಸೊ ಎರಡು ಟೆಂಪಲ್ಗಳಿಗೂ ನಾಳೆ ಒಂದು ಟ್ರಿಪ್ ಅನ್ನು ಆಯೋಜನೆ ಮಾಡಲಾಗಿದೆ. ಸಂಬಂಧಪಟ್ಟಂಗೆ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ವಿ. ಲಿಂಕ್ ಅನ್ನ ಎಲ್ಲಾ ಕೃಷ್ಣ ಸೇವಕ ಗ್ರೂಪ್ ಗಳಲ್ಲೂ ಕೂಡ ಶೇರ್ ಮಾಡಲಾಗಿದೆ. ಸೊ ಇನ್ನು ನಾನು ಬರಬೇಕು ಟ್ರಿಪ್ಗೆ, ಬಟ್ ಇನ್ನು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದವರು ದಯವಿಟ್ಟು ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀವಿ. ನಿನ್ನೆ ಲೋಕೇಶ್ ಪ್ರಭುಗಳು ಎಲ್ಲಾ ಕೃಷ್ಣ ಸೇವಕ ಗ್ರೂಪ್ ಗಳಲ್ಲೂ ಕೂಡ ಅದನ್ನ ಶೇರ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಸ್ಕೆಡ್ಯೂಲ್ ಮೆಸೇಜ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಸಮಯಕ್ಕೆ ನಾವು, ಅಂದ್ರೆ ಎಷ್ಟೊತ್ತಿಗೆ ನಾವು ಟೆಂಪಲ್ ಅನ್ನ ರೀಚ್ ಆಗ್ಬೇಕು, ಅದಾದ್ಮೇಲೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಸೊ ಮತ್ತೆ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಎಷ್ಟೊತ್ತಿಗೆ ಅರೇಂಜ್ ಆಗಿರುತ್ತೆ, ಇದೆಲ್ಲವನ್ನು ಕೂಡ ಆ ಒಂದು ಮೆಸೇಜ್ ಇರೋದನ್ನು ಲೋಕೇಶ್ ಪ್ರಭುಗಳು ನೆನ್ನೆ ಶೇರ್ ಮಾಡಿದ್ದಾರೆ. ಸೊ ದಯವಿಟ್ಟು ಆ ಒಂದು ಮೆಸೇಜ್ ಅನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಹಲವಾರು ಸೂಚನೆಗಳನ್ನ ಆ ಒಂದು ಮೆಸೇಜ್ ಅಲ್ಲಿ ಕೊಡಲಾಗಿದೆ. ಸೊ ದಯವಿಟ್ಟು ಆ ಒಂದು ಮೆಸೇಜ್ ಅನ್ನ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಅದಾದ್ಮೇಲೆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿದಾದ್ಮೇಲೆ ತಾವೆಲ್ಲರೂ ಒಂದು ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಅಲ್ಲಿ ಯಾರೆಲ್ಲ ಸಾರ್ವಜನಿಕ ಒಂದು ವ್ಯವಸ್ಥೆಯಲ್ಲಿ ಬರ್ತಿದ್ದೀರಾ, ಅಂದ್ರೆ ಬಸ್ಸಲ್ಲಿ ಬರ್ತಿದ್ದೀರಾ, ಅವರಿಗೆ ಒಂದು ಗೂಗಲ್ ಫಾರ್ಮ್ ಇದೆ. ಮತ್ತೆ ತಮ್ಮ ಸ್ವಂತ ವಾಹನಗಳಲ್ಲಿ ಬರೋರಿಗೆ ಒಂದು ಗೂಗಲ್ ಫಾರ್ಮ್ ಇದೆ. ಸೊ ದಯವಿಟ್ಟು ಆ ಒಂದು ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ. ನಮ್ಗೆ ಒಂದು ಎಷ್ಟು ಡ್ಯೂಟೀಸ್ ಬರ್ತಿದ್ದೀರಾ ಅನ್ನೋ ಒಂದು ಕೌಂಟ್ ಸಿಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಾಳೆ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆಗೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದಯವಿಟ್ಟು ಆ ಒಂದು ಗೂಗಲ್ ಫಾರ್ಮ್ ಅನ್ನ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಸೇರ್ಕೊಂಡಿದ್ದೀರಾ ಅವರು ಫಿಲ್ ಮಾಡಿ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಕೇಳ್ಕೊಳ್ತೀವಿ. ಸೊ ಅದಾದ್ಮೇಲೆ ಇನ್ನ ದೂರದ ಸ್ಥಳಗಳಿಂದ ಎಲ್ಲ ಬರ್ತಿದ್ದಾರೆ ಡಿವೋಟೀಸ್. ಸೊ ಜೊತೆಗೆ ನಾಳೆ ದ್ವಾದಶಿ ಬೇರೆ ಆಗಿದೆ, ಇವತ್ತು ಏಕಾದಶಿ ಇರೋದ್ರಿಂದ ಸೊ ಫಾಸ್ಟ್ ಬ್ರೇಕಿಂಗ್ ಕೂಡ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಯಾರಾದ್ರೂ ಭಕ್ತರು ಸೊ ಹೆಚ್ಚಿಗೆ ನಾವು ಪ್ರಸಾದ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ದೂರದ ಸ್ಥಳದಿಂದ ಬರೋರು ಪ್ರಸಾದ ವ್ಯವಸ್ಥೆಯನ್ನ ಬೆಳಗಿನ ಜಾವಕ್ಕೆ, ಸೊ ಬೆಳಗಿನ ಜಾವದ ಬ್ರೇಕ್ಫಾಸ್ಟ್ ಪ್ರಸಾದಕ್ಕೆ ಮಾಡ್ಕೊಂಡ್ ಬಂದಿರೋಕ್ಕಾಗಿರೋದಿಲ್ಲ. ಸೊ ಅವ್ರಿಗೆಲ್ಲಾನು ಅವ್ರಿಗೆ ಕೊಟ್ಟಾಗ ಹಂಚ್ಕೊಂಡು ಸೇವನೆ ಮಾಡಿದಾಗ ಅವರು ಕೂಡ ಫಾಸ್ಟ್ ಬ್ರೇಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಹೆಚ್ಚಿಗೆ ಪ್ರಸಾದವನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ನೀವು ಮಾಡ್ಕೊಂಡು ಬರ್ಬೋದು. ಸೊ ಅದು ಸಾಧ್ಯ ಆದಷ್ಟು 9 ಗಂಟೆಗೆ ಬರೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡಿ. ಜೊತೆಗೆ ಎಕ್ಸ್ಟ್ರಾ ಮಾಡ್ಕೊಂಡು ಬರೋರು ಪ್ರಸಾದವನ್ನ ಬೇರೆ ಡಿವೋಟೀಸ್ಗೆ ತಾವು 16 ಮಾಲೆ ಜಪಗಳನ್ನ ಮಾಡ್ತಾ ಇರ್ಬೇಕಾಗುತ್ತೆ ಪ್ರತಿದಿನ. ಸೊ ಯಾರು 16 ಮಾಲೆ ಜಪವನ್ನ ಮಾಡ್ತಾ ಇರ್ತೀರಾ ಅವ್ರು ಮಾತ್ರನೇ ಎಕ್ಸ್ಟ್ರಾ ಬೇರೆಯವ್ರಿಗೆ ಮಾಡ್ಕೊಂಡು ಬರ್ಬೇಕಾಗಿರುತ್ತೆ. ಒಂದ್ ವೇಳೆ ನಾನು ಇಲ್ಲ 16 ಮಾಲೆ ಇನ್ನೂ ಮಾಡ್ತಿಲ್ಲ, 12 ಮಾಲೆ ಮಾಡ್ತಿದೀನಿ, 8 ಮಾಲೆ ಮಾಡ್ತಿದೀನಿ, ಆದ್ರೆ ನಾನು ಕೂಡ
ಒಂದು ಪ್ರಸಾದನವನ್ನ ಬೇರೆ ಡ್ಯೂಟೀಸ್ಗೂ ತಗೊಂಡ್ ಬರ್ಬೇಕು ಅಂತ ಅಂದಾಗ ಸೊ ನೀವು ಒಂದು ಬಾರಿ ಸುರನಾಥ್ ಪ್ರಭುಗಳಿಗೆ ಕಾಲ್ ಮಾಡಿ ಕೇಳ್ಕೊಂಡು ಅವರಿಂದ ಕನ್ಫರ್ಮೇಶನ್ ತಗೊಂಡು ಸೊ ನೀವು ಮಾಡ್ಕೊಂಡು ಬರ್ಬೋದು. ಸೊ ಬಟ್ ಯಾರು 16 ಮಾಲೆ ಮಾಡ್ತಾ ಇರ್ತೀರಾ ಪ್ರತಿದಿನ, ಸೊ ಅವರು ಏನು ತೊಂದರೆ ಇಲ್ಲದೆ ನೀವು ಬೇರೆಯವ್ರಿಗೂ ಕೂಡ ಎಕ್ಸ್ಟ್ರಾ ಪ್ರಸಾದವನ್ನ ಮಾಡ್ಕೊಂಡು ಬರ್ಬೋದು ಬೆಳಗಿನ ಜಾವದ ಪ್ರಸಾದಕ್ಕೆ. ಸೊ ಇದೊಂದು ನಾ ಹೇಳೋದಿತ್ತು. ಸೊ ದಯವಿಟ್ಟು ಎಲ್ಲರೂ ಕೂಡ 9 ಗಂಟೆಗೆ ಬರೋದಕ್ಕೆ ಅಲ್ಲಿಗೆ ಪ್ರಯತ್ನವನ್ನ ಪಡೋಣ. ಸೊ ಸುರನಾಥ್ ಪ್ರಭುಗಳು ಕೂಡ ಬರ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ಲರ ಒಂದು ಭಕ್ತರ ಸಾಂಗತ್ಯದಲ್ಲಿ ಸೊ ಕೀರ್ತನೆಯನ್ನು ಮಾಡ್ತಾ ಭಗವಂತನ ದರ್ಶನವನ್ನ ಮಾಡ್ತಾ ಸೊ ತುಂಬಾನೇ ಚೆನ್ನಾಗಿ ನಾವು ಸತ್ಸಂಗದಲ್ಲಿ ತೊಡ್ಕೊಳ್ಬಹುದು. ಸೊ ಎಲ್ಲರೂ ಕೂಡ ಬನ್ನಿ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಪ್ರಭುಗಳು ಹೇಳ್ದಂಗೆ ದಯವಿಟ್ಟು ಎಲ್ಲರೂ ಕೂಡ ಬರ್ಲಿಕ್ಕೆ ಪ್ರಯತ್ನ ಪಡಿ. ಇವಾಗ ಮತ್ತೆ ಕ್ವಶನ್ ಆನ್ಸರ್ ತಗೊಳ್ಳೋಣ. ರಜನಿ ಮಾತಾಜಿ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಿಮ್ಮ ಪ್ರಶ್ನೆ ಏನಾರು ಇದೆಯಾ ಮಾತಾಜಿ? ರಜನಿ ಮಾತಾಜಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ನಾನು ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಓಕೆ. ಹರೀಶ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾಳೆ ದ್ವಾದಶಿ ಕಾರ್ಯಕ್ರಮ ಇರುತ್ತೆ. ಯಾರೆಲ್ಲ ಲೆಗ್ಗೆರೆಗೆ ಆಗ್ತಾ ಇರ್ತೀರಾ, ಪಿನ್ಯ ಲೆಗ್ಗೆರೆ ಅದು ದಯವಿಟ್ಟು ದ್ವಾದಶಿ ಕಾರ್ಯಕ್ರಮ ಬರ್ಬೇಕಂತ ಕೇಳ್ಕೊತೀನಿ ಪ್ರಭು. ಎಸ್ ಪ್ರಭು, ಧನ್ಯವಾದ ಪ್ರಭು. ಸೊ ಹರೀಶ್ ಪ್ರಭು ಹೇಳ್ದಂಗೆ ಹರೀಶ್ ಪ್ರಭು ಮನೆಯಲ್ಲಿ ಪ್ರತಿ ಒಂದು ದ್ವಾದಶಿಲೂ ಕೂಡ ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡ್ತಾರೆ. ಸೊ ಯಾರೆಲ್ಲ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಹೋಗ್ಲಿ. ನಂದರಾಜ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ದು ಕ್ವಶನ್ ಏನಿಲ್ಲ, ಇವತ್ತು ಸಾಟರ್ಡೆ ಸೆಷನ್ ಆಯ್ತಲ್ಲ, ಅದ್ರದ್ದು ಗ್ರೂಪ್ಗೆ ಸೆಂಡ್ ಮಾಡಿ ಅಂತ ಸ್ವಲ್ಪ ಕೇಳಿಸ್ಕೊಂಡು ಮಿಸ್ ಆಯ್ತು ಸ್ವಲ್ಪ. ನಿಮ್ಮ ಗ್ರೂಪ್ ಅಲ್ಲಿ ರೆಪ್ರೆಸೆಂಟೇಟಿವ್ ಶೇರ್ ಮಾಡ್ತಾರೆ. ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ಮಾಧವ್ ಸರ್. ಎಸ್ ಮಾತಾಜಿ ಶೇರ್ ಮಾಡ್ತಾರೆ ಮಾತಾಜಿ. ದಯವಿಟ್ಟು ರೆಪ್ರೆಸೆಂಟೇಟಿವ್ 2 ಸತಿ ಹೇಳಿದ್ದೆ ಮಾಡ್ತೀವಿ ಅಂತಾರ ಅವ್ರು ಮಾಡಿರ್ತಾರೆ. ಯೂಶಲಿ ಬೆಳಿಗ್ಗೆ ಲೋಕೇಶ್ ಪ್ರಭು ಯೂಟ್ಯೂಬ್ ಲೈವ್ ಆದ ತಕ್ಷಣ ಮಾಡಿರ್ತಾರೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಕಾವಲಮ್ಮ ಮಾತಾಜಿ, ಹರೇ ಕೃಷ್ಣ. ಕಾವಲಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೋಬೇಕು ನೀವು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾವು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಇದು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ಕೇಳಿಸ್ತದೆ ಹೇಳಿ ಮತ್ತೆ. ಕೇಳಿಸ್ತದೆ ಹೇಳಿ ಮತ್ತೆ. ಮಂತ್ರಾಲಯಕ್ಕೆ ಹೋಗ್ತಿದೀವಿ ಪ್ರಭು. ಕ್ಷೇಮವಾಗಿ ಲಾಭ ಬರ್ಲಿ ಅಂತ ಒಂದ್ಸರಿ ಬ್ಲೆಸ್ಸಿಂಗ್ ಮಾಡ್ಸಿ ಪ್ರಭು. ಖಂಡಿತ ಮಾತಾಜಿ, ಖಂಡಿತ. ಸೊ ಮಾತಾಜಿ ಅವರು ಅವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರೂ ಕೂಡ ಒಂದು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಗುರುಗಳನ್ನ ಒಂದು ದರ್ಶನ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಅಲ್ಲಿ ಹೋಗಿ ಗುರುಗಳನ್ನ ಒಂದು ದರ್ಶನ ಮಾಡ್ಕೊಂಡು ಹಾಗೆ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಸಿಗ್ಲಿ ಅಂತೇಳಿ ಕೇಳ್ಕೊಂಡು ಅಲ್ಲಿರೋರೆಲ್ಲರೂ ಕೂಡ ಇನ್ನು ಭಕ್ತಿಯಲ್ಲಿ ಜಾಸ್ತಿ ತೊಳಗ್ಲಿ ಅಂತ ಕೇಳ್ಕೊಂಡ್ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಇವಾಗ ಒಂದು ಚಾಟ್ ಬಾಕ್ಸ್ ಅಲ್ಲಿ ಲೀಲಾವತಿ ಮಾತಾಜಿ ಅವರ ಮಗನ ಒಂದು ಬರ್ಡೇ ಇದೆ ಅಂತೇಳಿ ಒಂದ್ಸಲ ಕೇಳಿ ರಿಕ್ವೆಸ್ಟ್ ಮಾಡಿದ್ರಿ ಇವಾಗ. ಸೊ ಅವರ ಮಗನಿಗೆ ಒಳ್ಳೇದಾಗ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿ. ಸೊ ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತೇಳಿ ಇನ್ನು ಮುಂದೆ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿ ಎಲ್ರು ಕೂಡ. ಮತ್ತೆ ಹಾಗೆ ಇನ್ಯಾರೆಲ್ಲ ಬಿಟ್ಟಿದೀವಿ ಎಲ್ರು ಕೂಡ ಇನ್ನೊಂದ್ಸಲ ಎಲ್ಲರಿಗೂ ಒಂದು ಬರ್ಡೇ ವಿಶಸ್ ಇರ್ಬೋದು ಅಥವಾ ಒಂದು ಆನಿವರ್ಸರಿ ವಿಶಸ್ ಇರ್ಬೋದು, ಎಲ್ರೂ ಕೂಡ ಇನ್ನೊಮ್ಮೆ ಒಂದೇ ಸಲ ಒಟ್ಟು ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ರೂ ಕೂಡ ಧನ್ಯವಾದಗಳು. ಸೊ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರನ ಹೇಳಿ ಸೊ ಇವತ್ತಿನ ಒಂದು ಅಧಿವೇಶನ ಮುಗಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ವಂಚಾಕಲ್ಪತರುಗಿಸ್ತ ಕೃಪಾ ಸಿಂಧು ದೇವತ ಪದಿನಾಂ ಪಾವನಿಂದ ವೈಷ್ಣವೇದ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಕ್ಕೆ ಜೈ. ಹರೇ ಕೃಷ್ಣ ಮಹಾಮಂತ್ರ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಇವಾಗ ಒಂದು ಬಾರಿ ಎಲ್ಲರೂ ಕೂಡ ಹರೇ ಕೃಷ್ಣ ಹೇಳಿ ಈ ಒಂದು ಮೀಟಿಂಗ್ ನ ಬಿಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಪಂಚಾಂಗ ಪ್ರಣಾಮಗಳು. ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಶ್ವೇತಾ ಮಾತಾಜಿ, ಹರೇ ಕೃಷ್ಣ.